हरे 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 राम हरे हरे ಹರೇ ಕೃಷ್ಣ. ಸೊ ಇನ್ನ ಒಂದು ದಿನ ಇದೆ, 17ನೇ ಅಧ್ಯಾಯಕ್ಕೆ ಬಂದ ನಮ್ಮ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಬಹಳ ಅದ್ಭುತ. ಎಲ್ಲರೂ ಬಂದು ಈ ಕಾರ್ತಿಕ ಆ, ತಿಂಗಳಲ್ಲಿ ಹೀಗೆ ನಾವು 17 ಅಧ್ಯಾಯ ಮುಗಿಸಿ ನಾಳೆ 18ನೇ ಅಧ್ಯಾಯ ಸಕ್ಸಸ್ಫುಲ್ ಆಗಿ ನಾವು ಮುಗಿಸ್ತೇವೆ. ಎಲ್ಲರಿಗೂ ಅಭಿನಂದನೆ, ಒಂದು ದಿನದ ಮುಂಚೆನೆ. ಇದು ಬಹಳ ಅದೃಷ್ಟಶಾಲಿಗಳಿಗೆ ಮಾತ್ರ ಸಾಧ್ಯ ಅಂತ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಈಗ 17 ಅಧ್ಯಾಯದಲ್ಲಿ ಭಗವಂತ ಏನ್ ಹೇಳಿದ್ದಾನೆ ಅಂತ ತಿಳ್ಕೊಳ್ಳೋಣ. ಶ್ರದ್ಧಾತ್ರಯ ವಿಭಾಗ ಯೋಗ, ಈ 17 ಅಧ್ಯಾಯ. ಸೊ ಮಂಗಳಾಚರಣೆ ಹೇಳಿ ನಾವು ರಾಧಾಕೃಷ್ಣರ ಆಶೀರ್ವಾದವನ್ನು ಪಡೆದು, ಗುರು ಪರಂಪರೆಯ ಆಶೀರ್ವಾದವನ್ನು ಪಡೆದು ನಾವು ಈ ಒಂದು ಕಾರ್ಯಕ್ರಮವನ್ನ ಮುಂದುವರಿಸೋಣ. ಯಾಕಂದ್ರೆ ಅವರ ಆಶೀರ್ವಾದ ಇಲ್ಲದಿದ್ರೆ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्ण 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 हरे हरे, हरे राम 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 हरे हरे. तप्त कांचन गौरांगी राधे वृंदावनेश्वरी वृषभानुसुते देवे प्रणमामि हरिप्रिये. हे कृष्णा करुणा सिंधु दीनबंधु जगत्पते गोपेशा गोपिका कांता राधा कांत नमोस्तुते. नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरात्वेश नमः. वाञ्छकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. जगद्गुरु श्रील प्रभुपाद की जय, पतित पावन श्रील गुरुदेव की जय, अनंत कोटि वैष्णव वृंद की जय. हरे कृष्ण. ಸೊ ಎಂದಿನಂತೆ ಈ ದಿನದ ಈ ಒಂದು ಕಾರ್ಯಕ್ರಮವನ್ನು ಸಹ ನಾವು ಇಸ್ ಡಿವೈನ್ ಗ್ರೇಸ್ ಜಗದ್ಗುರುಗಳಾದಂತಹ ಶ್ರೀಮದ್ ಎ ಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ ಸಮರ್ಪಿಸೋಣ. ಅವರು ಸಂಸ್ಥಾಪಕ ಆಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಇಸ್ಕಾನ್ ಅಂತ ಬಹಳ ಪ್ರಸಿದ್ಧಿ ಹೊಂದಿರುವಂತಹ ಒಂದು ಸಂಸ್ಥೆ. ಸೊ ನಿನ್ನೆ ನಾವು ABCD ಅಂತ ತಿಳ್ಕೊಂಡು ಬಹಳ ಮುಖ್ಯವಾದಂತಹ ಒಂದು ವಿಷಯ. ಎ ಭಗವಂತನ ಭಕ್ತರ ಒಂದು ಸಂಘದಲ್ಲಿರೋದು, ಪುಸ್ತಕಗಳನ್ನು ಓದುವುದು. ಬಿ ಸಿ ಬಂದು ನಾಮಜಪವನ್ನು ಮಾಡುವುದು. ಡಿ ಬಂದು ವಿಗ್ರಹಗಳ ಆರಾಧನೆ ಮಾಡುವುದು ಅಂತ. ಆಮೇಲೆ ಈ ಒಂದು ನರಕಕ್ಕೆ ಇರುವಂತಹ 3 ಹೆಬ್ಬಾಗಿಲುಗಳು ಯಾವುದು ಅನ್ನೋದನ್ನ ನಾವು ನೋಡುದು. ಆದ್ದರಿಂದ ಅದನ್ನ ತಪ್ಪಿಸ್ಬೇಕು ಅಂದ್ರೆ ಒಂದೇ ದಾರಿ, ಅದು ಭಗವಂತನ ಭಕ್ತಿಯಲ್ಲಿ ನಾವು ನಿರಂತರವಾಗಿದ್ದಾಗ ನಾವು ಆ ಒಂದು ಅಸುರಿ ಗುಣಗಳು ನಮಗೆ ಇರೋದಿಲ್ಲ. ಆಗ ನಾವು ಆ ಒಂದು ನರಕಕ್ಕೆ ಹೋಗುವ ಸಂಭವವೇ ಇಲ್ಲ ಅನ್ನೋ ಒಂದು ವಿಷಯವನ್ನೆಲ್ಲ ನಾವು ನೋಡೋದು. ಆಮೇಲೆ ಬಹಳ ಮುಖ್ಯವಾಗಿ ಅಸುರರು ಹೇಗಿರ್ತಾರೆ, ಭಕ್ತರು ಹೇಗಿರ್ತಾರೆ, ಅವರ ಗುಣಗಳು ಹೇಗಿರುತ್ತೆ, ಅವರ ನಡವಳಿಕೆ ಹೇಗಿರುತ್ತೆ, ಅದೆಲ್ಲವನ್ನು ನಾವು ವಿವರವಾಗಿ ನಾವು ನೋಡ್ದು ಅಲ್ವರ. ಈ ದಿನ ನಾವು ನೋಡುವಂತಹ ವಿಷಯ 4. ಏನದು ಅಕ್ರಾನಿಮ್ ಬಂದು ಫ್ಯಾಕ್ಟ್ ಫೇಸ್ ಅಂತ. ಫೇಸ್ ಫೇಸ್ ಅಂದ್ರೆ ಫೇತ್, ಎ ಅಂದ್ರೆ ಆಸ್ಟರಿಟೀಸ್ ಅಂದ್ರೆ ನಂಬಿಕೆ, ಮತ್ತೆ ತಪಸ್ಸು, ದಾನ ಚಾರಿಟಿ. ಆಮೇಲೆ ಯಾರು ಇವೆಲ್ಲವನ್ನು ಅನುಭವಿಸುವವರು ಅಂತ ಈ ಎಂಜಾಯ್ ಅನ್ನೋ ವಿಷಯವನ್ನು ನಾವು ನೋಡ್ತೀವಿ. ಇಲ್ಲಿ 17.1 ಏನ್ ಹೇಳ್ತಾನೆ ನೋಡಿ. ಅರ್ಜುನ ಹೇಳ್ತಾನೆ, ಅರ್ಜುನ ಉವಾಚ ಯೇ ಶಾಸ್ತ್ರ ವಿಧಿಂ ಉತ್ಸೃಜ್ಯ ಯಜಂತೆ ಶ್ರದ್ಧಾಯಾನ್ವಿತಃ ತೇಷಾಂ ನಿಸ್ತತೂಖ ಕೃಷ್ಣ ಸತ್ವಂ ಅಹೋರಜಸ್ತಮಃ. ಅರ್ಜುನನು ಪ್ರಶ್ನಿಸಿದನು, ಕೃಷ್ಣ, ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರ ಸತ್ವಗುಣದವರೇ
ರಜೋಗುಣದವರೇ ತಾಮಸ ಗುಣದವರೇ? ಬಹಳ ಬಹಳ ಮುಖ್ಯವಾದಂತಹ ಪ್ರಶ್ನೆ ಅಲ್ವರ. ಈಗ ನೋಡಿದ್ರೆ ಇಷ್ಟ ಬಂದಂಗೆ ನಮ್ಮದು ಬಿಟ್ರೆ ಒಂದು ಅವ್ರವ್ರ ಹೆಸರಲ್ಲಿ ಒಂದೊಂದು ಧರ್ಮ ಶುರು ಮಾಡ್ಕೊಂಡ್ಬಿಡ್ತಾರೆ. ಆ ತರ ಆಗ್ಬಿಟ್ಟಿದೆ ನಮ್ಮ ಈ ಒಂದು ಕಲಿಯುಗ. ಅದಕ್ಕೆ ಕೃಷ್ಣ ಈ ಒಂದು ಪ್ರಶ್ನೆ ಕೇಳ್ತಿದ್ದಾನೆ. ತಮ್ಮ ತಮ್ಮ ಅನು ಆ, ಕಲ್ಪನೆ ನೋಡಿ, ಕಲ್ಪನೆ ಅದನ್ನು ಕಲ್ಪನೆಗೆ ತಕ್ಕಂತೆ ಅವರು ಪೂಜೆಗಳನ್ನ ಮಾಡ್ತಾರೆ. ಅದು ಏನಾಗುತ್ತೆ, ಅದರ ಫಲಿತಾಂಶ ಏನಾಗುತ್ತೆ ಅಂತ. ಯಾಕಂದ್ರೆ ನಾವು ನೋಡ್ತೀವಿ ಪ್ರಪಂಚದಲ್ಲಿ ಎಷ್ಟೊಂದು ಸಮಯಗಳನ್ನ ವೇಸ್ಟ್ ಮಾಡ್ತಾರೆ ಅಂತ ಹೇಳಲ್ಲ ನಾನು. ಎಷ್ಟೊಂದು ಸಮಯವನ್ನ ಅವರು ಆ ಒಂದು ವಿಷಯಗಳಲ್ಲಿ ಅದನ್ನ ಆ, ಮಾಡ್ತಾರಲ್ವ. ಹಾಗಾದ್ರೆ ಅಷ್ಟು ಸಮಯ, ಅಷ್ಟೊಂದು ಹಣ, ಎನರ್ಜಿ, ಶಕ್ತಿ ಅದ್ರಲ್ಲಿ ಏನು ಅದು ಯೂಸ್ ಆಗುತ್ತಾ? ಅದು ಅಲ್ಲಾಂದ್ರೆ ಅದಕ್ಕೆ ಏನು, ಅವ್ರಿಗೇನು ಫಲಿತಾಂಶ ಏನು, ಯಾರಿಗೆ ಏನೇನು ಫಲಿತಾಂಶಗಳು ಸಿಗುತ್ತೆ? ಯಾಕಂದ್ರೆ ಅವ್ರ ಕಲ್ಪನೆಗಳಲ್ಲಿ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ ಅಂತ. ಅದು ಯಾವ ಗುಣದಲ್ಲಿರುತ್ತೆ ಅಂತ ಕೇಳ್ತಾನೆ ಕೃಷ್ಣನ ಪ್ರಶ್ನೆ ಮಾಡ್ತಾನೆ. ನಮಗೋಸ್ಕರನೇ ಇದೆಲ್ಲ ಹೇಳ್ತಾ ಇರೋದು, ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಕೃಷ್ಣನ ಉತ್ತರ ಏನ್ ನೋಡಿ, ಪ್ರತ್ಯುತ್ತರ. ಯಾರು ವೇದಗಳನ್ನು ಅನುಸರಿಸುವುದಿಲ್ಲವೋ ಅವರು ಸ್ವಂತ ಸ್ವಭಾವಗಳಾದ ಸತ್ವಗುಣ, ರಜೋಗುಣ, ತಮೋ ಗುಣಗಳನ್ನು ಅನುಸರಿಸುತ್ತಾರೆ. ನೋಡಿ, ಒಂದು ಕಡೆ ವೇದ ಇದೆ, ಅದು ಒಂದು ಆಧ್ಯಾತ್ಮಿಕ ಲೋಕದ್ದು. ಇನ್ನೊಂದು ಕಡೆ ಭೌತಿಕ ಲೋಕದಂತ ಈ ಗುಣತ್ರಯಗಳಿದೆ. ರಜೋಗುಣ, ಸತ್ವಗುಣ, ತಮೋಗುಣ. ಹಾಗಾದ್ರೆ ಇದನ್ನ ಯಾರು ವೇದಗಳನ್ನ ಫಾಲೋ ಮಾಡಲ್ವೋ, ಅವರು ಅನುಸರಿಸುವುದಿಲ್ಲವೋ, ಅವ್ರು ಏನು ಅನುಸರಿಸ್ತಾ ಇದ್ದಾರೆ? ಅವರು ಈ ಒಂದು ಭೌತಿಕ ಪ್ರಪಂಚದಲ್ಲಿರುವಂತಹ ಈ ಒಂದು ಗುಣಗಳಿಗೆ ಅವರು ಶರಣಾಗಿದ್ದಾರೆ. ಅದರ ಗುಣಗಳ ಹಿಡಿತದಲ್ಲಿದ್ದಾರೆ. ಆ ಹಿಡಿತದ ಪ್ರಕಾರ ಗುಣಗಳಿಗೆ ತಕ್ಕಂತೆ ಅವರ ಸ್ವಭಾವ ಇರುತ್ತೆ ಅಂತ ಹೇಳ್ತಾರೆ. ನೋಡಿದ್ರ, ಇಲ್ಲಿ ನಮಗೆ ಎರಡು ಆಪ್ಷನ್ ಇದೆ, ಎರಡು ಪ್ಲೇಟಲ್ಲಿ ಎರಡು ಕೊಟ್ಟಿದ್ದಾರೆ. ಪ್ಲಾಟರ್ ಅಂತ ಹೇಳ್ತಾರಲ್ಲ ಇಂಗ್ಲಿಷಲ್ಲಿ, ಎಲ್ಲ ಒಂದು ತಟ್ಟೆನಲ್ಲಿ ಇಟ್ಟು ನಮ್ಮ ಮುಂದೆ ಇಟ್ಟಿದ್ದಾರೆ. ಎರಡು ತಟ್ಟೆ ಇಟ್ಟಿದ್ದಾರೆ. ಒಂದು ತಟ್ಟೆಯಲ್ಲಿ ಇರೋದೆಲ್ಲ ಈ ಒಂದು ಭೌತಿಕ ಪ್ರಪಂಚದ ಈ ಮೂರು ಗುಣಗಳಲ್ಲಿ ನಮ್ಮನ್ನ ಆವರಿಸುವಂತಹ ಒಂದು ತಟ್ಟೆ ಊಟ ಮಾಡೋದಕ್ಕೆ. ಇನ್ನೊಂದು ವೇದಶಾಸ್ತ್ರಗಳನ್ನು ಇಟ್ಟಿದ್ದಾರೆ. ಯಾವುದನ್ನು ಊಟ ಮಾಡ್ಬೇಕು ನೋಡಿ, ಪ್ರಪಂಚದಲ್ಲಿ ಎಲ್ಲವೂ ನಮ್ಮ ಚಾಯ್ಸ್, ಆಯ್ಕೆ. ಅದಕ್ಕೋಸ್ಕರನೇ ಕರ್ಮ ಅನ್ನೋದು ಬರೋದು. ಪುಣ್ಯ ಕರ್ಮ, ಪಾಪ ಕರ್ಮ, ಅದೆಲ್ಲ ಯಾಕೆ ಬರುತ್ತೆ ಅಂತಂದ್ರೆ ಇದಕ್ಕೇನೆ. ಇಲ್ಲಿ ಹೇಳ್ಬೋದಲ್ಲ, ಯಾರಾದ್ರೂ ಒಬ್ರು ಕೇಳ್ಬೋದು ನೀವು, ಯಾಕೆ ಗುಣಗಳು ತಾನೇ ಎಲ್ಲಾ ಕೆಲಸ ಮಾಡ್ತಿರೋದು, ನಮ್ಮನ್ನ ಯಾಕೆ ಅದು ಶಿಕ್ಷೆ ಕೊಡ್ಬೇಕು ಅಂದ್ರೆ, ನೋಡಿ ಅದು ನಮ್ಮ ಆಯ್ಕೆ. ಅದು ಇಟ್ಟಿದ್ದಾರೆ, ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಯಾವುದು ಆರಿಸ್ಕೊಳ್ತೀವೋ ಅದಕ್ಕೆ ತಕ್ಕಂತೆ ನಮ್ಮ ಗುಣಗಳು, ನಡತೆಗಳು ಇರುತ್ತವೆ. ಇಲ್ಲಿ ವೇದಗಳು ಕೊಟ್ಟಿದ್ದಾನೆ ಕೃಷ್ಣ. ಇಲ್ಲಿ ಈ ಒಂದು ಭೌತಿಕ ಲೋಕವು ಈ ಒಂದು ಗುಣಗಳನ್ನು ಕೊಟ್ಟಿದೆ. ಸತ್ವಗುಣ, ರಜೋಗುಣ, ತಮೋಗುಣ. ನಾವು ಯಾವುದನ್ನ ಆಯ್ಕೆ ಮಾಡ್ತಿದ್ದೀವಿ? ನಮ್ಮ ಇಂದ್ರಿಯ ತೃಪ್ತಿಗಾಗಿ, ಇದೇ ಚೆನ್ನಾಗಿದೆ ನೋಡೋದಕ್ಕೆ ಅಲ್ವರ. ಎಷ್ಟೋ ಮುದ್ದೆ ಸಾಂಬಾರ್ ಕೊಟ್ರೆ ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತ ಯಾರಾದ್ರೂ ಆಫೀಸ್ ತಗೊಂಡೋಗ್ತಾರ? ತುಂಬಾ ತುಂಬಾ ರೇರು. ಟೈ ಎಲ್ಲ ಹಾಕೊಂಡು ಒಂದು ಒಳ್ಳೆ ಎಕ್ಸಿಕ್ಯೂಟಿವ್, ಒಂದು ಸಾಫ್ಟ್ವೇರ್ ಇಂಜಿನಿಯರು ಮುದ್ದೆ ಕಾಳು ಸಾರು ತಗೊಂಡೋಗ್ತಾರ? ತಗೊಂಡೋಗ್ಲ. ಯಾಕೆ? ಏನ್ ಮುದ್ದೆ ತಿಂತೀಯ ನೀನ್ ಬಂದ್ಬಿಡ್ತಾರೆ ಅಂತ ಅಲ್ವರ. ಏನ್ ತಗೊಂಡೋಗೋದು? ಎಲ್ಲ ತಗೊಂಡೋಗೋದು ಇಲ್ಲ ಮನೆಯಲ್ಲಿ. ಚಿತ್ರಾನ್ನ ಮಾಡ್ತೀಯಮ್ಮ ನೀನ್, ಯಾವಾಗ ಪುಳಿಯೋಗರೆ ಮಾಡ್ತೀಯ ನೀನು ಅಂತ ಅಂತಾರೆ ಅಲ್ವರ. ಅವ್ರು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಾವು ತಿನ್ನೋದಿಲ್ಲ ಚೈನೀಸ್ ನೂಡಲ್, ಶಿಶ್ವಾನ್ ಫ್ರೈಡ್ ರೈಸ್, ನಾನು ತಗೊಳ್ಳೋದಿಲ್ಲ, ನಾನು ಸ್ಯಾಂಡ್ವಿಚ್ ಅಂತಾರೆ ಅಲ್ವರ. ಅಂತಾರೆ ಇದೆಲ್ಲ ಯಾಕೆ? ಈ ಒಂದು ಗುಣಗಳೇ. ಅದು ಆ ಥರ ನಮಗೆ ಒಂದು ಡೆಕೋರೇಷನ್ ಎಲ್ಲ ಹೊರಗಡೆ ನೋಡೋದಕ್ಕೆ ಚೆನ್ನಾಗಿರ್ಬೇಕು, ಎಲ್ಲ ಇಂದ್ರಿಯ ತೃಪ್ತಿಗೆ ಇರಬೇಕು, ಮನಸ್ಸಿಗೆ ಇದು ಯಾವುದೋ ಆತ್ಮಕ್ಕಲ್ಲ. ಆದ್ರಿಂದನೇ ಈ ಒಂದು ಕರ್ಮದಲ್ಲಿ ನಾವು ಸಿಕ್ಕಿ ಹಾಕೊಂಡು ನಾವು ಬಂಧನದಲ್ಲಿ ಕಷ್ಟಪಡೋದು ಅಂತ ಚೆನ್ನಾಗಿ ತಿಳ್ಕೊಬೇಕು ಇಲ್ಲಿ. ಆದ್ದರಿಂದ ವೇದಗಳನ್ನ ಯಾರು ಅವರು ಅನುಸರಿಸ್ತಾರೋ ಅವರು ತಪ್ಪಿಸ್ಕೊಂಡ್ರು ಅಂತ. ಹೇಗೆ ಅನ್ನೋದನ್ನ ನೋಡೋಣ. ತ್ರೀ ಬ್ರದರ್ಸ್, ಈ ಒಂದು ನೋಡಿ, ಈ ಮೂರು ಅಣ್ತಂದಿರು ತುಂಬಾ ಫೇಮಸ್, ಎಲ್ಲಾರ್ಗು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಲ್ವರ. ರಾವಣ, 10 ತಲೆಯ ರಾವಣ. 1 2 3 4 5 6 7 8 9 10 ತಲೆನೇ ಇದೆ. 10 ತಲೆ ರಾವಣ ಅದನ್ನ ನೋಡಿದ ತಕ್ಷಣ ಪಕ್ಕದಲ್ಲಿ ಒಬ್ಬ ನಿದ್ದೆ ಮಾಡ್ತಿದ್ದಾನೆ, ಎಲ್ಲರಿಗೂ ಗೊತ್ತಾಗೋಯ್ತು ಅದು ಕುಂಭಕರ್ಣ ಅಂತ. ದೊಡ್ಡದಾಗಿದೆ ಹೊಟ್ಟೆಗಿಟ್ಟೆಲ್ಲ. ಅಲ್ಲಿ ಈ ಕಡೆ ನೋಡಿದ್ರೆ ರಾಜ ಒಳ್ಳೆ ವಿಭೂತಿ ಎಲ್ಲ ಇಟ್ಕೊಂಡು ಕೈ ಜೋಡಿಸ್ಕೊಂಡು ವಿಭೀಷಣ, ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ನೋಡಿ, ಇವ್ರು ಮೂವರು ಸಹೋದರರೇ. ಆದರೆ ಗುಣಗಳು ನೋಡಿ, ರಾವಣ ಬಂದು ರಜೋಗುಣದಲ್ಲಿರ್ತಾನೆ. ಎಲ್ಲ ನನಗೆ ಬೇಕು, ನನಗೆ ಎಲ್ಲ ನನ್ನದೇ, ಎಲ್ಲವನ್ನು ನಾನೇ ಅನುಭವಿಸುವವನು ಅಂತ ಅವನಿದ್ದಾನೆ. ಎಲ್ಲಿದ್ದಾನೆ? ಯಾವುದ್ರಲ್ಲಿದ್ದಾನೆ? ರಜೋಗುಣ. ಯಾರಾದ್ರೂ ಗುಣಗಾನ ಮಾಡ್ಬೇಕಂದ್ರೆ ನನ್ನ ಗುಣಗಾನ ಮಾಡಿ. ಹಿರಣ್ಯಕಶಿಪುವಿನ ತರ. ಇಲ್ಲಿ ನೋಡಿ, ಅಲ್ಲಿ ವಿಭೀಷಣ ಆತ ಬಂದು ಸತ್ವಗುಣದಲ್ಲಿದ್ದಾನೆ.
ಅವನು ಹೇಳ್ತಾನೆ ಎಲ್ಲವೂ ಭಗವಂತನ ತೃಪ್ತಿಗಾಗಿ. ಭಗವಂತ ಹ? ನಾವು ಮಾಡೋದು ಒಳ್ಳೆಯ ಕೆಲಸ ಆಗಿರಬೇಕು, ಯಾರಿಗೂ ತೊಂದರೆ ಕೊಡಬಾರ್ದು, ಆ ಥರ ಕೆಲಸಗಳು ಮಾಡಬೇಕು, ಯಾರ ಮನಸ್ಸು ನೋಯಬಾರ್ದು, ಆ ಥರ ಮಾತಾಡಬೇಕು. ಅದೆಲ್ಲ ಸತ್ವಗುಣ. ಅದು ವಿಭೀಷಣ. ಆ ಕಡೆ ನೋಡಿ 6 ತಿಂಗಳು ನಿದ್ದೆ ಮಾಡ್ತಾನಂತೆ. ಒಂದಿನ ಎದ್ಬಿಟ್ಟು ಚೆನ್ನಾಗಿ ಊಟ ಮಾಡಿ ಮತ್ತೆ 6 ತಿಂಗಳು ನಿದ್ದೆ ಮಾಡ್ಬಿಡೋದು. ಅದ್ಯಾರದು? ಅದು ಕುಂಭಕರ್ಣ. ಅವನು ಚೆನ್ನಾಗಿ ಊಟ ಮಾಡೋದೇ ಇತ್ತು. ಫುಲ್ಲು ಆ ರಾಜ್ಯದಲ್ಲಿರೋದೆಲ್ಲ ತಂದು ಬಿಡ್ಬೇಕು, ಅಷ್ಟು ತಿಂದ್ಬಿಡ್ತಾ ಇರುತ್ತೆ ಅವನು. ಎಲ್ಲರೂ ಅಷ್ಟೊಂದು ತಿಂದು ಮಾಡಿ ತಿನ್ನೋದು ನಿದ್ದೆ ಮಾಡೋದು, ತಿನ್ನೋದು ನಿದ್ದೆ ಮಾಡೋದು. ಇದು ಯಾರಿದು? ಇದು ಯಾರು ತಮೋ ಗುಣದಲ್ಲಿದ್ದಾರೋ ಅವರು ಈ ಒಂದು ವ್ಯಕ್ತಿತ್ವ. ನೋಡಿ, 3 ಸಹೋದರರು ಒಂದೇ ಫ್ಯಾಮಿಲಿಯಲ್ಲಿ, ಒಂದೇ ತಂದೆ ತಾಯಿ, ಆದ್ರೆ ಗುಣಗಳು ನೋಡಿ ಎಷ್ಟೊಂದು ವ್ಯತ್ಯಾಸವಿದೆ. ಯಾಕಂದ್ರೆ ಅವರು ಅದನ್ನ ಆಯ್ಕೆ ಮಾಡಿಕೊಂಡಿರೋದು ಅನ್ನೋದನ್ನಿಲ್ಲಿ. ಅದಕ್ಕೇನೆ ರಾವಣನಿಗೆ ಅಷ್ಟೊಂದು ಎಲ್ಲರೂ ಅಡ್ವೈಸ್ ಮಾಡ್ತಾರೆ, ಇದು ಮಾಡಬೇಡ ಅಂತ. ಇಲ್ಲ, ನಾನು ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ. ಆ ಥರ ಅವರವರ ಸ್ವಭಾವಕ್ಕೆ, ಅವರು ಆ ಒಂದು ಇಂದ್ರಿಯಗಳ ತೃಪ್ತಿಗೋಸ್ಕರ ಅವರು ಅದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆಯ್ಕೆ ಮಾಡ್ಕೊಂಡ್ಮೇಲೆ ಅದನ್ನ ಅವರೇ ಅನುಭವಿಸ್ಬೇಕು ಅಷ್ಟೇ. ಅದನ್ನೇ ಇಲ್ಲಿ ನಾವು ತಿಳ್ಕೊಳ್ಳುವಂತ ಒಂದು ವಿಷಯ. ಈ ಒಂದು 3 ಗುಣಗಳಲ್ಲಿ ನಮ್ಮ ಜೀವನ ಶೈಲಿ, ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ನೋಡಿ, ಅದು ಗುಡ್ನೆಸ್, ಪ್ಯಾಷನ್, ಇಗ್ನರೆನ್ಸ್, ಇದರಲ್ಲಿದ್ರೆ ಅದು ಆ ಥರ ನಾವು ನೋಡಿದ್ದೀವಿ ಹೇಗಿರ್ತಾರೆ ಅನ್ನೋದನ್ನೆಲ್ಲ. ಬಹಳ ದೀರ್ಘವಾಗಿ ಏನು ಊಟ ಮಾಡ್ತಾರೆ, ಹೇಗೆ ನಡವಳಿಕೆ ಇರುತ್ತೆ, ಯಾವ ಜಾಗಕ್ಕೆ ಹೋಗ್ತಾರೆ, ಹೆಂಗೆ ಎಲ್ಲ ನಾವು ನೋಡಿದ್ದೀವಿ ಅಲ್ವಾ. 4ನೇದೊಂದು ಇಂಟ್ರೊಡ್ಯೂಸ್ ಆಗ್ತಿದೆ ನೋಡಿ ಇಲ್ಲಿ, ಶುದ್ಧ ಸತ್ವ ಅಂತ. ಇದು 3ಕ್ಕೂ ಸತ್ವಗುಣ, ರಜೋಗುಣ ಮತ್ತೆ ತಮೋ ಗುಣಕ್ಕಿಂತ ಅತೀತವಾದದ್ದು, ಉನ್ನತವಾದದ್ದು, ಟ್ರಾನ್ಸಿಡೆಂಟಲ್ ಅಂತ ಹೇಳ್ತಾರೆ ನೋಡಿ, ಅದು ಶುದ್ಧ ಸತ್ವ. ಈ 3 ಗುಣಕ್ಕಿಂತ ದಾಟಿ ಹೋಗ್ಬೇಕು. ಇದುವರೆಗೂ ಸತ್ವಗುಣದಲ್ಲಿ ಇರಿದ್ರೆ ಒಳ್ಳೇದು ಅಂತಿದ್ವಲ್ಲ, ಇಲ್ಲ, ಅದರಲ್ಲೂ ಬಂಧನ, ಅದು ಬಂಧನನೇ ಅಲ್ವಾ. ಸತ್ವಗುಣನು ಭೌತಿಕ ಪ್ರಪಂಚದ ಒಂದು ಗುಣ, ಅದು ಬಂಧನಲ್ಲಿ ಇಡುತ್ತೆ. ಅದರಿಂದ ನಾವು ಶುದ್ಧವಾದಂತ ಸತ್ವಗುಣಕ್ಕೆ ಹೋಗ್ಬೇಕು. ಶುದ್ಧ ಸತ್ವ ಅಂದ್ರೆ ಏನು? ಅದು ಭಗವಂತನ ಸೇವೆಯಲ್ಲಿದ್ದಾಗ ನಾವು ಈ 3 ಗುಣಕ್ಕೂ ಅತೀತ, ಆ 3 ಗುಣಗಳನ್ನು ದಾಟಿ ಮೇಲೆ ಹೋಗ್ತೀವಿ. ಆ ಒಂದು ಗುಣದಲ್ಲಿ ಇರಬೇಕು ಅನ್ನೋ ಒಂದು ವಿಷಯವನ್ನು ಇಲ್ಲಿ ಭಗವಂತ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾನೆ ನೋಡಿ, ನಮ್ಮ ಜೀವನದಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. 3 ಗುಣಗಳಲ್ಲಿ ಯಾವ ಜೀವನ ಶೈಲಿ, ಗುಣಗಳಲ್ಲಿ ಜೀವನ ಶೈಲಿ ಹೇಗಿರುತ್ತೆ, ಹೇಗೆ ಅವರು ನಂಬಿಕೆ ಇರುತ್ತೆ, ಹೇಗೆ ಪೂಜೆ ಮಾಡ್ತಾರೆ, ಏನು ಊಟ ಮಾಡ್ತಾರೆ, ಅದು ಮತ್ತೆ ಮತ್ತೆ ಭಗವಾನ್ ಅಂತ ಹೇಳ್ತಿದ್ದಾನೆ ನೋಡಿ. ಏನು ತಪಸ್ಸು ಮಾಡ್ತಾರೆ, ಹೇಗೆ ನಡ್ಕೊಳ್ತಾರೆ, ಹೇಗೆ ಮಾತಾಡ್ತಾರೆ, ಹೇಗೆ ಮನಸ್ಸನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ತಾರೆ ನೋಡಿ. ಇಲ್ಲಿದ್ದಾರೆ ನೋಡಿ, ಅಬ್ಬಬ್ಬಬ್ಬ. ಈ ತಮೋ ಗುಣದಲ್ಲಿ ಇರೋರು ನೋಡಿ, ಏನೋ ಒಂದು ಬುರುಡೆಗಳೆಲ್ಲ ತಲೆ ಮೆಟ್ಕೊ ತಮೋ ಗುಣ ಏನ್ ಮಾಡ್ತಿದೀವಿ ಅಂತ ಅವ್ರಿಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ನೋಡಿ, ಫೈತ್ ಅಂಡ್ ವರ್ಷಿಪ್ ಅಲ್ಲಿ ನಾವು ನೋಡಿದ್ರೆ 4ನೆಯ ಶ್ಲೋಕ 17ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಿರ್ತಾರೆ? ಯಜಂತೆ ಸಾತ್ವಿಕ ದೇವನ್ ಯಕ್ಷ ರಾಕ್ಷಸಂಸಿರಜಸಃ ಪ್ರೇತಾನ್ ಭೂತ ಗಣಾಂಶ ಚಾನ್ಯೇ ಯಜಂತೆ ತಮಸ ಜನಃ ಅಂತ ಭಗವಂತ ಹೇಳ್ತಿದ್ದಾನೆ ನೋಡಿ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸುತ್ತಾರೆ ನೋಡಿ. ಯಾರನ್ನ? ದೇವತೆಗಳನ್ನ ಪೂಜಿಸ್ತಾರೆ ನೋಡಿ. ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಶುದ್ಧ ಸತ್ವ ಅಲ್ಲ, ಸಾತ್ವಿಕ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸ್ತಾರೆ. ಅದಕ್ಕೆ ಅವರು ಒಳ್ಳೆ ನಡತೆ, ಒಳ್ಳೆ ಗುಣ, ಒಳ್ಳೆಯ ಆಲೋಚನೆ ಇದೆಲ್ಲ ಇರುತ್ತೆ ಅವ್ರ ಹತ್ರ. ರಜಸ್ ಸ್ವಭಾವದವರು ರಾಕ್ಷಸರನ್ನು ಪೂಜಿಸುತ್ತಾರೆ. ಆಮೇಲೆ ತಾಮಸ ಗುಣದವರು, ತಮೋ ಗುಣದಲ್ಲಿರುವವರು ಭೂತ ಪ್ರೇತಗಳನ್ನು ಪೂಜಿಸ್ತಾರೆ. ಅವ್ರು ನೋಡ್ರೆ ಅಮಾವಾಸ್ಯೆನಲ್ಲಿ ಫುಲ್ ಬಿಸಿ ಆಗ್ಬಿಡ್ತಾರಂತೆ. ಅದು ಎಲ್ಲಿ ಪೂಜೆ? ಅದು ಹೋಗ್ಬಿಟ್ಟು ಸ್ಮಶಾನದಲ್ಲಿ ಪೂಜೆ ಮಾಡ್ತೀನಿ ಅಂತ ಅಲ್ಲೋಗಿ ಬುರ್ಡೆ ಇಟ್ಕೊಂಡು ಏನೋ ಪೂಜೆಗಳೆಲ್ಲ ಮಾಡ್ತಾರಪ್ಪ. ನಾನು ನೋಡಿಲ್ಲ, ಕೇಳಿದ್ದೀನಿ ಆ ಥರ. ಸೊ ಈ ಒಂದು ಪೂಜಾ ವಿಧಾನಗಳು ಅವರ ಗುಣಕ್ಕೆ ತಕ್ಕಂತೆ ಇರುತ್ತೆ. ಭೂತ ಪ್ರೇತಗಳನ್ನು, ರಾಕ್ಷಸರನ್ನು ಮತ್ತೆ ದೇವತೆಗಳನ್ನು ಪೂಜಿಸ್ತಾರೆ ಅನ್ನೋದನ್ನ ಈಗ ನಾವು ತೀರ್ಮಾನ ಮಾಡ್ಕೋಬೇಕು, ಎಲ್ಲ ನಾವ್ ಯಾರು ಅಂತ. ಊಟ, ಅವರು ಅವರ ಊಟ ಕೂಡ ಅದೇ ತರ ಇರುತ್ತೆ. ತಮೋ ಗುಣದಲ್ಲಿರೋರು ಯಾವ ತರ ಊಟ ಮಾಡ್ತಾರೆ, ಸತ್ವಗುಣದಲ್ಲಿ ಇರೋರು ಯಾವ ತರ ಊಟ ಮಾಡ್ತಾರೆ, ರಜೋಗುಣದಲ್ಲಿರೋರು ಯಾವ ತರ ಊಟ ಮಾಡ್ತಾರೆ ಅಂತ ನಾವು ನೋಡಿದ್ವಿ. ಈಗ ಮತ್ತೆ ಭಗವಂತ ಅದನ್ನ ಹೇಳ್ಕೊಡ್ತಾ ಇದ್ದಾರೆ ನೋಡಿ. ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯಸ್ಸನ್ನು ಹೆಚ್ಚಿಸುತ್ತದೆ. ಅದಕ್ಕೆ ನೋಡಿರ್ಬೋದು ನೀವು, ನಾರ್ಮಲ್ ಒಂದು ಪರ್ಟಿಕ್ಯುಲರ್ ಕೇಸ್ ತಗೋಬಾರ್ದು, ಜನರಲ್ ಆಗಿ ನಾನು ನೋಡಿದಾಗ ಸಾತ್ವಿಕ ಗುಣದಲ್ಲಿರೋರು ಅವ್ರು ಊಟ ಮಾಡೋದೆಲ್ಲ ಅವರು ಆಯಸ್ಸು ಜಾಸ್ತಿ ಇರುತ್ತೆ. ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತವೆ. ಅದೇನ್ ಮಾಡುತ್ತೆ?
ಅದು ಪರಿಶುದ್ಧಗೊಳಿಸುತ್ತೆ ಆ ತರ ಊಟ ಮಾಡಿದ್ರೆ. ಬಲ ಬಲನೂ ಸಿಗುತ್ತೆ ಅದರಲ್ಲಿ, ಆರೋಗ್ಯನೂ ಇದೆ, ಸುಖ ಖಂಡಿತ ಇದೆ, ತೃಪ್ತಿ ಖಂಡಿತ ತೃಪ್ತಿ ಅದು ಸಿಗುತ್ತೆ, ಹೆಚ್ಚಿಸುತ್ತವೆ. ಅಂತಹ ಆಹಾರಗಳನ್ನು ರಸಯುಕ್ತವಾಗಿರುತ್ತವೆ, ಜಿಡ್ಡಿನಿಂದ ಕೂಡಿರುತ್ತವೆ, ಆರೋಗ್ಯಕರವಾಗಿರುತ್ತವೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತವೆ. ಆ ತರ ಆಹಾರಗಳನ್ನು ಅವರು ಸೇವಿಸ್ತಾರೆ, ಯಾರು ಸಾತ್ವಿಕ ಗುಣದವರು. ಅದೇ ರಜೋಗುಣದವರು ಬಹು ಕಹಿಯಾದದ್ದು ಹುಳಿಯಾಗಿರುತ್ತಂತೆ, ತುಂಬಾ ಹುಳಿ ಊಟ ಅವರು ತಗೊಳ್ಳೋದು. ಆಮೇಲೆ ತುಂಬಾ ಉಪ್ಪು, ಆಮೇಲೆ ತುಂಬಾ ಬಿಸಿ 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 ಇಲ್ಲ ಅಂದ್ರೆ ಹಂಗೆ ಕೋಪ ಬಂದ್ಬಿಡುತ್ತೆ ತೀಕ್ಷ್ಣವಾದದ್ದು, ಒಣಕಲಾಗಿದ್ದುದು ಮತ್ತು ಸುಡುತ್ತಿರುವ ಆಹಾರಗಳು ರಜ ಸ್ವಭಾವದವರಿಗೆ ಪ್ರಿಯವಾದವು. ಇಂತಹ ಆಹಾರಗಳು ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುತ್ತವೆ. ನೋಡಿದ್ರ, ನಾವು ಏನು ಊಟ ಮಾಡ್ತೀವೋ ಅದು ನಮ್ಮ ಒಂದು ಗುಣಗಳಾಗುತ್ತೆ, ನಮ್ಮ ರೋಗಗಳಾಗಿ ಬರುತ್ತವೆ, ನಮ್ಮ ನಡತೆ ಎಲ್ಲದಕ್ಕೂ ಅದು ಅದು ತೋರಿಸ್ಕೊಡುತ್ತೆ ನೋಡಿ. ಅದಕ್ಕೆ ನಾವು ತುಂಬಾ ಹುಷಾರಾಗಿರ್ಬೇಕು. ಆಮೇಲೆ ತಿನ್ನುವುದಕ್ಕೆ 3 ಗಂಟೆಗಳ, ತಮೋಗುಣದಲ್ಲಿರೋರೇನು, ತಿನ್ನುವುದಕ್ಕೆ 3 ಗಂಟೆಗಳಿಗೂ ಮೊದಲು ಸಿದ್ಧ ಮಾಡಿದ ಆಹಾರ ಅಂದ್ರೆ ಅಡಿಗೆ ಮಾಡೋದು ಫ್ರೆಶ್ ಆಗಿರ್ಬೇಕು, ಊಟ ಮಾಡಬೇಕು ತುಂಬಾ ಹೊತ್ತು ಬಿಟ್ಟು ಊಟ ಮಾಡಿದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾ ಎಲ್ಲ ಬರಕ್ ಶುರು ಮಾಡ್ಬಿಡುತ್ತೆ. ಅದು ರುಚಿನೂ ಕೆಟ್ಟೋಗುತ್ತೆ, ಆರೋಗ್ಯದಲ್ಲಿ ಅದಕ್ಕೆ ಏನು ಶಕ್ತಿನೂ ಇರಲ್ಲ. ರುಚಿ ಇಲ್ಲದದ್ದು ಊಟ ಮಾಡೋದು, ಕೆಡುತ್ತಿರುವ ಅಳಸಿದ ಆಹಾರ ಊಟ ಮಾಡೋದು, ಮತ್ತು ಉಚ್ಚಿಷ್ಟವು ಯಾರಾದರೂ ತಿಂದು ಮಡಗಿದ್ದನ್ನ ತಿನ್ನೋದು, ಅಸ್ಪೃಶ್ಯ ಮುಟ್ಟೋದೇ ಇಲ್ಲ ಅಂಥದನ್ನ ತಿನ್ನೋದು ಆದ ಆಹಾರವು ತಾಮಸ ಗುಣದವರಿಗೆ ಪ್ರಿಯವಾದುದು ತಿನ್ನೋದು ಮಾತ್ರ ಅಲ್ಲ, ತುಂಬಾ ಪ್ರೀತಿ ಬೇರೆ ಅವರಿಗೆ. ಇವು ನಾನು ತುಂಬಾ ಸರಿ ಗಮನಿಸಿದ್ದೀನಿ. ಈ ಫ್ರೆಂಡ್ಸ್ಗಳೆಲ್ಲ ಬರ್ತ್ಡೇ ಪಾರ್ಟಿ ಮಾಡೋಣ ಅಂದ್ಬಿಟ್ಟು ಎಲ್ಲರೂ 10 ಜನ ಎಲ್ಲ ಗಾಡಿ ಗೀಡಿ ಕಾರೆಲ್ಲ ತೊಗೊಂಡು ಹೋಗ್ತಾರೆ, ರೆಸಾರ್ಟ್ಗೆ ಹೋಗೋಣ ಅಂತ ಎಲ್ಲ ಹೋಗಿ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಪಾರ್ಟಿ ಗಿಟ್ ಎಲ್ಲ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನಡೀತೆ ನೋಡಿ, ಇವನು ಸ್ವಲ್ಪ ಹೊತ್ತಾದ್ಮೇಲೆ ಕುಡಿದು ಇರಲ್ಲ, ವೆಯ್ಟರ್ನ ಕರೆದು ಏನು ಇಷ್ಟು ಲೇಟ್ ಮಾಡ್ಬಿಡಿ, ನಾ ಇದನ್ನ ಕೇಳೇ ಇಲ್ಲ, ಹಿಂಗಿದೆ ಹಂಗಿದೆ ಅಂತ ಅಲ್ಲಿ ಬೈಯಕ್ಕೆ ಶುರು ಮಾಡ್ಬಿಡ್ತಾರೆ. ಏನು ಇರಲ್ಲ ಅದು. ಇನ್ನೊಬ್ಬ ಸುಮ್ಮನಿರೋ ಎಲ್ಲ ಚೆನ್ನಾಗೇ ಇದೆ ಕಣ, ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಅಂತಾರೆ. ಇನ್ನೊಬ್ಬ ಹಂಗ್ ಗಲಾಟೆ ಮಾಡ್ತಿರ್ತಾನೆ, ಇನ್ನೊಂದಲ್ಲ 2-3 ಜನ ಅಲ್ಲಿ ಹೊಡಿಯೋದೇನು ಆ ಥರ ಎಲ್ಲ ನಡೆದ್ಬಿಡುತ್ತೆ, ಅಷ್ಟೊಂದು ಗಲಾಟೆವರೆಗೂ ಹೊಟ್ಟೋಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಕುತ್ಕೊಂಡು ಅಡಿಗೆ ಮಾಡ್ತಿದ್ದಾನೆ ನೋಡಿ ಅವನು ಯಜಮಾನನ್ ಕೇಳಿರ್ತಾನೆ, ಸರ್ ನಾನು ಅರ್ಜೆಂಟಾಗಿ ಊರಿಗೆ ಹೋಗ್ಬೇಕು ಸರ್, ನಾವು ಮನೆಯಲ್ಲಿ ಏನೋ ಕರೆದಿದ್ದಾರೆ ಅಂದ್ರೆ, ಅದೆಲ್ಲ ಆಗಲ್ಲಪ್ಪ, ಶನಿವಾರ ಭಾನುವಾರ ಏನ್ ಮಾತಾಡ್ತೀಯ, ನಾನು ಇವತ್ತೇ ನನಗೆ ತುಂಬಾ ಜನ ಬರೋದು, ಆ ಪಾರ್ಟಿ ಬೇರೆ ಕೊಟ್ಟಿದ್ದಾರೆ, ಏನ್ ಮಾಡ್ತೀಯ ನೀನ್, ಇಲ್ಲ ಅಂದ್ರೆ ಹೆಂಗ್ ಅಡಿಗೆ ಮಾಡಕ್ಕಾಗುತ್ತೆ, ಯಾರೋ ಇದಾರಾ ಅವು ಅಂತ ಅವನ ಕೊಟ್ಟೇ ಇರೋದಿಲ್ಲ. ಅವನೇನ್ ಮಾಡ್ತಾನೆ, ಕೋಪದಲ್ಲಿ ಅಡಿಗೆ ಮಾಡ್ತಾ ಇರ್ತಾನೆ ಕೋಪದಲ್ಲಿ ಅಡಿಗೆ ಮಾಡಿದಾಗ ಆ ಗುಣಗಳು ಆ ಊಟದಲ್ಲಿ ಬಂದು ಸೇರುತ್ತೆ. ಆಗ ಚೆನ್ನಾಗಿ ಹೋದ 10 ಜನ ಊಟ ಮಾಡಿದ ತಕ್ಷಣ ಆ ಗುಣಗಳು ಅವನ ಮೇಲೆ ಪ್ರಭಾವ ಬೀರಕ್ಕೆ ಶುರು ಮಾಡ್ಬಿಡುತ್ತೆ. ಬೀರಿ ಅವನ್ ಏನ್ ಮಾಡ್ತಾನೆ, ಅವನಿಗೂ ಆ ಗುಣ ಬಂದ್ಬಿಡುತ್ತೆ. ಆ ಊಟದ ಆಹಾರದ ಗುಣ ಬೇರೆ, ಅದನ್ನ ಮಾಡಿದವ್ರ ಗುಣ ಬೇರೆ ಎರಡು ಸೇರ್ಕೊಂಡು ಅವನು ಅಷ್ಟೊಂದು ಗಲಾಟೆ ಮಾಡ್ಬಿಡ್ತಾನೆ. ಆದ್ದರಿಂದಾನೇ ನಾವು ನೋಡಿರ್ಬೇಕು, ಸಂತೋಷವೂ ಹೋಗ್ತಾರೆ ಪಾರ್ಟಿ ಮಾಡೋದಕ್ಕೆ, ಫ್ಯಾಮಿಲಿ ಜೊತೆಲಿ ಹೋಗ್ತಾರೆ, ಅಲ್ಲಿ ಜಗಳ ಮಾಡ್ಕೊಂಡು ಬಂದ್ಬಿಡ್ತಾರೆ, ಅವ್ರವ್ರೇ ಜಗಳ ಮಾಡ್ಕೊಂಡ್ಬಿಡ್ತಾರೆ, ಯಾವುದೋ ಹಳೇ ಕತೆ ಬಂದ್ಬಿಡುತ್ತೆ ಜ್ಞಾಪಕಕ್ಕೆ. ಹೆಂಗೆ ಇದೆಲ್ಲ ಆ ಒಂದು ಗುಣಗಳಿಂದ. ಅದು ನಾವು ಏನ್ ಊಟ ಮಾಡ್ತೀವೋ ಅದು ನಾವು ಅದಾಗ್ತೀವಿ ಅಂತ ಒಂದು ಗಾದೆನೂ ಇದೆ. ವಿ ಆರ್ ವಾಟ್ ವಿ ಈಟ್ ಅಂತ, ನಾವು ಏನು ತಿಂತೀವೋ ಅದು ನಾವು ಆಗ್ತೀವಿ ಅಂತ. ಆದ್ದರಿಂದ ನಾವು ತುಂಬಾ ತುಂಬಾ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಆಹಾರಗಳು ಅನ್ನೋದನ್ನಿಲ್ಲಿ ನಮಗೆ ಎಲ್ಲ ಭಗವದ್ಗೀತೆಯ ಒಂದು ಎಕ್ಸ್ಟೆನ್ಷನ್ಸ್ ಇದೆಲ್ಲ. ಎಲ್ಲ ಗಾದೆಗಳು ಅದು ಇದು ಎಲ್ಲ ಇಲ್ಲಿಂದಾನೇ ಬಂದಿರೋದು. ಅದನ್ನ ಗಾದೆ ರೂಪದಲ್ಲಿ ಹೇಳಿದ್ರೆ ಜನ ತುಂಬಾ ತಿಳ್ಕೊಂಡ್ಬಿಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ, ಒಪ್ಕೊಳ್ತಾರೆ ಅಂತ. ಇದೆಲ್ಲ ಇಲ್ಲಿಂದಾನೇ ಬಂದಿದ್ದು. ಆಮೇಲೆ 3 ಗುಣಗಳಲ್ಲಿ ಆಹಾರ, ಗುಡ್ನೆಸ್ ಅಲ್ಲಿರೋರು ಹೋಲ್ಸಮ್, ಎಳನೀರು, ಆಮೇಲೆ ಏನು ಫ್ರೂಟ್ಸು, ಜ್ಯೂಸಿ, ಪ್ಲೀಸಿಂಗ್, ರಿಸಲ್ಟ್ ಲಾಂಗ್ ಲೈಫ್, ಪ್ಯೂರಿಫೈಯಿಂಗ್, ಶಕ್ತಿ, ಡಿಸೀಸ್ ಫ್ರೀ, ಹ್ಯಾಪಿನೆಸ್, ಸಂತೋಷವಾಗಿ, ಯಾವುದೇ ರೋಗವಿಲ್ಲದೆ, ಬಲಶಾಲಿಯಾಗಿ, ಶುದ್ಧವಾಗಿ ತುಂಬ ದಿನ ಬಾಳಬಹುದು. ಅದೇ ಪ್ಯಾಷನ್, ರಜೋಗುಣದಲ್ಲಿದ್ದವರು ಅವ್ರು ತಿನ್ನೋದೆಲ್ಲ ಖಾರವಾದದ್ದು, ಹುಳಿಯಾದದ್ದು, ಆ ಥರದ್ದು. ಅದೇನಾಗುತ್ತೆ, ಅದು ಬಂದು ಅವ್ರಿಗೆ ಕಷ್ಟಗಳನ್ನ ಕೊಡುತ್ತೆ, ಅದು ಡಿಸೀಸ್ ಬರುತ್ತೆ, ಆಮೇಲೆ ಟೆನ್ಷನ್ಗಳು ಬರುತ್ತೆ, ಮಿಸರಿ ಬರುತ್ತೆ, ಇದೆಲ್ಲ ಬರುತ್ತೆ ಅಂತ. ಇಗ್ನರೆನ್ಸ್ ನೋಡಿ ಅದೇ ತರ ಇರುತ್ತೆ. ನೀವು ಗಮನ ಕೊಟ್ಟು ನೋಡಿ, ಇದೆಲ್ಲ ಓದಿದ್ಮೇಲೆ ಸ್ವಲ್ಪ ಗಮನ ಬಿಟ್ಟು ಎಲ್ಲಾ ಕಡೆ ನೋಡಿ, ಎಲ್ಲಾರ ಕಡೆ ನೋಡದೆ ಇದ್ರು ನಮ್ಮ ಬಗ್ಗೆ ನಾವೇ ನೋಡಿ ಅದು ಇಗ್ನರೆನ್ಸ್, ಟೇಸ್ಟ್ಲೆಸ್, ಡಿಕಂಪೋಸ್ಡ್, ಅನ್ಟಚಬಲ್ ಥಿಂಗ್ಸ್ ಇದೆಲ್ಲ.
ಆ ಥರದ್ದು ಅದೇನಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಡಿಸೀಸ್ ಬರುತ್ತೆ, ಕಂಟ್ಯಾಮಿನೇಟ್ ಆಗುತ್ತೆ. ಅದೆಲ್ಲ ಆಗಿ ಅದು ಆಗುತ್ತೆ ಅನ್ನೋದನ್ನ ಇಲ್ಲಿ ನಮಗೆ ಭಗವಂತನ ಪ್ರಕಾರ ನಾವು ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು. ಅತಿ ಉನ್ನತವಾದ ಅಂತ ಆಹಾರ ಯಾವುದು? ಈಗ ಸತ್ವಗುಣ ನೋಡ್ದೋ, ಆಮೇಲೆ ರಜೋಗುಣದ ಊಟ ನೋಡ್ದೋ, ಆಮೇಲೆ ನಾವು ತಮೋಗುಣದ ನೋಡ್ದೋ. ನೋಡಿ ಈಗ ಶುದ್ಧ ಸತ್ವ ಅಂತ ಹೇಳಿದ್ರಲ್ಲ ಭಗವಂತ, ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಶುದ್ಧ ಸತ್ವದಲ್ಲೂ ನಾವು ಊಟ ಮಾಡಬಹುದು. ಅದನ್ನೇ ಪ್ರಸಾದ ಅಂತ ಹೇಳೋದು. ಅಂದ್ರೆ ನಾವು ಏನೇ ಅಡಿಗೆ ಮಾಡಿದ್ರು ಅದನ್ನ ಏನ್ ಮಾಡಬೇಕು, ಅದು ಭಗವಂತನಿಗೆ ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡಿ ಅದನ್ನ ನಾವು ಸೇರಿಸಿದಾಗ ಅದು ಆ ಮೂರು ಗುಣಗಳಲ್ಲೂ ಇರಲ್ಲ, ಅದು ಅತೀತವಾಗಿರುತ್ತೆ. ಮೂರು ಗುಣಗಳಕ್ಕೂ ದಾಟಿದಂತಹ ಒಂದು ಶುದ್ಧ ಸತ್ವ ಗುಣದಲ್ಲಿರುತ್ತೆ. ಆಗ ಆ ಊಟ ಬಂದು ಈ ಭೌತಿಕದ ಊಟವೇ ಅಲ್ಲ, ಅದು ಆಧ್ಯಾತ್ಮಿಕ ಊಟ ಅಲ್ವಾ. ಭಗವಂತನೇ ಅದನ್ನ ಆ ಊಟ ಮಾಡಿದ್ದಾನೆ, ಅದನ್ನ ನಮಗೆ ಪ್ರಸಾದವಾಗಿ ಕೊಡ್ತಾ ಇದ್ದಾನೆ ನೈವೇದ್ಯ ಮಾಡಿದ್ಮೇಲೆ. ಅದಕ್ಕೇನೆ ಜನ ನೋಡಿ ದೇವಸ್ಥಾನಕ್ಕೆ ಹೋದಾಗ ಅವ್ರು ಬಂದ್ಬಿಟ್ಟು ತಿರುಪತಿ ಲಡ್ಡು ಜನ ಮೇಲೆ ಮೇಲೆ ಬಿದ್ದು ಆ ಲಡ್ಡು ತಗೋತಾರೆ. ಏನಕ್ಕೆ? ಹ ಯಾವನ ಹತ್ರ ಕಾಸಿಲ್ವಾ? ಅಲ್ಲಿ ಹೋದವರೆಲ್ಲ ಎಷ್ಟು ದೊಡ್ಡ ದೊಡ್ಡವರು, ಒಂದೊಂದ್ಸಾರಿ 1 ಕೋಟಿ 5 ಕೋಟಿ ಎಲ್ಲ ಇದು ಉಂಡಿಲ್ ಹಾಕಿ ಬಂದಿರ್ತಾರೆ. ಅದಕ್ಕೆ ಆದ್ರೆ ಆ ಪ್ರಸಾದ ಕೌಂಟರ್ ಬಂದ್ರೆ ಆ ನುಗ್ಗಿ ಆ ಒಂದು ಎತ್ಕೊಂಡ್ಬರ್ತಾರೆ. ಯಾಕೆ ಹೊರಗಡೆ ಬಂದ್ರೆ ಅವನು 5 ಸ್ಟಾರ್ ಹೋಟೆಲ್ ದೊಡ್ಡ ಸೂಪರ್ ವೆರಿ ಲಡ್ಡು ಗೀನಲ್ಲೇ ಮಾಡಿದ ಒಂದು ಲಡ್ಡುನ ತಗೊಂಡು ಅವ್ನು ತಿನ್ಬೋದು. ಆದ್ರೆ ಅದು ಶುದ್ಧ ಸತ್ವದಲ್ಲಿರುವಂಥದ್ದು ಆ ಒಂದು ಪ್ರಸಾದ. ಆದ್ರಿಂದನೇ ಆ ಆತ್ಮ ಅವ್ನಿಗೆ ಹೇಳ್ತಿದೆ, ಅದು ನನಗೆ ಬೇಕು, ಅದು ನನಗೆ ಬೇಕು ಹ ಅಂತ. ಹೋಗಿ ಅಲ್ಲಿ ನಿಂತ್ಕೊಂಡು ಆಮೇಲೆ ತಿನ್ಬಿಟ್ಟು ಆಹಾ ತುಂಬಾ ತೃಪ್ತಿ ಆಯ್ತು ಅಂತಾನೆ ಅಲ್ವರ. ಅದೇನದು ಬರೀ ಇದು ಏನು ಮೊಸರನ್ನ ಇಲ್ಲ ಪುಳಿಯೋಗರೆ ಅಷ್ಟೊಂದು ರುಚಿಕರ. ಅದು ಅಲ್ಲಿ ಯಾರು ಹೇಳಲ್ಲ, ಈ ತರ ಮಾಡ್ಕೊಡ್ತೀನಿ ಮನೇಲಿ ಅಂತ. ಅವಾಗ ಬೈದ್ಬಿಡ್ತಾರ ಅವ್ರು, ಈ ತರ ಎಲ್ಲಿ ಮಾಡಿದೆ ನೀನು ಅಂತ. ಆದ್ರೆ ಅದೇ ಭಗವಂತನ ಹತ್ರ ಕೊಟ್ಟು ಭಗವಂತರ ಸೇವಿಸಿ ಅದನ್ನ ಹಂಗೆ ಭಗವಂತ ನಮಗೆ ಕೊಡ್ತಾನೆ. ಅವನು ಕಣ್ಣಿನ ಮೂಲಕ ಸೇವಿಸ್ತಾನೆ. ಭಗವಂತನ ನಾವು ನೋಡ್ದಲ್ವಾ, ಭಗವಂತನ ದೇಹ ಭೌತಿಕ ದೇಹವಲ್ಲ. ಆತ ಈ ಅವನ ಇಂದ್ರಿಯಗಳು ಹೇಗಿದೆ ಅಂದ್ರೆ, ಒಂದು ಇಂದ್ರಿಯಗಳಲ್ಲ, ಕಣ್ಣಿಂದ ಅವನು ಕೇಳಬಹುದು, ಕಿವಿಯಿಂದ ಅವನು ಊಟ ಮಾಡಬಹುದು. ಆ ತರ ಒಂದೇ ಇದಕ್ಕೆ ಅದಕ್ಕೆ ಅಂತ ಇಲ್ಲ. ಆ ತರ ಅದಕ್ಕೋಸ್ಕರನೇ ನೈವೇದ್ಯವನ್ನು ಇಟ್ಟಾಗ ಅದು ಹಂಗೆ ಇರುತ್ತೆ. ಆದ್ರೆ ಅವನು ಕಣ್ಣಿನ ಮೂಲಕ ಅದನ್ನ ಸೇವಿಸಿರ್ತಾನೆ, ಮತ್ತೆ ಅದನ್ನು ನಮಗೆ ಕೊಡ್ತಾನೆ. ಅದು ಏನಾಗಿರುತ್ತೆ, ಶುದ್ಧ ಸತ್ವ. ಎಲ್ಲ ಪಾಪಗಳು ಮಾಡಿರ್ತಾವಲ್ಲ, ಆ ಒಂದು ಆಹಾರ ತಯಾರಿ ಮಾಡೋದ ಅದನ್ನೆಲ್ಲ ಅದು ಹೊರಸಾಕ್ಬಿಟ್ಟಿರುತ್ತೆ. ಶುದ್ಧವಾಗಿ ನಮಗೆ ಅದು ವಾಪಸ್ ಬರುತ್ತೆ. ಯಾವುದೇ ಒಂದು ಕರ್ಮವಿರೋದಿಲ್ಲ. ಅದು ವಿಕರ್ಮನೂ ಅಲ್ಲ, ಕರ್ಮನೂ ಅಲ್ಲ. ಅದು ಅಕರ್ಮ ಅಂತ. ಅದೇ ಶುದ್ಧ ಸತ್ವ. ಆ ತರ ತಗೊಂಡ್ರೆ ನಮ್ಮ ಜೀವನ ಯಾವಾಗಲೂ ಸಂತೋಷವಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಸ್ಯಾಕ್ರಿಫೈಸ್ ಇನ್ 3 ಮೋಡ್ಸ್. ಈ ಯಜ್ಞ ಮಾಡ್ತೀವಲ್ಲ, ಅದು ಯಾವ ತರ ಮಾಡ್ತಾರೆ? ಈ ಒಂದು ಸತ್ವಗುಣದಲ್ಲಿರೋರು ಯಾವ ತರ ಮಾಡ್ತಾರೆ, ತಮೋ ಗುಣದಲ್ಲಿರೋರು ಯಾವ ತರ ಮಾಡ್ತಾರೆ, ರಜೋಗುಣದಲ್ಲಿರೋರು ಯಾವ ತರ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಮತ್ತೆ ಭಗವಂತ ವಿವರಿಸ್ತಾರೆ. ಯಾಕಂದ್ರೆ ಇದೆಲ್ಲ ಮೂಲ ಜ್ಞಾಪಕ ಇಟ್ಕೊಳ್ಳಿ. ಇದು ಅರ್ಜುನ ಕೇಳಿದ ಪ್ರಶ್ನೆಗೆ ಇವೆಲ್ಲ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಹೇಳ್ತಾರೆ. ನಾವು ಮುಖ್ಯವಾದಂತಹ ಶ್ಲೋಕಗಳನ್ನ ತೆಗೆದುಕೊಂಡು ನಾವಿಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತಿದೀವಿ. ವಿಧಿಹೀನಂ ಆಸ್ತ್ರಾತ್ತಾನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾ ವಿರಹಾಯಿತಂ ಯಜ್ಞಂ ತಾಮಸಂ ಪರಿಚಕರ್ಸತೆ. ಧರ್ಮ ಗ್ರಂಥಗಳ ಆದೇಶಗಳನ್ನು ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದಗಳ ಸ್ತೋತ್ರಗಳನ್ನು ಹೇಳದೆ, ಪುರೋಹಿತನಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವನ್ನು ತಾಮಸ ಗುಣದ್ದು ಎಂದು ಪರಿಗಣಿಸಲಾಗುತ್ತದೆ. ನೋಡಿ, ಇದು ಯಾವುದೇ ಒಂದು ಲೆಕ್ಕಕ್ಕೆ ತಗೊಳ್ಳಲ್ಲ. ಏನಪ್ಪ ಯಾರಾದ್ರೂ ಬ್ರಾಹ್ಮಣನ್ಗೆ ಬಂದು ಪೂಜೆ ಮಾಡ್ದನ್ ಕೊಡದೇ ಇರ್ತಾರಾ ಅಂತ ನಾನು ನೋಡಿದ್ದೀನಿ, ನಾನೇ ನೋಡಿದ್ದೀನಿ. ಒಬ್ಬ ದೊಡ್ಡ ಮನುಷ್ಯ, ಆ ಯಾರು ಹೆಂಗೆ ಏನು ವೃತ್ತಿ ಎಲ್ಲ ಹೇಳಲ್ಲ, ನಾನು ನೋಡಿದ್ದೀನಿ. ದೊಡ್ಡ ಮಾಲ್ ಎಲ್ಲ ಕಟ್ಟೋದಕ್ಕೆ ಕರೆದ್ರು ಎಲ್ಲ ಬಂದು ಪೂಜೆಗಳೆಲ್ಲ ಮಾಡಿ, ಅವನು ಕೇಟ್ರಿಂಗ್ ಅವನು ಬಂದು ಊಟ ಎಲ್ಲ ಕೊಟ್ಬಿಟ್ಟು ಹೋಗಿ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಊಟ ಎಲ್ಲ ಮಾಡಿದ್ರು. ಆಮೇಲೆ ಡೈಲಿ ಬರ್ತಾ ಇದ್ದ ಪಾಪ ಅವನು ಆ ಒಂದು ರೆಸ್ಟೋರೆಂಟ್. ಸರ್ ಹಣ ಎಷ್ಟಾಯ್ತು ಸರ್? 3 ಲಕ್ಷ ಆಯ್ತು ಸರ್. ಕೊಡ ಅವನಿಗೊಂದು ಅಂತ ಕೊಡ್ತಾನೆ. ಅವನ ಸೆಕ್ರೆಟರಿ ಎಷ್ಟು ಕೊಡ್ತಾನೆ ಗೊತ್ತಾ? 500 ರೂಪಾಯಿ ಕೊಡ್ತಾನೆ. 5,000 ಕೊಡ್ತಾನೆ. ಸಾರ್ ಹೋಗ್ ಬಾ ಮತ್ತೆ. ಈ ತರ ಒಂದು 10 ಸಾರಿ ಬಂದ ಮೇಲೆ, 10-15 ಸಾರಿ ಬಂದು ಒಂದು 3 ತಿಂಗಳು 4 ತಿಂಗಳು ಆದ್ಮೇಲೆ ಅವ್ನಿಗೊಂದು 20-25 ಸಾವಿರ ಬಂದು ಕೈಯಲ್ಲಿ ಸೇರಿರುತ್ತೆ ಅಷ್ಟೇ. ಆಮೇಲೆ ನನ್ಗೆ ಗೊತ್ತಾಗ್ಬಿಡುತ್ತೆ, ಇದಕ್ ಮೇಲೆ ನಾನು ಹೋದ್ರೆ ಮರ್ಯಾದೆನೂ ಇರಲ್ಲ, ಅವ್ನು ಮಾತಾಡೋ ರೀತಿನೂ ಸರಿ ಇಲ್ಲ, ಆಮೇಲೆ ನಮ್ಗೇನೋ ಕಷ್ಟ ಕೊಡ್ತಾನೆ ಇವನು ಅಂದ್ಬಿಟ್ಟು ಅವ್ನು ಹಂಗೆ ನಿಂತ್ಬಿಡ್ತಾನೆ. ಪೂಜೆ ಮಾಡಿದವ್ರಿಗೂ ಕೊಡಲ್ಲ, ಊಟ ತಂದವ್ರಿಗೂ ಕೊಡಲ್ಲ, ಅಲ್ಲಿ ಶೆಡ್ ಹಾಕ್ದವನ್ಗೂ ಕೊಡಲ್ಲ, ಯಾರಿಗೂ ಏನು ಕೊಡಲ್ಲ. ಆದ್ರೆ ಮಾಡಬೇಕು ಅವರೆಲ್ಲ. ಆ ಥರ ಜನಗಳು ತುಂಬಾ ಜನ ಇದ್ದಾರೆ. ಆತರ
ಆ ಥರ ಅವರೆಲ್ಲ ಯಾವುದ್ರಲ್ಲಿದ್ದಾರೆ? ತಮೋ ಗುಣದಲ್ಲಿ ತಮ್ಮ ಈ ಒಂದು ಆ, ಎಲ್ಲವನ್ನು ಅಲ್ಲಿ ಪ್ರಸಾದನೂ ಇರಲ್ಲ ಅಲ್ಲಿ. ಆ ಥರ ಎಲ್ಲ ನೋಡಿದೀವಿ ಅಲ್ಲಿ. ಅಯ್ಯೋ ಅವ್ರ ಮನೆಗೆ ಹೋಗಿದ್ನಪ್ಪ, ಏನೋ ಪೂಜೆ ಅಂದ್ರೆ ಏನೋ ಕೊಟ್ಟಿಲ್ಲ ಅವರು, ಹಂಗೆಲ್ಲ ನೋಡಿದೀವಲ್ಲ ನಾವು ಆ ಥರ. ತುಂಬಾ ಜನಗಳ ಥರ ಮಾಡ್ತಾರೆ. ಯಾಕೆ ಏನು ಅಂತಂದ್ರೆ ಇಲ್ಲೇ ಅದಕ್ಕೆ ಉತ್ತರ ಇದೆ ನೋಡಿ. ಅವ್ರು ಯಾವುದ್ರಲ್ಲಿ? ಅವರು ತಮೋ ಗುಣದಲ್ಲಿದ್ದಾರೆ. ಆದ್ದರಿಂದ ಅವರು ಆ ಒಂದು ಆ ವಿಧಾನವನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬಿಡ್ತಿರ್ತಾರೆ. ಯಾಕಂದ್ರೆ ಆ ಗುಣ ಆ ತರ ಮಾಡ್ತಾ ಇರುತ್ತೆ. ಆ ಗುಣನ ಯಾರು ಸೆಲೆಕ್ಟ್ ಮಾಡಿದ್ದು? ಅವರೇ ಸೆಲೆಕ್ಟ್ ಮಾಡಿದ್ದ. ಸ್ಯಾಕ್ರಿಫೈಸ್, ಈ ಒಂದು ಯಜ್ಞದಲ್ಲಿ 3 ಗುಣಗಳು ಗುಡ್ನೆಸ್ ಅಲ್ಲಿರೋರು ಏನ್ ಮಾಡ್ತಾರೆ? ಹೇಳಿದಾರಪ್ಪ, ಈ ತರ ಮಂತ್ರ ಉಚ್ಚಾರಣೆ ಮಾಡಬೇಕು, ಬೆಳಗ್ಗೆ ಬೇಗ ಎದ್ದೊಳ್ಬೇಕು, ಸ್ನಾನ ಮಾಡಬೇಕು ಎಲ್ಲರೂ, ಆಮೇಲೆ ಮನೆಯೆಲ್ಲ ಕ್ಲೀನಾಗಿ ಸಾಸಿ ಅಲ್ಲಿ ರಂಗೋಲಿ ಎಲ್ಲ ಇಟ್ಟು ಎಲ್ಲ, ಆಮೇಲೆ ಮಂಗಳವಾದಂತಹ ಏನು ಮಾವಿನ ಎಲೆ ಎಲ್ಲ ಇಟ್ಟು ಎಲ್ಲ ಮಾಡಿ ಎಲ್ಲ ಬಂದು ಎಲ್ಲ ಅದೆಲ್ಲ ಶಾಸ್ತ್ರಗಳು ಕೊಟ್ಟಿದೆ ಅಲ್ವರ, ಅದಕ್ಕೆ ತಕ್ಕಂತೆ ಮಾಡಿ, ಆಮೇಲೆ ಅದನ್ನ ಕೆಲಸ, ಅದು ಬಹಳ ಮುಖ್ಯವಾದಂತಹ ರೆಸ್ಪಾನ್ಸಿಬಿಲಿಟಿ, ಡ್ಯೂಟಿ, ನಮ್ಮ ಕೆಲಸ ಅಂದ್ಬಿಟ್ಟು ಅದನ್ನ ಮಾಡಿ, ಆ ಇದರಿಂದ ನಮಗೆ ಏನು ಬೇಡ ಅನ್ನೋ ತರ ಅದನ್ನ ನಮ್ಮ ಕೆಲಸ ನಾವು ಅದು ಮಾಡಬೇಕು ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಲ್ವರ. ಸಂಕ್ರಾಂತಿ ದಿನ ಎಲ್ಲ ಹೋಗೋದು, ಗದ್ದೆಗೆ ಹೋಗೋದು, ಅಲ್ಲಿ ಎಲ್ಲ ಭತ್ತ ಎಲ್ಲ ತಗೊಳ್ಳೋದು, ಅಲ್ಲಿ ಅಡಿಗೆ ಮಾಡೋದು, ಸೂರ್ಯ ಭಗವಾನಿಗೆ ಅದನ್ನ ನೈವೇದ್ಯ ಮಾಡೋದು, ಆಮೇಲೆ ಎಲ್ಲರೂ ಅಲ್ಲಿ ಹೊಸ ಬಟ್ಟೆ ಹಾಕೊಂಡು ಅದನ್ನ ತಿನ್ಕೊಂಡು ಆಮೇಲೆ ಸಂತೋಷ ಆಗಿದ್ದು, ಆಮೇಲೆ ಅದನ್ನೆಲ್ಲ ಧಾನ್ಯಗಳನ್ನೆಲ್ಲ ಮನೆಗೆ ತರೋದು, ಆಮೇಲೆ ಮಾರಾಟ ಮಾಡೋದು, ಅದೆಲ್ಲ ಮಾಡ್ತಾರೆ ನೋಡಿ. ಯಾಕಂದ್ರೆ ಸತ್ವಗುಣ, ಅದ್ ನಾವು ಮಾಡಬೇಕು, ನಮ್ಮ ಕರ್ತವ್ಯ ಅಂತ ಅವರು ಮಾಡ್ತಾರೆ. ಅದೆಲ್ಲ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ. ನಾವು ಸೂರ್ಯನಿಂದನೇ ಇದೆಲ್ಲ ನಡೆದಿದ್ದು ಅಲ್ವರ. ಸೂರ್ಯನಿಂದ ಮಳೆ ಬಂತು, ಸೂರ್ಯನಿಂದ ಬೆಳಕು ಬಂತು, ಸೂರ್ಯನಿಂದ ಎಲ್ಲ ಆಯ್ತು, ಅದರಿಂದ ಅದು ಕೊಡ್ತಾರೆ ಅವರು. ಆಮೇಲೆ ರಜೋಗುಣದವರು ಅವ್ರೇನ್ ಮಾಡ್ತಾರೆ? ನನಗೆ ಏನು ಬಂತು, ಆಮೇಲೆ ಎಲ್ಲಾರು ನೋಡ್ಬೇಕು ನನಗೆ, ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಆ ತರ ಮಾಡ್ತಾರೆ. ಅದಂತೂ ಎಕ್ಸಾಂಪಲ್, ನಾನು ಉದಾಹರಣೆನೇ ಕೊಡ್ಬೇಕಾಗಿಲ್ಲ, ತುಂಬಾ ಜನ ಆ ಗ್ರೂಪ್ ಅಲ್ಲೇ ಬರೋದು ನಾವೆಲ್ಲ. ಆಮೇಲೆ ಈಗ ತಮೋ ಗುಣದಲ್ಲಿರೋರು ಏನ್ ಮಾಡ್ತಾರೆ ನೋಡಿ. ಇಟ್ಸ್ ಕಂಡಕ್ಟೆಡ್ ವಿತೌಟ್ ಡೈರೆಕ್ಷನ್ಸ್ ಆಫ್ ಸ್ಕ್ರಿಪ್ಚರ್. ಒಂದೇ ಅದಿರ್ಲಿ ಸ್ವಾಮಿಗಳೇ, ಅದಿರ್ಲಿ, ಅದೆಲ್ಲ ಇಡೀ ಸೈಡಲ್ಲಿ ಇಲ್ಲ ಸರ್, ಹಿಂಗೆ ಮಾಡ, ಅದೆಲ್ಲ ಬಿಡಿ ಬಿಡಿ, ನಾವ್ ಹೇಳ್ತೀವಿ ಕೇಳಿ. ಅವನ್ನ ಕರೆದ್ಬಿಟ್ಟು ಇವ್ರು ಹೇಳ್ತಾರಂತೆ. ಹ ಹೇಳ್ಬಿಟ್ಟು ಏನಪ್ಪ ಪಿತೃ ಪೂಜೆ ಮಾಡ್ತಾ ಇದ್ದೀವಿ, ಏನ್ ಇಡ್ತೀರಾ? ಒಂದು ಕ್ವಾರ್ಟರ್ ಬಾಟ್ಲ್ ಇಡೋದು. ಅವರು ಗಣೇಶ್ ಬೀಡಿ ಬೇಕು ಸೆತ್ತಿದ್ರು, ಗಣೇಶ್ ಬೀಡಿ ಇಡಿ, ಅದಕ್ಕೊಂದು ಮ್ಯಾಚ್ ಬಾಕ್ಸ್ ಬೇರೆ ಇಡ್ತಾರೆ ಪಕ್ಕದಲ್ಲಿ. ಆಗಲ್ಲ ಆ ಥರ ಅಲ್ಲ, ಅದೇನದು ಪೂಜೆನ ಅದೆಲ್ಲ. ಯಾರು ಅವನಲ್ಲಿ ಅಲ್ಲಿ ಪಿತೃಲೋಕದಲ್ಲಿ ಅಯ್ಯೋ ನಾನು ಅಲ್ಲಂತೂ ತಪ್ಪು ಮಾಡಿದೆ, ಅದಕ್ಕೆ ಇಲ್ಲಿ ಅಮ್ಮ ಅನುಭವಿಸ್ತಾ ಇದ್ದೀನಿ, ಈಗ ಅದನ್ನೂ ಬಿಡ್ತಾ ಇಲ್ಲ, ಈಗ ಅದನ್ನು ನನ್ನ ಫೋಟೋ ಮುಂದೆ ಇಡ್ತಿದ್ದಾರೆ, ನಾನೇ ಬಿಟ್ಬಿಡ್ಬೇಕಂತೆ ಆ ಥರ. ಎಲ್ಲಾದ್ರು ಯಾಕೆ ಅದು ಇಡ್ತಾ ಇದ್ದಾರೆ? ಆಮೇಲೆ ಅವ್ರಿಗೆ ಬೇಕು. ಅವ್ರನ್ನ ಎತ್ಕೊಂಡು ಪೂಜೆ ಎತ್ತ ತಕ್ಷಣ ಎತ್ಕೊಂಡು ಹೋಗ್ಬಿಟ್ಟು ಅವ್ರು ಸೇವಿಸ್ಬೇಕು ಕೃಷ್ಣ. ಏನು ಈ ತರ ಅವ್ರ ಇಷ್ಟ ಬಂದಾಗೆ ಮಾಡೋದು. ಡಿಸ್ಟರ್ಬೆನ್ಸ್, ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಸಾದಂ, ಚಾಂಟಿಂಗ್ ವೇದ ಕಿಮ್ಮು, ಇದೆಲ್ಲ ಏನು ಇರಲ್ಲ. ಏನು ಕೊಡೋದಿಲ್ಲ ಪೂಜಾರಿಗಳಿಗೆ. ಓ ಸ್ವಾಮಿ ಸಾಕು ಸಾಕು, ಏನು 10 ನಿಮಿಷ ಬಂದ್ಬಿಟ್ಟು ಏನೋ ಹೇಳಿದ್ರೆ ಅದನ್ನೆಲ್ಲ ಯಾರು ಕೇಳೋದಿಲ್ಲ, ಅವ್ರು ಮಾತ್ರ ಹೇಳ್ತಾ ಇರ್ತಾರೆ. 5,000 ಕೇಳ್ತಾ ಇದ್ದಲ್ಲ, ಅದಕ್ಕೆ ಹೋಗ್ಬಿಟ್ಟು ನೀವೇನು, ಅವನು ಎಷ್ಟೊಂದು ಕಷ್ಟಪಟ್ಟು ಅದನ್ನು ಓದಿ ಅದನ್ನ ಹೇಳಿ ಇವ್ರಿಗೆಲ್ಲ ಒಳ್ಳೇದಾಗ್ಬೇಕು, ಅದು ಇದು ಅಂತೇಳಿ. ಆಕ್ಚುಲ್ ಆಗಿ ಪುರೋಹಿತರು ಏನ್ ಮಾಡ್ತಾರೆ ಅಂತಂದ್ರೆ, ಅದ್ರಲ್ಲಿ ಏನಾದ್ರು ತಪ್ಪ ಆದ್ರೆ ಆ ಯಜ್ಞಗಳಲ್ಲಿ ಅದನ್ನ ಪಾಪ ಅವರೇ ತಗೊಳ್ತಾರ ತಪ್ಪುಗಳನ್ನೆಲ್ಲ. ಆ ಥರ ಮಂತ್ರಗಳೆಲ್ಲ ಹೇಳ್ತಾರೆ ಅವರು. ಆತರ ಅದೆಲ್ಲ ಮಾಡಿದ್ಮೇಲೆ ಕೊನೆಯಲ್ಲಿ 5,000 ಕೇಳಿದ್ರೆ 500 ರೂಪಾಯಿ, ಸರ್ ನನ್ ಬಂದಿದ್ದು ಆಟೋ ಚಾರ್ಜ್ 700 ರೂಪಾಯಿ ಆಯ್ತದೆ, ಇಲ್ಲ ಹೋಗ್ರಿ. ಆತರ ಇಷ್ಟ ಬಂದಂಗೆ ಅವರು ಅವ್ರದ್ದೇ ಒಂದು ಇದರಲ್ಲಿ ಇರ್ತಾರೆ ಪ್ರಪಂಚದಲ್ಲಿ. ಸೊ ಅದೇ ಶುದ್ಧ ಸತ್ವದಲ್ಲಿ ಇರೋರು ಏನ್ ಮಾಡ್ತಾರೆ? ಚಾಂಟಿಂಗ್ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಈ ಒಂದು ಕಲಿಯುಗಕ್ಕಾಗಿ ಈ ಒಂದು ಯಜ್ಞ ನಮಗೆ ಕೊಟ್ಟಿದ್ದಾರೆ. ಈ ಸಂಕೀರ್ತನ ಯಜ್ಞ, ಇದನ್ನು ನಾವು ಮಾಡಿದರೆ ಎಲ್ಲ ಯಜ್ಞಗಳಿಗೂ ಉನ್ನತವಾದಂತಹ ಯಜ್ಞ ಅನ್ನೋದನ್ನು ನಮಗೆ ಭಗವಂತ ಹೇಳಿದ್ದಾನೆ. ಅದು ಈ ಕಲಿಗಾಲದಲ್ಲಿ ಅದೇ ಒಂದು ಮುಖ್ಯ ಅಂತ ತಿಳ್ಕೊಂಡು ಅದನ್ನ ಅವ್ರು ಮಾಡ್ತಾರೆ. ಅವಾಗ ಎಲ್ಲಿರ್ತಾರೆ ಅವರು ಶುದ್ಧ ಸತ್ವದಲ್ಲಿ ಬಂದ್ಬಿಡ್ತಾರೆ ಅನ್ನೋದನ್ನ. ಆಮೇಲೆ ಅವರ ನಡವಳಿಕೆ ಹೇಗಿರುತ್ತೆ 3 ಗುಣದಲ್ಲಿ ಅಂತ ಇದು ಮುಂಚೆನೂ ಹೇಳಿದಾನೆ ಭಗವಂತ, ಮತ್ತೆ ಅದನ್ನ ಹೇಳ್ತಿದ್ದಾನೆ. ಯಾಕೆ ಅಂತಂದ್ರೆ ಅದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಂತ ಮತ್ತೆ ಮತ್ತೆ ಹೇಳ್ತಾರೆ ಅಂತಂದ್ರೆ, ಅದು ಅದನ್ನ ನಮ್ಮ ಗಮನಕ್ಕೆ ತರ್ಲಿಕ್ಕೋಸ್ಕರ ತುಂಬಾ ಬಹಳ ಮುಖ್ಯವಾದದ್ದು ಅಂತ ಹೇಳಲಿಕ್ಕೋಸ್ಕರ ಅಲ್ವಾ. ಸ್ಕೂಲಲ್ಲಿ 10th 12th ಎಕ್ಸಾಮ್ ಬರೆಯೋರಿಗೆ, ಇದನ್ನ ಗಮನಿಸ್ಕೊಳ್ರಪ್ಪ, ಇದು ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಆಮೇಲೆ ರಿವಿಷನ್, ಇದನ್ನ ಇಂಪಾರ್ಟೆಂಟ್ ಕಣಪ್ಪ ಅಂತ ಮತ್ತೆ ಅದನ್ನೇ ಹೇಳ್ತಾರೆ. ಆಮೇಲೆ ಇದು ಏನ
ಪ್ರೀ ಬೋರ್ಡ್ ಎಕ್ಸಾಮ್ ಕೂಡ ಮತ್ತೆ ನೋಡ್ರಪ್ಪ ಇದು ಅದನ್ನೇ ಹೇಳ್ತಾರೆ ಮತ್ತೆ ಮತ್ತೆ. ಅದು ಹಂಗೆ ಅವ್ರ ಮನಸ್ಸಲ್ಲಿ ಹಂಗೆ ಇಳಿದ್ಬಿಡ್ಬೇಕು ಅವ್ರಿಗೆ ಬುದ್ಧಿನಲ್ಲಿ. ಅಲ್ಲಿ ಎಕ್ಸಾಂಪಲ್ ಬಂದಾಗ ಹಂಗೆ ಬರೆದು ಬಿಡ್ಲಿ ಅಂತಲ್ವರ, ಅದೇ ತರನೇ ಇಲ್ಲಿ ಭಗವಂತ ಮತ್ತೆ ಮತ್ತೆ ಹೇಳ್ತಿದ್ದಾನೆ. ಯಾಕಂದ್ರೆ ಬಹಳ ಮುಖ್ಯವಾದಂತಹ ವಿಷಯ, ತಿಳ್ಕೊಳ್ಳಿ ತಿಳ್ಕೊಳ್ಳಿ ಅಂತ. ಸತ್ವಗುಣ, ರೆಸ್ಪೆಕ್ಟ್, ವರ್ಷಿಪ್ ಆಸ್ ಎ ಡ್ಯೂಟಿ, ನಮ್ಮ ಕರ್ತವ್ಯ ಅಂತ. ನಾವು ನಮ್ಮ ನಡವಳಿಕೆ, ನಾವು ನಮ್ಮ ಕರ್ತವ್ಯ, ಅವನ್ ಮರ್ಯಾದೆ ಕೊಡ್ತಾನೋ ಇಲ್ವಾ, ನಮ್ಮ ಕರ್ತವ್ಯ ಅಂತ ಅವ್ರು ಹೇಳ್ಕೊಳ್ತಾರಲ್ವಾ. ತಂದೆ ತಾಯಿಗಳಿಗೆ ಮರ್ಯಾದೆ ಕೊಡೋದು, ದೇವರಿಗೆ ಮರ್ಯಾದೆ ಕೊಡೋದು, ನಮ್ಮ ಕೆಲಸಗಳನ್ನ ನಾವು ಕರೆಕ್ಟಾಗಿ ಮಾಡೋದು, ಇದೆಲ್ಲ ಸತ್ವಗುಣದಲ್ಲಿ ಇರ್ತಾರೆ ಅಲ್ವಾ. ಕರೆಕ್ಟಾಗಿ ಹೋಗಿ ಆಫೀಸ್ ಕೊಟ್ಟೋಗ್ತಾರೆ. ಬಾಸ್ ಬಂದಿಲ್ಲ ಕಣೋ ಇವತ್ತು, ಊರ್ಗ್ ಹೋಗಿದ್ದಾರೆ, ಟೂರ್ಗೆ ಹೋಗಿದ್ದಾರೆ ಅನ್ನೋದು, ಅದೆಲ್ಲ ಬೇಡ. ನಾವು 9 ಗಂಟೆಗೆ ಅಲ್ಲಿ ಇರಬೇಕು. ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂತಲ್ಲಪ್ಪ, ನಮ್ಮ ಕರ್ತವ್ಯ ಅಂತ ಅವ್ರು ಆ ಥರ ಮಾಡ್ತಾರೆ ನೋಡಿ. ಅದೆಲ್ಲ ಸತ್ವಗುಣದಲ್ಲಿ ಇರೋರು ಅವರೆಲ್ಲ. ಅದು ಯಾವ ಒಂದು ಕರ್ಮಗಳು ಬಂದು ಅವ್ರನ್ನ ತಾಕೋದಿಲ್ಲ. ಸಂತೋಷವಾಗಿರ್ತಾರೆ. ಅದೇ ರಜೋಗುಣದಲ್ಲಿ, ತಮೋಗುಣದಲ್ಲಿ ಏನ್ ಮಾಡ್ತಾನೆ, ಇವತ್ತು ಬಾಸ್ ಬಂದಿಲ್ಲ, ಹೋಗಿ ನೀನ್ ಸೈನ್ ಮಾಡ್ಬಿಡು, ನಾನು ಇವತ್ತು ಮಾಡ್ತೀನಿ ಕಣೋ, ನೀನ್ ನಾಳೆ ನನಗೆ. ಆದ್ರೆ ಅವನಿಗೆ ಅಲ್ಲಿ ಸಂತೋಷವಾಗಿರ್ತಾನೆ. ಸಡನ್ ಆಗಿ ಅವ್ರು ಕ್ಯಾನ್ಸಲ್ ಆಗಿ ಬಂದ್ಬಿಟ್ರೆ, ಇಲ್ಲಾಂದ್ರೆ ಬಾಸ್ ಏನಾದ್ರು ಇನ್ಸ್ಪೆಕ್ಷನ್ ಬಂದ್ಬಿಟ್ರೆ, ಹಂಗೆ ತಲೆನಲ್ಲಿ ಓಡ್ತಾ ಇರುತ್ತೆ. ಅದು ಆ ಥರ ಒಂದೊಂದ್ಸರಿ ಆಗ್ಬಿಡುತ್ತೆ ಕೂಡ. ಎಷ್ಟೊಂದು ಕಷ್ಟಗಳು ಸಿಗಾಕೊಂಡ್ಬಿಡ್ತಾರೆ. ರಜೋಗುಣ, ರೆಸ್ಪೆಕ್ಟ್ ಫಾರ್ ಸೆಲ್ಫಿಶ್ ಮೋಟಿವ್ಸ್. ನಾವು ನಮಸ್ಕಾರ ಸ್ವಾಮಿಲೇ ಅನ್ನೋದು ಯಾಕಂದ್ರೆ ನಮ್ಮ ಕೆಲಸ ಆಗ್ಬೇಕು, ಅವರು ಅವಾಗ್ಲೇ ಅವ್ರು ನಮಸ್ಕಾರ ಹೇಳ್ತಾರೆ ಅಂತ. ಎಲ್ಲ ನಮಗೋಸ್ಕರ ಮಾಡ್ಕೊಳ್ಳೋದು. ನಾವು ಒಂದು ಪ್ರಸಿದ್ಧಿಯಾಗಿರ್ಬೇಕು. ಆ ಥರಗೋಸ್ಕರ. ಆಮೇಲೆ ಇಗ್ನರೆನ್ಸ್, ತಮೋ ಗುಣದಲ್ಲಿರೋರು, ಅವರು ಬೇರೆಯವ್ರನ್ನ ಅಳಿಸೋದಕ್ಕೋಸ್ಕರ, ಗೆಟ್ ಪವರ್ ಟು ಡಿಸ್ಟ್ರಾಯ್ ಅದರ್ಸ್, ಬೇರೆಯವ್ರನ್ನ ಟಾರ್ಚರ್ ಮಾಡೋದು, ಬೇರೆಯವ್ರನ್ನ ಡಿಸ್ಟ್ರಾಯ್ ಮಾಡೋದು, ನಾಶ ಮಾಡೋದು, ಆ ಒಂದು ಗುಣದಲ್ಲೇ ಅವರ ನಡವಳಿಕೆ ಇರುತ್ತೆ. ನೋಡಿದೀವ ಆ ಥರ. ಏ ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ನಂದು 2 ಕಣ್ಣು ಹೋದ್ರೂ ಪರವಾಗಿಲ್ಲ, ಅವನು ಒಂದು ಕಣ್ಣು ಹೋಗ್ಬೇಕು. ಇದೇನ್ ನ್ಯಾಯ ಇದು? ಇದೇನಿದು ಹೇಳ್ತಾರೆ, ನೋಡಿದೀರಾ? ಆ ಥರ ಹೇಳ್ತಾರೆ. ಇದೆಲ್ಲ ಈ ತಮೋ ಗುಣದಲ್ಲಿರುವಂಥವ್ರು ನೋಡಿದೀವಿ, ಮಾಡೋರು ನೋಡಿದೀವಿ, ಆ ಥರ ಎಲ್ಲ ಅಲ್ವರ. ಇದೆಲ್ಲ ಅದರಿಂದನೇ ನಾವು ಗುಣಗಳನ್ನ ನೋಡಿ ನಾವು ಯಾರ ಜೊತೆ ಇರ್ತೀವಿ ಅನ್ನೋದು ಬಹಳ ಮುಖ್ಯ. ಅವ್ರ ಹತ್ರ ದೂರ ಇರೋದು ಒಳ್ಳೇದು. ಸ್ವಲ್ಪ ಸ್ವಲ್ಪ ಸಮಯದ ಆಗಲ್ಲ, ಆದರೂ ಟ್ರೈ ಮಾಡಬೇಕು. ಏನ್ ಮಾಡ್ತೀರಾ? ಮಾತು ಹೇಗಿರುತ್ತೆ ಈ 3 ಗುಣದಲ್ಲಿರೋರು ಅಂದ್ರೆ? ಸತ್ವಗುಣ, ಸತ್ವಗುಣದಲ್ಲಿರೋರು ಹೇಗೆ ಮಾತಾಡ್ತಾರೆ? ಸತ್ಯವನ್ನು ಮಾತಾಡ್ತಾರೆ. ಅವರು ಮಾತಾಡಿದರೆ ಅದು ಸಂತೋಷ ಕೊಡಬೇಕು, ಆಮೇಲೆ ಅದು ಉಪಯೋಗಕ್ಕೆ ಬರಬೇಕು ಅಂತ ಹೇಳ್ತಾರೆ. ಅದು ಇವ್ರು ಹೇಳಿರೋದು, ಯಾರು ಇವರು ಅದನ್ನೇ ಅಂತ ಹೇಳ್ತಾರೆ, ಯಾರು ಅವ್ರ ಹೆಸರು? ಹ್ಮ್. ಏನು, ಮುರಾರಿ ಮಧುಪ್ರಭುಳೆ ಅವ್ರ ಹೆಸರು ಗೊತ್ತಾ? ಬಾ, ಜುಟ್ಟು ಹಾಕೊಂಡು ತುಂಬಾ ಫೇಮಸ್ ಅಲ್ಲ ಅವರು, ಚಾಣಕ್ಯ ಪಂಡಿತ. ಚಾಣಕ್ಯ ಪಂಡಿತನ ಅವ್ರು ಹೇಳೋದು ಆ ಥರನೇ. ಮೂರು ನಾವು ಮಾತಾಡೋದು, ಈ ಒಂದು ಮೂರು ಮೂರು ಗುಣ ಇರ್ಬೇಕು, ಅದರಲ್ಲಿ 3 ವಿಷಯ ಇರಬೇಕು. ಅದು ಸತ್ಯವಾಗಿರ್ಬೇಕು, ಅದು ಕೇಳೋರಿಗೆ ಹಿತವಾಗಿರ್ಬೇಕು, ಅದು ಅವ್ರಿಗೆ ಒಳ್ಳೇದಾಗ್ಬೇಕು, ಅದೇ ಸತ್ವಗುಣ ಅಂತ. ಅದೇ ಪ್ಯಾಷನ್. ರಜೋಗುಣದಲ್ಲಿರೋರು ಏನ್ ಮಾಡ್ತಾರೆ? ಮ್ಯಾನಿಪುಲೇಟಿವ್. ಹಿಂಗೆ ಹೇಳದ್ನ ಹಂಗೆ ಹೇಳ್ದೆ, ಒಂದು ಪದ ಹೇಳಿರ್ತಾರೆ, ಅದು ಹಿಂಗೂ ಇರುತ್ತೆ ಹಂಗೂ ಇರುತ್ತೆ, ಅಡ್ಡಗೋಡೆಯಲ್ಲಿ ದೀಪ ಇಟ್ಟು ಅಂತೀವಲ್ಲ. ಆ ಥರ ಇರ್ತಾರೆ. ಆ ಥರ ರಜೋಗುಣದಲ್ಲಿರೋರು. ಆಮೇಲೆ ಗಾಸಿಪ್, ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡೋದು. ಆಮೇಲೆ ನಮಗೆ ಇದು ಬೇಕು, ಅದರಿಂದ ನಾನು ಏನಾದರೂ ಅವ್ನಿಗೆ ಹೇಳ್ಬಿಟ್ಟು ನಮ್ಮ ಕೆಲಸ ಆಯ್ತಾ ಸಾಕು, ಆ ಥರ ಬಂದ್ಬಿಡೋದು ಅವ್ರ ರಜೋಗುಣ. ಯಾವಾಗ್ಲೂ ನನಗೇನು ಅನ್ನೋದ್ರಲ್ಲೇ ಅವ್ರು ಇರ್ತಾರೆ. ತಮೋ ಗುಣದಲ್ಲಿರೋರು ಹೆಂಗಿರ್ತಾರೆ? ಲೈಯಿಂಗ್, ಸುಳ್ಳು ಹೇಳೋದು. ಕೃಷ್ಣ, ಒಬ್ಬೊಬ್ರು ನೋಡಿದ್ದೀನಿ, ಅವ್ರ ಜೀವನ ಫುಲ್ಲು ಸುಳ್ಳು. ಅದು ಯಾಕೆ ಅವ್ರು ನಿಜ ಹೇಳಕ್ಕೆ ಬರೋದಿಲ್ಲ, ಅವ್ರು ನೋಡಿದ್ದೀನಿ ನಾನು. ಏನ್ ಕೇಳಿದ್ರು ಸುಳ್ಳು, ಏನ್ ಕೇಳಿದ್ರು ಸುಳ್ಳು. ಅಲ್ಲಿ ಯಾಕೆ ಹಂಗ್ ಮಾಡ್ತಾರೋ ಗೊತ್ತಿಲ್ಲ. ಅದು ಅಲ್ಲಿ ನಿಜ ಹೇಳಿದ್ರು ಏನಾಗ್ತದೆ, ಅವ್ರಿಗೇನು ಲಾಸ್ ಆಗ್ತಿರ್ತಿಲ್ಲ, ನಮಗೂ ಲಾಸ್ ಆಗ್ತಿರ್ತಿಲ್ಲ. ಆದ್ರೂ ಸುಳ್ಳು ಹೇಳೋದು, ಆದ್ರೂ ಸುಳ್ಳು ಹೇಳೋದು. ಅಜಿಟೇಟಿಂಗ್ ಆರ್ಮಿ, ಬೇರೆಯವ್ರಿಗೂ ತೊಂದರೆ ಆಗ್ಬೇಕು ಅನ್ನೋದ್ರಲ್ಲೇ ಮಾತು. ಹೌದು, ಆ ಥರ ಎಲ್ಲ ತುಂಬಾ ಜನ ಇದ್ದಾರೆ. ಅದು ಈ ಕಾಲದಲ್ಲಿ. ಅದರಿಂದ ಅವರು ತಮೋ ಗುಣದಲ್ಲಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲೇ 3 ಗುಣಗಳಲ್ಲಿ ಮನಸ್ಸು ಹೇಗಿರುತ್ತೆ ಅಂತಂದ್ರೆ 3 ಗುಣದಲ್ಲಿರುತ್ತೆ ಅಂತ. ಸತ್ವಗುಣದವರು ಸಂತುಷ್ಟರಾಗಿರ್ತಾರೆ. ಪರವಾಗಿಲ್ಲ, ತಗೊಳ್ಳಿ ತಗೊಳ್ಳಿ, ನೀವು ತಗೊಳ್ಳಿ, ಅದರಲ್ಲಿ ಸಂತೋಷವಾಗಿದ್ದೀರಾ, ಸಾಕು ಸಾಕು, ನೀವು ಸಂತೋಷವಾಗಿದ್ದು ಸಾಕು. ಕಂಟೆಂಟ್ ಅವ್ರಿಗೆ, ಅವ್ರ ನೆಮ್ಮದಿ ಇರುತ್ತೆ ಅವ್ರಿಗೆ, ಯಾವಾಗ್ಲೂ ಸಾಕು ಸಾಕು ಅನ್ನೋ ಒಂದು ಮನೋಭಾವ ಇರುತ್ತೆ ಅವ್ರ ಹತ್ರ. ಅದು ಸತ್ವಗುಣದಲ್ಲಿದ್ದಾರೆ ಅಂತ. ರಜೋಗುಣದಲ್ಲಿರೋರು ಡಿಸ್ಸ್ಯಾಟಿಸ್ಫೈಡ್, ಆಂಕ್ಷಿಯಸ್, ಸಾಲದೇ ಇಲ್ಲ ಅವ್ರಿಗೆ. ಇನ್ನೂ ಸ್ವಲ್ಪ ಬೇಕು, ಇನ್ನೂ ಸ್ವಲ್ಪ ಬೇಕು. ಯಾವುದೇ ವಿಷಯದಲ್ಲಿ ಆಗಲಿ, ಅದು ಹಣ ಇರ್ಬೋದು, ಊಟ ಇರ್ಬೋದು, ಅದಕ್ಕೊಂದು ಹೆಸರುಗೋಸ್ಕರ ಇರ್ಬೋದು. ಆಮೇಲೆ ಅದು ಯಾವಾಗಲೂ ಆನ್ಷಿಯಸ್ ಆಗಿರ್ತಾರೆ ಅವ್ರಿಗೆ, ತಳಮಳ ಜಾಸ್ತಿ. ಓ, ಈಗ ನನ್ನ ಹೆಸರು ಕರೀತಾರ,
ನನ್ನನ್ನು ಗ್ಲೋರಿಫೈ ಮಾಡ್ತಾರೆ, ನನ್ನ ಹೊಗಳ್ತಾರ. ಈಗ ಇವನು ಈಗ ಮಾಡ್ಬೋದು ಈಗ ಇಲ್ಲ ಅಯ್ಯೋ ನನ್ನ ಹೆಸರು ಹೇಳಲೇ ಇಲ್ಲ ಇವ್ರಿಗೆ, ಯಾಕಪ್ಪ ಇಚ್ಛೆ, ನಾನು ಅದಕ್ಕೆ ಅವ್ರಿಗೆ ಏನೋ ಮಾಡಬಾರ್ದು ಅಂತ ಹೇಳಿದ್ರು. ನಾನು ಎಷ್ಟು ಡೊನೇಷನ್ ಅಂತ ಬಂದಾಗ ನಾನೇ ಕೊಟ್ಟಿದ್ದು 5,000 ರೂಪಾಯಿ ಫಸ್ಟು. ಹೇಳ್ತಾರೆ ನೋಡಿದ್ರೆ ಹೇಳಲೇ ಇಲ್ಲ, ಅವರು ಮರ್ತೇ ಬಿಟ್ಟಿದ್ದಾರೆ. ಆ ಥರ ಒಂದು ಆಂಕ್ಷಿಯಸ್ ಆಗಿರ್ತಾರೆ ಯಾವಾಗಲೂ. ಯಾಕಂದ್ರೆ ಅವ್ರಿಗೆ ಅವರ ಗುಣಗಾನ ಕೇಳೋದಕ್ಕೋಸ್ಕರನೇ ಅವ್ರು ಕೊಟ್ಟಿರೋದೇ ಅದು. ನನ್ನ ಫೋಟೋನೇ ಹಾಕಿಲ್ಲ, ಅದಕ್ಕೆ ನೋಡಿದ್ರೆ ಈ ಬ್ಯಾನರ್ಗಳಲ್ಲಿ ಎಲ್ಲಾರು ಒಬ್ಬ ದೊಡ್ಡ ಮನುಷ್ಯ ನಿಂತಿರ್ತಾನೆ, ಅವನ ಕಾಲ ಹತ್ರ ಕೈ ಹತ್ರ ಎಲ್ಲ ಒಂದು ಈ 30-40 ತಲೆಗಳಿರು ರಾವಣನಿಗೆ ತಲೆಗಳಿದ್ದಂಗೆ ಇವರೆಲ್ಲ ತಲೆಗಳಿರ್ತಾರೆ ಅಲ್ಲಿ. ಯಾಕೆ ಅಂತಂದ್ರೆ ಅವ್ರು ಹಾಕ್ಲಿಲ್ಲ ಅಂದ್ರೆ ಆಮೇಲೆ ಕೋಪ ಮಾಡ್ಬೇಕು. ಮೊದಲೆಲ್ಲ ಪತ್ರಿಕೆಗಳು ಹಂಗೆ ಬರ್ತಿತ್ತು. ಪಕ್ಕದ ಮನೆಯವ್ರು ಎದುರು ಮನೆ ಹೂ ಹಂಗೆಲ್ಲ ಇಲ್ಲ, ಎಲ್ಲಾರ ಹೆಸರು ಹಾಕ್ಬೇಕು, ಹಾಕಿಲ್ಲ ಅಂದ್ರೆ ಅವ್ರು ಬರ್ತಾನೆ ಇರಲಿಲ್ಲ ಮದುವೆಗೆ, ಏನು ಬರ್ತಾ ಇಲ್ಲ. ಆ ಥರ ಎಲ್ಲ ತುಂಬಾ ಇದೆಲ್ಲ ರಜೋಗುಣದಲ್ಲಿ ತೋರಿಸುತ್ತೆ ಅದು. ಇವರು ಒಬ್ರು ಗಲಾಟೆ ಮಾಡಿದ್ರು ಅಂತ ಎಲ್ಲಾರ್ನೂ ಹೆಸರು ಹಾಕ್ಬಿಡ್ತಾರೆ ಇಲ್ಲ. ಪಾಪ ಒಳ್ಳೆ ಸತ್ವ ಗುಣದವ್ರೆಲ್ಲ ಇರ್ತಾರೆ ಫ್ಯಾಮಿಲಿನಲ್ಲಿ, ಆದ್ರೂ ನಿಮ್ಮ ಹೆಸರು ಹಾಕ್ನೆ ನಮ್ಮ ಹೆಸರಲ್ಲೇ ಯಾಕಪ್ಪ ಹಾಕೋದು, ಇಲ್ಲ ಇಲ್ಲ ಇರ್ಲಿ ಇರ್ಲಿ ಅಂತ. ಯಾಕಂದ್ರೆ ಅವ್ರ ಭಯ, ಎಲ್ಲ ಯಾರು ಹೆಂಗಿದ್ದಾರೆ ಅಂತ ಗೊತ್ತಾಗಲ್ಲ ಅದು. ಯಾಕಂದ್ರೆ ನೋಡಿದೀವಲ್ಲ ನಾವು, ಇಲ್ಲಿ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಿನ್ನೆ ನೋಡ್ದ ನಾವು. ಅದೊಂದು ರಜೋ ಗುಣದಲ್ಲಿರೋರು ತಮೋ ಗುಣಕ್ಕೆ ಬಂದ್ಬಿಡ್ತಾರೆ, ತಮೋ ಗುಣದಲ್ಲಿರೋರು ಸತ್ವ ಗುಣಕ್ಕೆ ಸ್ವಲ್ಪ ಹೊತ್ತು ಬಂದ್ಬಿಡ್ತಾರೆ. ಸತ್ವಗುಣ ಪೈಪೋಟಿ ಆಗ್ತಾ ಇರ್ತೀವಿ, 3 ಗುಣಗಳು. ನಾನು ಮೇಲೆ ಇವನ್ನ ನಾನು ಅಟ್ಯಾಕ್ ಮಾಡ್ತೀನಿ ಆ ಥರ. ಒಳ್ಳೆಯವರು ಅಂತಿದ್ದೆ. ಲಾಸ್ಟ್ ಟೈಮ್ ನನ್ನ ಅಕ್ಕನ ಮದುವೆಗೆ ಬೇಡವೇ ಬೇಡ ನನ್ನ ಹೆಸರು ಅಂತ, ಈ ಸರಿ ಬಂದ್ಬಿಟ್ಟು ಯಾಕೆ ನನ್ನ ಹೆಸರು ಹಾಕಿಲ್ಲ ಅಂತ ಗಲಾಟೆ ಮಾಡ್ಬಿಡುತ್ತೆ. ಯಾಕಪ್ಪ ನಮ್ಗೆಲ್ಲ ಹಾಕ್ ಮಾಡ್ಬಿಡೋಣ ಅಂತ ಎಲ್ಲರೂ ಹಾಕ್ ಮಾಡ್ಬಿಡ್ತಾರೆ ಆ ಥರ. ಈಗಿರೋರು ಹಂಗಿರಲ್ಲ, ಆಗಿರೋರು ಹಿಂಗಿರಲ್ಲ. ಯಾಕಂದ್ರೆ ಇದು ಇದೇ ಕಾರಣ ಅಂತ. ತಮೋ ಗುಣದಲ್ಲಿರೋರೇನು ಬಿವಿಲ್ಡರ್ಡ್, ಇಲ್ಯೂಷನ್, ಯಾವಾಗ್ಲೂ ಮಾಯಲ್ಲಿ ಇರ್ತಾರೆ, ಯಾವಾಗ್ಲೂ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇರ್ತಾರೆ. ಇವಾಗ ಹೇಳಿದ್ದನ್ನ ಮತ್ತೆ ಅವ್ರು ಮರ್ತು ಬಿಡ್ತಾರೆ. ನಾನು ಹೇಳಲೇ ಇಲ್ಲ ಅಂತ ಸಾಧಿಸ್ತಾರೆ ಅವ್ರು. ಆಕ್ಚುಲಾಗಿ ಅದು ಪಾಪ ಅವ್ರಿಗೆ ಗೊತ್ತೇ ಇರಲ್ಲ ಅದು ಆ ಗುಣ ಪ್ರಭಾವ. ಆದ್ರಿಂದನೇ ಆ ಗುಣನ ಹತ್ರನೇ ಸೇರಿಸಬಾರ್ದು. ಅದನ್ನ ಹತ್ರ ಸೇರಿಸಿಲ್ಲ ಅಂದ್ರೆ ಬೇರೆ ಯಾವ ಗುಣ ಸೇರಿಸ್ಕೋಬೇಕು, ಸತ್ವಗುಣ ಸೇರಿಸ್ಕೋಬೇಕು ಮ್ಯಾಕ್ಸಿಮಮ್. ಅದನ್ನು ಆ ಬಂಧನದಲ್ಲೇ ಇಟ್ಕೊಳ್ಳುತ್ತೆ. ಆದ್ದರಿಂದ ಸೇಫೆಸ್ಟ್ ಅಂದ್ರೆ ಶುದ್ಧ ಸತ್ವಗುಣದಲ್ಲಿರೋದು. ಈ 3 ಬೇಡಪ್ಪ ನನಗೆ, ನಮಸ್ಕಾರ, ಈ 3 ಬೇಡ ನನಗೆ ಅಂತ ನಾವು ಇದ್ದು, ನಾವು ಶುದ್ಧ ಸತ್ವಗುಣದಲ್ಲಿ ಇರೋನೇ ಬುದ್ಧಿವಂತ. ಗುಡ್ನೆಸ್, ದಾನ ಮಾಡೋದ್ರಲ್ಲಿ ಹಿಂಗ್ ಮಾಡ್ತಾನೆ ನೋಡಿ, ಔಟ್ ಆಫ್ ಡ್ಯೂಟಿ ಕೊಡ್ಬೇಕಪ್ಪ. ಏನು ಎಲ್ಲ ನಾವೇ ಇಟ್ಕೊಂಡ್ರೆ ಹೆಂಗೆ? ನಾವು ಇರೋದನ್ನ ಸ್ವಲ್ಪ ಹಂಚ್ಕೊಂಡು ತಿನ್ಬೇಕು, ಹಂಚ್ಕೊಂಡು ಮಾಡ್ಬೇಕು. ಎಲ್ಲ ಸ್ವಲ್ಪ ಇಲ್ಲದೆ ಇರೋರ್ಗು ಸ್ವಲ್ಪ ಕೊಡ್ಬೇಕು, ಅವ್ರಿಗೂ ಬೇಕಲ್ವಾ. ಆ ಥರ ಅವರ ಒಂದು ಮನೋಭಾವ ಬರುತ್ತೆ. ಅದಕ್ಕೆ ಅಂತ ಕೊಟ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅವರು. ಇರ್ಲಿ ತಗೊಂಡೋಗ್ಲಿ ಅವ್ರಿಗೂ ಬೇಕಲ್ವ ಪಾಪ. 4 ಮಕ್ಳಿದಾರ, ಅವ್ರು ಸ್ವಲ್ಪ ಜಾಸ್ತಿ ಕೊಟ್ಟು ಕಳ್ಸೋ ಅಂತ. ಆಗಿನ ಕಾಲದೆಲ್ಲ ಎಲ್ಲ ಐತಿ, ಈಗೆಲ್ಲ ಅದೆಲ್ಲ ಇಲ್ಲ. ಈಗೆಲ್ಲ ಅವ್ರಿಗೆ ಎಷ್ಟು ಮಕ್ಳಿದ್ದಾರೆ ಅಂತಾನೆ ಇವ್ರಿಗೆ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಇಲ್ಲ, ಒಬ್ಬ ಎಕ್ಸ್ಟ್ರಾ ಇದನ್ನು ಕೊಟ್ಟು ಕಳಿಸೋ, ಸಂಬಂಧಿಕರು ಹಂಗೆ ಇರೋರು, ಅವನಿಗೆ ಸ್ವಲ್ಪ ಜಾಸ್ತಿ ಮಾಡಿ ಕಳ್ಸೋ, ಅವ್ರಿಗೆ ಅವ್ನು ಜಾಸ್ತಿ ಕೊಟ್ಟು ಕಳ್ಸೋ ಅಂತಾರೆ. ಯಾಕಂದ್ರೆ 4 ಮಕ್ಳಿದ್ದಾರೆ ಅವ್ರಿಗೆ, ಏನು ಇಷ್ಟೇ ಕೊಟ್ಟು ಕಳ್ಸಿದ್ರೆ, ಊಟ ಆಗಿರ್ಲಿ, ಬಟ್ಟೆ ಆಗಿರ್ಲಿ, ಹಣವಾಗಿರ್ಲಿ, ಏನೇ ಆಗಿರ್ಲಿ. ಆಸ್ತಿಗಳೇ ಆ ಥರನೇ ಕೊಡ್ತಾ ಇದ್ರು ಆಗಿನ ಕಾಲದಲ್ಲಿ. ಈಗೆಲ್ಲ ಅಷ್ಟೇ, ಮುಗಿದೋಯ್ತು ಕತೆ. ಪ್ರಾಪರ್ ಟೈಮ್ ಅಂಡ್ ಪ್ಲೇಸ್ ನೋಡಿ, ಜಾಗ ನೋಡಿ, ಸ್ಥಳ ನೋಡಿ, ಯಾವಾಗ ಕೊಡಬೇಕು, ಎಲ್ಲಿ ಕೊಡಬೇಕು, ಅದನ್ನ ಅವ್ರು ಕೊಡ್ತಾರೆ. ಸತ್ತುಗುಣದಲ್ಲಿ ಏನು ಇಲ್ಲಿ ಕೊಡ್ತಾ ಇದೆಯಾ ಅಂತಾರೆ ಅಲ್ವರ. ಬರ್ಲಿ, ಮನೆಗೆ ಹೋಗಿ ಕೊಟ್ಬಿಟ್ಟು ಬರೋಣ, ಇಲ್ಲಿ ಈ ಜಾಗದಲ್ಲಿ ಇಲ್ಲ ಕೊಡೋದು. ಹಂಗೆ ಅವರು ಸ್ಥಳ ನೋಡ್ತಾರೆ, ಟೈಮ್ ನೋಡ್ತಾರೆ, ಅದನ್ನೆಲ್ಲ ನೋಡಿ ಕೊಡೋದು. ವರ್ತಿ ಪರ್ಸನ್, ಅವ್ರು ಒಳ್ಳೆಯವರ, ಇದು ಕೊಟ್ರೆ ಅದು ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗ ಆಗುತ್ತಾ, ಅದನ್ನೆಲ್ಲ ನೋಡಿ ಕೊಡ್ತಾರೆ ಅವರು. ಇಲ್ಲಾಂದ್ರೆ ಕೊಡಲ್ಲ. ಅವ್ನಿಗೆ ಯಾಕೆ ಕೊಡ್ತೀಯಾ, ಕೊಟ್ರೆ ಅವನ ಹಂಗೇ ಹೋಗ್ತಾನೆ, ಅವ್ನು ಬಾರ್ಗೆ ಹೋಗ್ಬಿಟ್ಟು ಕುಡಿದ್ಬಿಟ್ಟು ಮನೇಲಿ ಹೋಗಿ ಗಲಾಟೆ ಮಾಡ್ತಾನೆ. ನೀನ್ ಕೊಡೋ ಹಣ ಅಲ್ಲಿಗೆ ಅವ್ನ ಹೆಂಡತಿ ನೋಡಿಯೋದಕ್ಕೆ, ಮಕ್ಕಳು ನೋಡಿಯೋದಕ್ಕೆ ಯೂಸ್ ಆಗುತ್ತೆ, ಆ ಕರ್ಮ ಬೇಕಾ ನಿನಗೆ ಅಂತೆಲ್ಲದ್ದು ಆ ಒಂದು ಸತ್ವಗುಣದವ್ರು ಇರೋರು ಹೇಳ್ತಾರೆ. ಅದೇ ಪ್ಯಾಷನ್, ರಜೋಗುಣದಲ್ಲಿರೋನು ನನಗೇನ್ ಬರುತ್ತೆ, ತಗೊಂಡೆ ನೋಡು, 500 ರೂಪಾಯಿ ಕೊಟ್ಟು ಕಳಿಸ, ಥ್ಯಾಂಕ್ಸ್ ಕೂಡ ಹೇಳಿಲ್ಲ, ಹಂಗೆ ಹೋಗ್ಬಿಟ್ಟ. ಆ ಥರ ಏನಾದ್ರು 4 ಜನಕ್ಕೆ ಹೇಳ್ಬಿಟ್ಟು ಹೋಗಿಲ್ಲ ಅವನು, ಹಂಗೆ ಹೋದ. ತಗೊಂಡ್ಬಿಟ್ಟು ಎಲ್ಲರಿಗೂ ತೋರಿಸ್ಬೇಕು, ಕೊಟ್ರು ಅಣ್ಣ ಆಗ ಅವನು ಖುಷಿ. ಇನ್ನೊಂದು ಸರಿ ಬಂದಾಗ 200-500 ರೂಪಾಯಿ ಕೊಡ್ತಾನೆ. ಎಂಜಾಯ್ಮೆಂಟ್, ಅವನ ಸಂತೋಷಕ್ಕೆ ಗ್ರಜ್ಜಿಂಗ್ ಮೂಡ್, ಈ ತರ ಅವನು ಒಂದು ರಜೋಗುಣದಲ್ಲಿರೋನು ಅವ್ನು ಮಾಡ್ತಾನೆ. ಇದೆಲ್ಲ ನಾವು ನೋಡಿರೋದೆ. ಯಾಕೆ ಮತ್ತೆ ಮತ್ತೆ ಅದು ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಅದು ನಾವಾ ಅಥವಾ ಬೇರೆಯವರ, ಯಾವ ಗುಣದಲ್ಲಿದ್ದಾರೆ, ನಾವು ಯಾವ ಗುಣದಲ್ಲಿದ್ದೀವಿ ಅಂತ ತಿಳ್ಕೊಂಡು ನಮ್ಮ ಜೀವನವನ್ನು ನಾವು ಸೆಟ್ರೈಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇಗ್ನರೆನ್ಸ್, ತಮೋ ಗುಣ, ಇಂಪ್ಯೂರ್ ಪ್ಲೇಸ್ ನೋಡಿ. ಇದು ಬಾರಲ್ಲಿ ಇರ್ತಾರಲ್ಲ ಅವರು, ಅಲ್ಲಿ ಅವಾಗ ತಾನೇ ಮೀಟ್ ಮಾಡಿರ್ತಾರೆ, ಆದ್ರೆ ಅಣ್ತಂಬ್ರು ಆಗ್ಬಿಡ್ತಾರೆ. ಅಣ್ತಂಬ್ರಿಗಿಂತ ತುಂಬಾ ಕ್ಲೋಸ್. ಸ್ವಲ್ಪ ಇಲ್ವಾ, ಬಾ 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 ನಾನ್ ಕೊಡಿಸ್ತೀನಿ, ಬಾ 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 ಅಂತ ಅಲ್ಲೊಂದು ಅವ್ನಿಗೆ ಇನ್ನೊಂದು ಕ್ವಾರ್ಟರ್ ಕೊಡಿಸ್ತಾನೆ ಅವನು. ಬಾ 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 ತಗೋ ತಿಂಡಿ ತಗೋ, ನಂದು ಇದರಿಂದ ತಗೋ ಅಂತಾನೆ. ಯಾಕೆಂದ್ರೆ ಅಲ್ಲಿ ಅದು ಅವ್ರಿಗೆ ಆ ಒಂದು ತಮೋ ಗುಣದಲ್ಲಿರೋರು
ತುಂಬಾ ಕ್ಲೋಸು ಆ ಸಿಗರೇಟ್ ಹೊಡಿಯೋರು. ಹೋಗ್ತಾ ಬರ್ತೀಯಾ, ಅವ್ರದ್ದು ಹೊಡಿ, ಎಲ್ಲ ಎಲ್ಲ ಒಟ್ಟಿಗೆ ಹೋಗ್ಬಿಡ್ತಾರೆ. ಆಮೇಲೆ ಯಾವ ಜಾಗದಲ್ಲಿ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು, ಏನ್ ಕೊಡ್ಬೇಕು, ಅವ್ನು ಒಳ್ಳೆಯವನ ಕೆಟ್ಟವನ ಇಲ್ಲ, ಆಪೋಸಿಟ್ ಆಗಿ ಎಲ್ಲ ಮಾಡ್ತಾ ಇರ್ತಾರೆ. ಅದನ್ನ ನೋಡೋದೇ ಇಲ್ಲ. ಆಮೇಲೆ ಚಾರಿಟಿ ಇನ್ 3 modes, 3 ಗುಣಗಳಲ್ಲಿ ದಾನ. ಅದನ್ನ ಭಗವಂತ ಇಲ್ಲಿ ಏನ್ ಹೇಳ್ತಿದೆ ನೋಡಿ. ದತಾಭೀಂ ಇತಿ ಯದ್ದಾನಂ ದ್ಯಾತೆ ಅನುಪಕರಿಣೆ ದೇಸೆ ಕಾಲೇ ಚ ಪತ್ರೇ ಚ ತದ್ ದಾನಂ ಸಾತ್ವಿಕಂ ಸ್ಮಾರ್ಥಂ ಅಂತ. ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳಲ್ಲಿ ಕರ್ತವ್ಯವೆಂದು ಮಾಡಿದ ದಾನವು ಸಾತ್ವಿಕ ದಾನ. ಈಗ ನಾನು ಇದಕ್ಕೆ ಮುಂಚೆ ಹೇಳಿದ್ದನ್ನ ಇಲ್ಲಿ 20ನೇ ಶ್ಲೋಕದಲ್ಲಿ ನಾವು ನೋಡಬಹುದು. ಬೆಸ್ಟ್ ಚಾರಿಟಿ ಯಾವುದು, ಅತಿ ಉತ್ತಮವಾದದ್ದು ಯಾವುದು? ಈಗ ನಾವು 3 ಗುಣದಲ್ಲಿ ನೋಡಿದು, ನಾವು ಈಗ ಶುದ್ಧ ಸತ್ವ ಬೇರೆ ಭಗವಂತ ಹೇಳಿದಾನಲ್ವಾ, ಅದನ್ನ ಈಗ ನಾವು ನೋಡ್ತಾ ಇರೋದು. ಉನ್ನತವಾದದ್ದು ಈ 3 ಗುಣಕ್ಕೂ ಉನ್ನತವಾದದ್ದು ಅಂದ್ರೆ ಫಾರ್ ಕೃಷ್ಣ ಕಾನ್ಶಿಯಸ್ ಎಂಡೆವರ್ಸ್, ನಾವು ಭಗವಂತನ ಒಂದು ಸೇವೆಗಾಗಿ ಅಥವಾ ಭಗವಂತನ ಪ್ರಚಾರಕ್ಕಾಗಿ ಅಥವಾ ಭಗವಂತನ ಪ್ರಜ್ಞೆಯನ್ನು ಬೆಳೆಸೋದಕ್ಕೋಸ್ಕರ ಕೊಡೋದು, ಇದೆಲ್ಲ ಅತಿ ಉನ್ನತವಾದದ್ದು. ಯಾರಿಗೋ ಹೋಗಿ ಭಗವದ್ಗೀತೆಯನ್ನು ದಾನ ಮಾಡೋದು, ಅದು ಯಾವಾಗೂ ಒಂದ್ಸಾರಿ ಅವ್ರಿಗೆ ಜೀವನದಲ್ಲಿ ಉಪಯೋಗ ಬಂದ್ಬಿಡುತ್ತೆ. ಯಾರೋ ಒಬ್ಬರನ್ನ ಕೇಳ್ತಾ ಇದ್ದು, ಕೃಷ್ಣ ಕಾನ್ಶಿಯಸ್ ನೀವು ಹೆಂಗ್ ಬಂದ್ರಿ ಅಂತಂದ್ರೆ, ನಮ್ಮ ತಾತ ಯಾವಾಗ್ಲೂ ಪ್ರಭುಪಾದರ ಬುಕ್ಕು ಒಂದು 30-40 ವರ್ಷದ ಮುಂಚೆ, ಅವ್ರಿಗೆ ಈಗ 70 ವಯಸ್ಸು, 30-40 ವರ್ಷದ ಮುಂಚೆ ಅವ್ರು ತಗೊಂಡ್ ಮಡಗಿದ್ರಂತೆ. ತಂದು ಅಲ್ಮಾರಲ್ಲಿ ಮಡಗ್ಬಿಟ್ಟಿದ್ರು, ಎಲ್ಲ ಕ್ಲೀನ್ ಮಾಡ್ತಿದ್ರು, ಎಲ್ಲ ಬಿಸಾಕ್ಬೇಕಂದಾಗ ನಾನು ನೋಡಿದೆ, ಇದು ಏನಪ್ಪ ಭಗವದ್ಗೀತೆ ಓದೋಣ ಅಂತ ಒಂದು ಪೇಜ್ ಓದೆ. ಆಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಓದ್ತಾ ಹೋಗ್ತಾ ತುಂಬಾ ಚೆನ್ನಾಗಿತ್ತು, ನಾನು ಕೃಷ್ಣ ಕಾನ್ಶಿಯಸ್ ಬಂದ್ಬಿಟ್ಟೆ ಅಂತ. ನೋಡಿ, ಯಾವಾಗ್ಲೂ ತಗೊಂಡಿದ್ದು ಪುಸ್ತಕ 40 ವರ್ಷದ ಮುಂಚೆ ಯಾರು ಬಿಟ್ಟಿರ್ಲಿಲ್ಲ. ಆ ತರ ಭಕ್ತರು ಏನ್ ಹೇಳ್ತಾರೆ, ತಗೊಳ್ಳಿ ಸರ್, ತಗೊಳ್ಳಿ, ಇಟ್ಕೊಳ್ಳಿ, ಯಾರಿಗೂ ಯೂಸ್ ಆಗುತ್ತೆ ಅಂತ. ಅದು ನಿಜವಾಗ್ಲೂ ಯಾರಿಗೂ ಯೂಸ್ ಆಗ್ಬಿಡುತ್ತೆ ಮನೆಗಳಲ್ಲಿ ಈ ತರ. ಆ ಥರ ಅವರು ಅದನ್ನ ಪ್ರಯತ್ನ ಮಾಡ್ಕೊಳ್ತಾರೆ. ಆ ಥರ ನಮ್ಮ ಯಾವುದೇ ಒಂದು ದಾನ ಮಾಡಬೇಕಾದ್ರೆ ಅದು ಕೃಷ್ಣನಿಗೆ ತೃಪ್ತಿಗೆ ಇಷ್ಟ ಆಗುತ್ತಾ, ಕೃಷ್ಣ ಭಕ್ತರುಗಳಿಗೆ ಉಪಯೋಗ ಆಗುತ್ತಾ, ಮುಂದೆ ಭಕ್ತರಾಗೋದಕ್ಕೆ ಜನಗಳಿಗೆ ಉಪಯೋಗ ಆಗುತ್ತಾ ಅಂತ ಕೃಷ್ಣ ಪ್ರಜ್ಞೆ, ಕೃಷ್ಣ ಕಾನ್ಶಿಯಸ್ ಇರ್ತೀವಲ್ಲ, ಅದಕ್ಕೆ ನಮ್ಮ ಈ ಒಂದು ಪ್ರಜ್ಞೆ ಬಂದು ಕೃಷ್ಣನಲ್ಲಿ ಮೂಡಿಸುವುದಕ್ಕೋಸ್ಕರ ಇರುವ ಕಾರ್ಯಗಳೆಲ್ಲವೂ ಕೃಷ್ಣ ಪ್ರಜ್ಞೆ ಪ್ರಯತ್ನ. ಅದಕ್ಕೆ ಉಪಯೋಗವಾಗಿದೆಯಾ ಅಂತ ಅವರು ಅದನ್ನ ತಿಳ್ಕೊಳ್ತಾರೆ. ಆಮೇಲೆ ಎಂಜಾಯರ್ ಆಫ್ ಎಲ್ಲದರ ಭೋಕ್ತನು ಯಾರು ಅಂತ ಇಲ್ಲಿ 23-28 ನಾವು ತಿಳ್ಕೊಂಡಿದೀವಿ. ಎಲ್ಲ ನಾನೇ, ನನ್ನ ಸಂತೋಷಕ್ಕೆ ನಾನು ಕಾರ್ ತಗೊಂಡಿದ್ದೀನಿ, ನಾನ್ ಮನೆ ಕಟ್ಟಿದ್ದೀನಿ, ನಾನು ಅದೆಲ್ಲ. ಇಲ್ಲೇನ್ ಹೇಳ್ತಾನೆ ಭಗವಂತ ನೋಡಿ 28ನೇ ಶ್ಲೋಕದಲ್ಲಿ, ಆಶ್ರದಾಯ ಹುತಂ ದಾತಂ ತಪಸ್ತಪತ್ತಂ ಕೃತಂ ಚಾಯತ್ ಅಸಾದ್ ಇತಿ ಉಚ್ಚಯತೆ ಪಾರ್ಥ ನ ಚ ತತ್ ಪ್ರೇತ್ಯನಾಹಿಹ. ಅರ್ಜುನನೇ, ಪರಮ ಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ ಅಥವಾ ತಪಸ್ಸು ಅಶಾಶ್ವತ. ನೋಡಿ, ಎಲ್ಲ ಶಾಶ್ವತವಲ್ಲ, ಅದೆಲ್ಲ ವೇಸ್ಟ್, ಅಶಾಶ್ವತ. ಅದನ್ನು ಅಸತ್ ಎಂದು ಕರೆಯುತ್ತಾರೆ. ಸತ್ ಅಂದ್ರೆ ಅದು ಒಳ್ಳೆಯದು, ಅಸತ್ ಅಂದ್ರೆ ನಿಜವಲ್ಲ, ಅದು ವೇಸ್ಟ್ ಆಫ್ ಟೈಮ್. ಆದ್ದರಿಂದ ನಾವು ಯಾವುದೇ ಒಂದು ಕಾರ್ಯ ಮಾಡಿದರೆ ಅದು ನಮಗಾಗಿ ಮಾಡುದು, ಅದು ಇಗ್ನೋರೆನ್ಸ್, ರಜೋಗುಣದಲ್ಲಿ ಮಾಡಿದ್ರು ಅದು, ಸತ್ವಗುಣದಲ್ಲಿ ಮಾಡಿದ್ರು ಅದು, ತಮೋಗುಣದಲ್ಲಿ ಮಾಡಿದ್ರು ಅದು ವೇಸ್ಟ್, ಅಸತ್ತದು. ಬರೀ ಭಗವಂತನಿಗಾಗಿ ನಾವು ಮಾಡಿದಾಗ, ಶುದ್ಧ ಸತ್ವದಲ್ಲಿ ಮಾಡಿದಾಗ ಅದು ಭಗವಂತನಿಗೆ ಸೇರುತ್ತದಲ್ಲ, ಅದಕ್ಕೆ ಅವನೇ ಭೋಕ್ತಾರಾಮ್, ಅವನೇ ಎಂಜಾಯರ್. ಆದ್ದರಿಂದ ಅವನಿಗೆ ಮಾಡಿದ್ದು, ಅವನ್ನ ಸಂತುಷ್ಟಪಡಿಸಿದ ವಿಷಯಗಳು ಮಾತ್ರ ಅದು ತಪಸ್ಸಾಗುತ್ತೆ, ಬೇರೆ ಯಾವುದು ತಪಸ್ಸಲ್ಲ ಅನ್ನೋ ವಿಷಯವನ್ನು ಇಲ್ಲಿ ನಮಗೆ ಭಗವಂತ ಹೇಳ್ತಾನೆ. ಶುದ್ಧ ಸತ್ವದಲ್ಲಿ ಮಾಡುವುದು ಮಾತ್ರ ಅಂತ. ಅದೇನು ಈ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಿದ್ದ ನೋಡಿ, ಸತ್ವಂ ವಿಶುದ್ಧಾತ್ಮ ವಸುದೇವ ಶಬ್ದಿತಂ ಯತ್ ಇಯತೆ ತತ್ರ ಪೂಮಾನ್ ಅಪವರ್ಥ ಸತ್ವೇ ಚ ತಸ್ಮಿನ್ ಭಗವಾನ್ ವಾಸುದೇವೋ ಹಿ ಅದೋಕ್ಷಜೋ ಮೇ ನಮಸ ವಿಧೀಯತೆ. ನಾನು ಪರಿಶುದ್ಧವಾದ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಾನ್ ವಾಸುದೇವನಿಗೆ ಸದಾ ಪ್ರಣಾಮಗಳನ್ನು ಸಲ್ಲಿಸುತ್ತಲೇ ಇರುತ್ತೇನೆ. ಕೃಷ್ಣ ಪ್ರಜ್ಞೆಯೇ ಶುದ್ಧವಾದ ಪ್ರಜ್ಞೆ. ಇದರಲ್ಲಿ ವಾಸುದೇವನೆಂಬ ದೇವೋತ್ತಮ ಪರಮಪುರುಷ ಯಾವುದೇ ಆಚ್ಛಾದನೆ ಇಲ್ಲದೆ ಗೋಚರವಾಗುವನು. ಯಾವುದೇ ಪರಿಶುದ್ಧವಾದ ಕೃಷ್ಣ ಪ್ರಜ್ಞೆಯಲ್ಲಿ ಯಾವುದೇ ಒಂದು
ಎಕ್ಸ್ಪೆಕ್ಟೇಷನ್ ಇಲ್ಲದೆ, ನನಗೆ ಅನ್ನೋದಿಲ್ಲದೆ, ಎಲ್ಲವೂ ಭಗವಂತನ ತೃಪ್ತಿಗಾಗಿ ಅಂತ ಯಾರೊಬ್ಬ ಇರ್ತಾನೋ, ಎಲ್ಲವೂ ವಾಸುದೇವನೆಂಬ ದೇವೋತ್ತಮ ಭಗವಂತನಿಗೆ ಇನ್ನೊಂದು ಹೆಸರೇನು ವಾಸುದೇವ. ವಾಸುದೇವ ಅಂದರೆ ಎಲ್ಲಾ ಕಡೆ ಇರುವಂತಹ ಭಗವಂತ, ಆ ಪರಮ ಪುರುಷನ ಆ ಒಂದು ಇಚ್ಛೆಗಾಗಿ, ಅವನ ಸಂತುಷ್ಟಕ್ಕಾಗಿ ಅಂತ ಹೇಳಿದಾಗ ಅವನ ಗೋಚರವಾಗುತ್ತೆ, ಅವನ ಒಂದು ಆಶೀರ್ವಾದ ಸಿಗುತ್ತೆ, ಆಗ ನಾವು ಸಂತೋಷವಾಗಿರ್ಬೋದು. ಅದು ಶುದ್ಧ ಸತ್ವದ ಒಂದು ಗುಣ, ಅದು ಆ ಒಂದು ನಡತೆ ಅನ್ನೋದನ್ನ ಇಲ್ಲಿ ನಮಗೆ ಭಗವಂತ ಹೇಳ್ಕೊಡ್ತಾನೆ. ಆಮೇಲೆ ಶುದ್ಧ ಸತ್ವದ ಇನ್ನೊಂದು ಹೇಳ್ತಾ ಇದ್ದಾನೆ ನೋಡಿ, 26. ಮಮ ಚಾಯೋ ವ್ಯಾಭಿಚಾರೇಣ ಭಕ್ತಿ ಯೋಗೇನ ಅವ್ಯಾಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಾ ಗುಣನ್ ಸಮತ್ಯಯ ಇಥನ್ ಬ್ರಹ್ಮಭೂಯಾಯ ಕಲ್ಪತೆ. ಎಲ್ಲ ಸನ್ನಿವೇಶಗಳಲ್ಲಿ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ, ಹೀಗೆ ಬ್ರಹ್ಮನ್ನಂತಕ್ಕೆ ಬಂದು ನಿಲ್ಲುತ್ತಾನೆ. ನೋಡಿದ್ರ, ಈ ಒಂದು 3 ಗುಣಗಳನ್ನು ಬಿಟ್ಟು ಭಗವಂತನ ಒಂದು ಸೇವೆಯಲ್ಲಿ ಇರುವಾಗ ಅವನು ಯಾವಾಗಲೂ ಶುದ್ಧ ಸತ್ವ ಗುಣದಲ್ಲಿರ್ತಾನೆ. ಆಗ ಇರಬೇಕಾದ್ರೆ ಈ ಒಂದು ಪ್ರಕೃತಿಯ, ಐಹಿಕ ಪ್ರಕೃತಿಯ 3 ಗುಣಗಳನ್ನು ಅವನು ಮೀರ್ತಾನೆ, ಅದನ್ನ ಏನು ಮಾಡೋದಿಲ್ಲ ಈತನಿಗೆ. ಅವನು ಬ್ರಹ್ಮನಿಲೆಗೆ ಬಂದು ನಿಲ್ಲುತ್ತಾನೆ ಅಂತ ಇಲ್ಲಿ ನಮಗೆ ಹೇಳ್ತಾ ಇದ್ದಾನೆ. ಬ್ರಹ್ಮನಿಲೆ ಅಂದ್ರೆ ಭಗವಂತನ ಭಗವಂತನನ್ನು ಅರಿತುಕೊಳ್ಳುವಾಗ ಲೋವೆಸ್ಟ್, ಕೆಳಗಡೆ ಇರುವಂಥದ್ದು ಬ್ರಹ್ಮನ್, ಅದಕ್ಕೆ ಮೇಲೆ ಇರುವಂಥದ್ದು ಪರಮಾತ್ಮ. ಭಗವಂತ ಎಲ್ಲಾ ಜಾಗದಲ್ಲಿ ಇರೋದು ಅಂತ ತಿಳ್ಕೊಳ್ಳೋದು, ಅಲ್ಲೇ ಭಗವಂತನೇ ಅವನು ಜ್ಯೋತಿ ರೂಪ ಅಂತ ತಿಳ್ಕೊಳ್ಳೋದು ಬ್ರಹ್ಮನ್. ಆ ಒಂದು ಜ್ಯೋತಿ ಒಳಗಡೆ ಹೋಗಿ ಅವ್ರು ಐಕ್ಯ ಹೋಗ್ಬಿಡ್ತಾರೆ. ಅಂದ್ರೆ ಭಗವಂತನಿಂದ ಬರುವಂತ ಆ ಒಂದು ಬೆಳಕನ್ನ, ಆ ಜ್ಯೋತಿನ ಭಗವಂತ ಅಂತ ತಿಳ್ಕೊಳ್ತಾರೆ. ಅದು ಅಲ್ಲಿ ಹೇಳ್ತಾನಲ್ಲ ಅರ್ಜುನ, ವಿಶ್ವರೂಪದಲ್ಲಿ ಭಗವಂತನೇ ನೀನು 1000 ಲಕ್ಷಾಂತರ ಸೂರ್ಯನ್ ತರ ಪ್ರಜ್ವಲಿಸ್ತಾ ಇದೆಯಂತ. ಆ ಭಗವಂತನಿಂದ ಬರ್ತಾ ಇರೋ ಆ ಬೆಳಕು ಅಂತ ಗೊತ್ತಿಲ್ಲದೆ ಜನಗಳು ಏನ್ ಮಾಡ್ತಾರೆ, ಅದು ಕೃಷ್ಣ ಹೇಳ್ತಿದ್ದಾನೆ, ಅದನ್ನ ಯಾರು ತಿಳ್ಕೊಳ್ಳಲ್ಲ. ಅವ್ರು ಏನ್ ಮಾಡ್ತಾರೆ, ಅವರ ಬೆಳಕೆ ಭಗವಂತ, ಭಗವಂತನಿಗೆ ರೂಪ ಇಲ್ಲ, ಗುಣ ಇಲ್ಲ, ಅದು ಬೆಳಕು ಜ್ಯೋತಿ ಅಂತ ಅದ್ರೊಳಗಡೆ ಹೋಗಿ ಐಕ್ಯ ಆಗ್ತಾರೆ. ಅದಕ್ಕೆ ಸಂತೋಷ ಸಿಗುತ್ತೆ, ಅದ್ರಲ್ಲಿ ಏನು ಡೌಟ್ ಏನಿಲ್ಲ. ಅಲ್ಲಿ ಸಂತೋಷವಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಆದ್ರೆ ಅದು ನಿರಂತರವಲ್ಲ, ಅದು ಕೂಡ ನಿರಂತರವಲ್ಲ ಅಂತ. ಆಮೇಲೆ ಆ ಒಂದು ಬ್ರಹ್ಮನಂತಕ್ಕೆ ಬರ್ತಾನೆ ಅನ್ನೋದನ್ನ ಅದ್ ಹೇಳ್ತಾರೆ. ಆಮೇಲೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗ್ತಾನೆ ಅದಾದ ನಂತರ ಅನ್ನೋದನ್ನ ವಿಷಯವನ್ನು ನಮಗೆ ಭಗವಂತ. ಶುದ್ಧ ಸತ್ವ ಅಂದರೆ ಏನು? ಒಬ್ಬನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆ ಹೊಂದಿದ ತಕ್ಷಣ ಒಬ್ಬನು ತನ್ನ ಶುದ್ಧ ಮೂಲ ಸಾಂವಿಧಾನಿಕ ಸ್ಥಾನದಲ್ಲಿದ್ದಾನೆ ಎಂದು ತಿಳಿಯಬೇಕು. ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂತ ಹೇಳ್ತೀವಿ ನಾವು ಅಲ್ವರಾ. ಒಬ್ಬ ಒಬ್ಬ ಮನುಷ್ಯನ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್, ಅವನು ನಿತ್ಯವಾಗಿ ಅವನು ಇರಬೇಕಾದಂತಹ ನಿಜವಾದ ಒಂದು ಸ್ಥಾನ ಏನು ಅಂತಂದ್ರೆ ಅದೇ ಸಾಂವಿಧಾನಿಕ ಸ್ಥಾನ. ಅವನು ಮನುಷ್ಯನ ಅದು ಮನುಷ್ಯ ಅಂದ್ರೆ ಅವನ ನಿಜವಾದ ಮೂಲಭೂತ ಸಾಂವಿಧಾನಿಕ ಸ್ಥಾನ ಏನು ಅಂತಂದ್ರೆ ತಾನು ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲಿರೋದು. ತನ್ನ ಪ್ರಜ್ಞೆ ಯಾವುದೇ ಒಂದು ಕಾರಣಕ್ಕೂ ಅದು ಬೇರೆ ಎಲ್ಲೂ ಹೋಗೋದಿಲ್ಲ. ಯಾವಾಗಲೂ ಕೃಷ್ಣನನ್ನೇ ನೆನೆಸಿ ಕೃಷ್ಣನಿಗಾಗಿ ಎಲ್ಲ ಸೇವೆಗಳನ್ನು ಮಾಡಿ ಎಲ್ಲ ಕಾರ್ಯಗಳು ಅವನಿಗಾಗಿ, ಅವನ ತೃಪ್ತಿಗಾಗಿ ಅಂತ ಯಾರಿರ್ತಾರೋ ಅವ್ರು ಯಾವಾಗಲೂ ಶುದ್ಧ ತತ್ವ ಸ್ಥಾನದಲ್ಲೇ ಇರ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಿದ್ದಾನೆ. ಆಮೇಲೆ ಈ ಅಸ್ತಿತ್ವದ ಸ್ಥಿತಿಯನ್ನು ಶುದ್ಧ ಸತ್ವ ಎಂದು ಕರೆಯಲಾಗುತ್ತದೆ. ಇದನ್ನ ವಿಚ್ ಮೀನ್ಸ್ ದಟ್ ಇಟ್ ಇಸ್ ಟ್ರಾನ್ಸಿಡೆಂಟಲ್ ಟು ದ ಮೆಟೀರಿಯಲ್ ಕ್ವಾಲಿಟೀಸ್. ಅಂದ್ರೆ ಈ ಶುದ್ಧ ಸತ್ವ ಏನು, ಇದು ಅತೀತವಾದದ್ದು, ಅತೀಂದ್ರಿಯವಾದದ್ದು. ಈ 3 ಗುಣಗಳಿದೆಯಲ್ಲ, ಈ ಭೌತಿಕ ಗುಣಗಳು, ರಜೋಗುಣ, ಸತ್ವಗುಣ, ತಮೋಗುಣ, ಇವೆಲ್ಲಕ್ಕೂ ಮೀರಿ ಅದು ಅತೀಂದ್ರಿಯವಾದದ್ದು ಶುದ್ಧ ಸತ್ವಗುಣ. ಅದು ಯಾವ ವ್ಯಕ್ತಿ ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲೇ ಇರ್ತಾನೋ, ತನ್ನ ಪ್ರಜ್ಞೆ ಅಂದ್ರೆ ಕಾನ್ಶಿಯಸ್ ಯಾವಾಗಲೂ ಕೃಷ್ಣನ ಬಗ್ಗೆ ಯೋಚನೆ ಮಾಡಿ ಕೃಷ್ಣನಿಗಾಗಿ ಎಲ್ಲವೂ ಕೃಷ್ಣ 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 ಅಂತ ಇರ್ತಾನೆ ನೋಡಿ, ಅವರಿಗೆ ಅವರು ಯಾವಾಗಲೂ ಈ ಒಂದು ಶುದ್ಧ ಸತ್ವಗುಣದಲ್ಲಿ ಇರ್ತಾರೆ. ಅಂದ್ರೆ ಭಕ್ತರೆಲ್ಲ ನಾವೆಲ್ಲ ಏನ್ ಮಾಡ್ತೀವಿ, ಹೋಗ್ತೀವಿ ಬರ್ತೀವಿ, ಆ ಸತ್ವಗುಣದಲ್ಲಿ ಶುದ್ಧ ಸತ್ವದಲ್ಲಿ ಇರ್ತೀವಿ, ಭಗವಂತನೇ ಅಂತೀವಿ, ಆಮೇಲೆ ಹೊರಗಡೆ ಬಂದ್ಬಿಡ್ತೀವಿ. ಆದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ, ಅವರು ಆ ಒಂದು ಯಾವಾಗಲೂ ಆ ಲೆವೆಲ್ ಅಲ್ಲೇ ಇರೋದಕ್ಕೆ ಪ್ರಯತ್ನ ಮಾಡ್ತಾರೆ, ಇರ್ತಾರೆ ಕೂಡ ತುಂಬಾ ಜನ. ಒಬ್ಬರು 5%, 10% ಅಭ್ಯಾಸ ಅಷ್ಟೇ. ಈಗ ನಾವು ನೋಡಿ ಈ 1 ಅವರ್ 8ರಿಂದ 9 ಗಂಟೆವರೆಗೂ ನಾವು ಶುದ್ಧ ಸತ್ವದಲ್ಲೇ ಇದ್ದೋ ಅಲ್ವರಾ. ಅದು 1 ಅವರ್ 24 hours ಅಲ್ಲಿ 1 ಅವರ್ ಇದ್ದೋ ನಾವು. ಏನೋ ಒಂದು 10%, 5% ಅಂತ ಇಟ್ಕೊಂಡು ಆ ತರ ಅದನ್ನ ಹಂಗೇ ಇನ್ಕ್ರೀಸ್ ಮಾಡ್ಕೊಂಡು ಹೋದವರು ಇದ್ದಾರೆ 50%. ಆಮೇಲೆ ಯಾವಾಗಲೂ ಭಗವಂತನ ಬಗ್ಗೆನೇ ಯೋಚನೆ ಮಾಡೋರು ಕೂಡ ಇದ್ದಾರೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕು. ಇದು ಇಲ್ಲಿ ನಾವು ನೋಡಿದಂತಹ ಒಂದು ವಿಷಯ. ಇದು ಭಗವಂತ 17ನೇ ಅಧ್ಯಾಯದಲ್ಲಿ ನಮಗೆ ಹೇಳಿದ್ದು. ಬಹಳಷ್ಟು ವಿಷಯಗಳನ್ನ ನಮಗೆ ಹೇಳಿದ. ಅದರಲ್ಲಿ ಮುಖ್ಯವಾದದ್ದು ಯಾವುದು? ಶುದ್ಧ ಸತ್ವ.
ಶುದ್ಧ ಸತ್ವದಲ್ಲಿ ಇರೋದಕ್ಕೆ ನಮ್ಮ ಪ್ರಯತ್ನ ಇರಬೇಕು. ಅದು ಯಾವುದು? ಬಹಳ ಸುಲಭ. ಭಗವಂತನಿಗಾಗಿ ಯಾವೆಲ್ಲ ಸಮಯದಲ್ಲಿ ನಾವು ಇರ್ತೀವೋ, ಭಗವಂತನಿಗೆ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ನಾವು ಶುದ್ಧ ಸತ್ವದಲ್ಲಿದ್ದೀವಿ. ಭಗವಂತನ ನಾಮ ಜಪಿಸ್ತಾ ಇರ್ಬೇಕಾದ್ರೆ ನಾವು ಶುದ್ಧ ಸತ್ವದಲ್ಲಿದ್ದೀವಿ. ಭಗವಂತನ ಬಗ್ಗೆ ಯೋಚನೆ ಮಾಡುವಾಗ ಶುದ್ಧ ಸತ್ವದಲ್ಲಿದ್ದೀವಿ. ಭಗವದ್ಗೀತೆಯನ್ನು ಓದ್ಬೇಕಾದ್ರೆ ಶುದ್ಧ ಸತ್ವದಲ್ಲಿದ್ದೀವಿ. ಭಾಗವತ್ ಪುರಾಣವನ್ನು ಓದ್ಬೇಕಾದ್ರೆ ಶುದ್ಧ ಸತ್ವದಲ್ಲಿದ್ದೀವಿ. ಭಗವಂತನ ಭಕ್ತರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಶುದ್ಧ ಸತ್ವದಲ್ಲಿದ್ದೀವಿ. ಏನು ದೊಡ್ಡ ವಿಷಯನೇ ಅಲ್ಲ ಇದು. ಪ್ರಸಾದವನ್ನು ತಿನ್ನುತ್ತಾ ಇರ್ಬೇಕಾದ್ರೆ ನಾವು ಶುದ್ಧ ಸತ್ವದಲ್ಲಿದ್ದೀವಿ. ಹೂವನ್ನು ತೆಗೆದುಕೊಳ್ಳುವಾಗ ಪರ್ಚೇಸ್ ಮಾಡಬೇಕಾದ್ರೆ, ಖರೀದಿ ಮಾಡಬೇಕಾದ್ರೆ ಅದು ಭಗವಂತನಿಗಾಗಿ ಅಂತ ಆಗ ಶುದ್ಧ ಸತ್ವದಲ್ಲಿದ್ದೀವಿ. ತರಕಾರಿಯನ್ನು ಭಗವಂತನ ಅಡಿಗೆಗೆ ಉಪಯೋಗಿಸ್ತಾ ಇದ್ದೀನಿ ಅಂತ ಅವನು ತರಕಾರಿಯವನ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಾವು ಶುದ್ಧ ಸತ್ವದಲ್ಲೇ ಇದ್ದೀವಿ. ಎಲ್ಲವೂ ಭಗವಂತನಿಗಾಗಿ ಅಕ್ಕಿ ತಗೊಳ್ತಾ ಇದ್ದೀನಿ ಅಂದ್ರೆ ಅದು ಶುದ್ಧ ಸತ್ವದಲ್ಲೇ ಇದ್ದೀನಿ. ನನಗಾಗಿ ಒಬ್ಬ 4 ಜನಕ್ಕೆ ಸೇವೆ ಮಾಡಬೇಕು ಅಂದ್ರೆ ಸತ್ವಗುಣದಲ್ಲಿದ್ದೀವಿ. ಇನ್ನೊಬ್ಬರಿಗೆ ಕೊಟ್ಟುಬಿಟ್ಟು ನಾನು ಹೆಸರು ಗಳಿಸ್ಬೇಕು ಅಂದ್ರೆ ರಜೋಗುಣದಲ್ಲಿದ್ದೀವಿ. ಯಾರಿಗೋ ಬೇಕಾಗಿ ಬಿಟ್ಟು ಕೊಡ್ತಾ ಇದ್ದೀನಿ ಅಂದ್ರೆ ಅದು ನಾವು ತಮೋಗುಣದಲ್ಲಿದ್ದೀವಿ. ಅಷ್ಟೇ, ಎಲ್ಲರೂ ಅದೇನೇ ಮಾಡೋದು. ಎಲ್ಲರೂ ಪರ್ಚೇಸ್ ಮಾಡ್ಲೇಬೇಕು, ಖರೀದಿ ಮಾಡಲೇಬೇಕು ಅಕ್ಕಿ, ಅಲ್ವರಾ? ಅದನ್ನ ಭಗವಂತನಿಗಾಗಿ ಅಂತ ಒಂದು ಉದ್ದೇಶದಿಂದ ಅದನ್ನ ಅದೇ ತರ ಅದನ್ನ ಪ್ರಯೋಗ ಮಾಡಿದಾಗ ಅಷ್ಟೇ, ತುಂಬಾ ಸಿಂಪಲ್. ನಾನು ಒಂದು ಅಕ್ಕಿದೆ ಹೇಳಿದೆ ಅಷ್ಟೇ. ಎಲ್ಲವನ್ನು ಅದೇ ತರ ನಮ್ಮ ಈ ಜೀವನದಲ್ಲಿ ನಾವು ಅಭ್ಯಾಸ ಮಾಡಬಹುದು, ಪ್ರಯೋಗ ಮಾಡಬಹುದು. ನಾವು ಯಾವಾಗಲೂ ಶುದ್ಧ ಸತ್ವದಲ್ಲೇ ಇರಬಹುದು. ನನಗೆ ನೋಡಿ ಮಾತಾಡೋದಕ್ಕೆ ಇಷ್ಟ ಅಂತಂದ್ರೆ ಅದನ್ನ ಭಗವಂತನ ಒಂದು ಗುಣಗಾನ ಮಾಡೋದಕ್ಕೆ ಉಪಯೋಗಿಸ್ಬೋದಲ್ವಾ, ಅಲ್ವರಾ? ಏನಾಗುತ್ತೆ ಆಗ? ಮಾತಾಡ್ದಂಗೂ ಆಯ್ತು. ಸುಮ್ಮನೆ ಅಲ್ಲಿ ಇಲ್ಲಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಗಾಸಿಪ್ ಮಾಡೋ ಬದಲು, ಅವ್ರ ಬಗ್ಗೆ ಕೋಪ ಮಾಡ್ಕೊಂಡು ಹೇಳೋ ಬದಲು ಇಲ್ಲಿ ಭಗವಂತನ ಬಗ್ಗೆ ಹೇಳ್ದು ಅಷ್ಟೇ. ಅದೇನೆ, ಏನ್ ಮಾಡುದು? ಅದೇ ನಾನು ಆಡೋದಕ್ಕೆ ಇಷ್ಟ. ಯಾವುದೋ ಒಂದು ಏನೋ ಒಂದು ಆ, ಏನೋ ಒಂದು ಹಾಡಿರ್ಬೋದು, ಏನೋ ಒಂದು ನನಗೆ ಜ್ಞಾಪಕ ಬರ್ತಾ ಇಲ್ಲ. ಆ ಹಾಡುಗಳು ಹೇಳೋ ಬದಲು ನಾನು ಭಜ ಗೋವಿಂದಂ ಮೂಢಮತೆ ಅಂತ ಹಾಡಾಡ್ಬೋದು. ಜಯೋ ರಾಧ ಮಾಧವ, ಜಯ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ, ಜಯೋ ಗಿರಿವರಧಾರಿ, ಯಶೋದನಂದನ ವ್ರಜ ಜನರಂಜನ, ಯಶೋದನಂದನ ವ್ರಜ ಜನರಂಜನ, ಯಮುನ ತೀರ ವನಚಾರಿ, ಯಮುನ ತೀರ ವನಚಾರಿ, ಜಯ ರಾಧ ಮಾಧವ, ಜಯ ಕುಂಚ ಬಿಹಾರಿ. ಹರೆ ಕೃಷ್ಣ ಹರೆ ಕೃಷ್ಣ, ಕೃಷ್ಣ ಕೃಷ್ಣ ಹರೆ ಹರೆ, ಹರೆ ರಾಮ ಹರೆ ರಾಮ, ರಾಮ ರಾಮ ಹರೆ ಹರೆ ಅಂತ ಭಗವನ್ಗಾಗಿ ಆಡ್ಬೋದಲ್ವ? ಅದು ಬಿಟ್ಬಿಟ್ಟು ಏನೋ ಟಪ್ಲ ಇಟ್ಕೊಂಡು ಏನೋ ಒಂದು ಹಾಡು, ಏನಾದ್ರು ಒಂದು ಹಾಡು ಆಡಿ ಆ ಥರ ಆಡೋ ಬದಲು ಈ ಥರ ಆಡ್ಬೋದಲ್ವಾ? ಅಷ್ಟೇ. ಎಲ್ಲ ನಾವು ನಮ್ಮ ಏನು ಮಾಡ್ತಾ ಇದೀವೋ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಬೋದು. ಆದರೆ ಅದು ಭಗವಂತನಿಗಾಗಿ ಮಾಡೋದು ಅಷ್ಟೇ. ನಾಳೆ ಬಂದು ಬಹಳ ಮುಖ್ಯವಾದಂಥದ್ದು ಕೊನೆಯ ಅಧ್ಯಾಯ. ದಯವಿಟ್ಟು ಎಲ್ಲರೂ ಬನ್ನಿ, ನನ್ನನ್ನು ಪ್ರೋತ್ಸಾಹಿಸಿ. ಈ ಥರ ಎಲ್ಲರೂ ಬಂದರೆ ನಮಗೂ ಒಂದು ಪ್ರೋತ್ಸಾಹ, ಎಲ್ಲರಿಗೂ ಹೇಳ್ಕೊಡೋಣ ಅಂತ. ಅದನ್ನ ನಾವು ನೋಡೋಣ. ಇನ್ನು ಕರ್ಮದ ಬಗ್ಗೆ ಇದು 3 ಮೋಡ್ಸ್ ಆಫ್ ನೇಚರು, ಯಾರು ನಿಜವಾದಂತಹ ಒಂದು ಕೆಲಸ ಮಾಡಿವರು, ಲವ್ ಆಫ್ ಗಾಡ್, ಭಗವಂತನ ಪ್ರೇಮ ಅಂದ್ರೆ ಏನು, ಎಂಡ್ ರಿಸಲ್ಟ್ ಬಹಳ ಮುಖ್ಯವಾದದ್ದು. ಏನು ಸಿಗುತ್ತೆ ಅನ್ನೋದನ್ನು ಕೂಡ ನಮಗೆ ಭಗವಂತ ಹೇಳ್ಕೊಡ್ತಾನೆ. ಸೊ ಎಲ್ಲರೂ ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದೇನು ಇದರ ಮುಖ್ಯ ಅರ್ಥ ಏನಂತಂದ್ರೆ, ಯಾರೇ ಹರಿ ಅಂದ್ರೆ ಭಗವಂತನ ಶಕ್ತಿಯೇ ಅಂದ್ರೆ ರಾಧಾರಾಣಿ. ಓ ಕೃಷ್ಣ, ಓ ರಾಧೆ, ಓ ಕೃಷ್ಣ, ನನ್ನನ್ನು ಭಗವಂತನ ಸೇವೆಯಲ್ಲಿ ನನ್ನನ್ನು ಉಪಯೋಗಿಸಿಕೋ. ಭಗವಂತನೇ ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೋ. ಓ ರಾಧಾರಾಣಿ, ನೀನು ಯಾವಾಗಲೂ ಭಗವಂತನ ಸೇವೆಯನ್ನು ಮಾಡ್ತಿರ್ತೀಯ, ನನ್ನನ್ನು ಕೂಡ ಆ ಸೇವೆಯಲ್ಲಿ ನನ್ನನ್ನು ಸ್ವಲ್ಪ ಉಪಯೋಗಿಸ್ಕೋ ಅಂತ ನಮಗೆ ಸೇವೆಯ ಮನೋಭಾವ, ಸೇವೆಯನ್ನು ನಾವು ಕೇಳ್ತೀವಿ. ಯಾಕಂದ್ರೆ ನಮಗೆ ಅದು ಇಲ್ಲವೇ ಇಲ್ಲ. ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತೀವಿ, ಯಾರು ಸೇವೆ ಕೇಳೋದಿಲ್ಲ. ಈ ಹರೇ ಕೃಷ್ಣ ಮಹಾಮಂತ್ರ ಹೇಳೋದು ಭಗವಂತನ ನಾಮ, ಭಗವಂತನ ನಾಮ ಹೇಳ್ತೀವಿ. ಅದರ ಮೂಲ, ಅದರ ಅರ್ಥ, ರಿಸಲ್ಟ್ ಏನಂತಂದ್ರೆ, ಫಲಿತಾಂಶ ಏನಂದ್ರೆ ಭಗವಂತ ನನಗೆ ನಿನ್ನ ಸೇವೆಯನ್ನು ಕೊಡು ಅಂತ ಕೇಳೋದು. ಆಗ ಭಗವಂತ ನಮಗೆ ಸೇವೆಯನ್ನು ಕೊಡ್ತಾನೆ. ಅದು ಶ್ರವಣ ಕೂಡ ಇರ್ಬೋದು, ಏನು ದೊಡ್ಡ ಸೇವೆ ಅಲ್ಲ. ನೀನು ದೇವಸ್ಥಾನ ಕಟ್ಬಿಡೋದು ಆ ಥರ ದೊಡ್ಡ ಸೇವೆ ಇಲ್ಲದಿದ್ರು ನಾವು ನುಡಿದನ್ನ ಕೇಳೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನೋದು ಕೀರ್ತನ, ಬಾಯಿಂದ ಹೊರಟಿತು. ಅದನ್ನ ನಾನು ಕೇಳಿದೆ, ಅದು ಶ್ರವಣ. ಅದರ ಮೂಲಕ ನಾನು ಸ್ಮರಣ, ಭಗವಂತನನ್ನು ನೆನೆದೆ.
ಅಷ್ಟೇ. ಅದು ನಾಳೆ ಕ್ಲಾಸಲ್ಲಿ ಅದು ನಿಮಗೆ ಬರುತ್ತೆ. ನವವಿಧ ಭಕ್ತಿಗಳು ಅದನ್ನು ನಾವು ನೋಡೋಣ. ಅದನ್ನ ಯಾಕೆ ಈ ಒಂದು ಜಪವನ್ನು ಮಾಡಬೇಕಂದ್ರೆ ಹರೇರ್ ನಾಮ ಇವ ಕೇವಲಂ ಕಲೋ ನಾಸ್ತಿ ಏವ ನಾಸ್ತಿ ಏವ ಗತಿರನ್ಯತಾ. ಫಾರ್ ಸ್ಪಿರಿಚುವಲ್ ಪ್ರೋಗ್ರೆಸ್, ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಬೇಕು ಅಂದ್ರೆ ಈ ಕಲಿಯುಗದಲ್ಲಿ ದೇರ್ ಇಸ್ ನೋ ಆಲ್ಟರ್ನೇಟಿವ್, ಯಾವ ದಾರಿಯೂ ಇಲ್ಲ. ದೇರ್ ಇಸ್ ನೋ ಆಲ್ಟರ್ನೇಟಿವ್, ಯಾವ ದಾರಿ ಇಲ್ಲ. 3 ಬಾರಿ ಹೇಳ್ತಾರೆ ನೋಡಿ. ಕಲೋ ನಾಸ್ತಿ ಏವ ಗತಿರ್ ಅನ್ಯಥಾ. ಯಾವುದೇ ದಾರಿ ಇಲ್ಲ, ಯಾವುದೇ ದಾರಿ ಇಲ್ಲ, ಯಾವುದೇ ದಾರಿ ಇಲ್ಲ. ಯಾವುದೇ ಆಲ್ಟರ್ನೇಟಿವ್ ಏನೂ ಇಲ್ಲ, ಒಂದೇ ದಾರಿ, ಹೋಲಿನೇ. ನಾವು ಭಗವಂತನ ನಾಮವನ್ನು ಜಪಿಸುವುದು ಮಾತ್ರವೇ ದಾರಿ ಅಂತ ಶ್ರೀಕೃಷ್ಣನೇ ಚೈತನ್ಯ ಮಹಾಪ್ರಭುವಾಗಿ ಭಕ್ತಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸಿಕೊಟ್ಟು ಹೋದಾಗ ಹೇಳಿದ ಒಂದು ವಿಷಯ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡಿ ನೀವು ನಿಮ್ಮನ್ನು ಪರಿಚಯಿಸಿಕೊಂಡು ನೀವು ಕೇಳಬಹುದು. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ತಮೋಗುಣದ ಮತ್ತೆ ರಜೋಗುಣದ ಆಹಾರ ಯಾವುದು? ಸರಿಯಾಗಿ ಕೇಳಿಸಿಲ್ಲ ಪ್ರಭುಗಳೇ. ತಮೋಗುಣದ್ದು ಮತ್ತು ರಜೋಗುಣದ್ದು ಆಹಾರ ಯಾವುದು ಹೇಳ್ತಾರೆ? ಯಾರಿಗಾದ್ರೂ ಏನೋ ಕೇಳಿಸ್ತಾರೆ ಹೇಳಿ ಸ್ವಲ್ಪ. ಕೇಳಿಸ್ಲಿಲ್ಲ ತಮೋಗುಣದ್ದು ಮತ್ತು ಕೇಳಿಸ್ತೇವೆ. ರಜೋಗುಣ ಅಂತ ಗುಣದ್ದು ತಮೋಗುಣದ್ದು ತಮೋಗುಣ ಆಹಾರ ರಜೋಗುಣದ್ದು ಏನು ಅಂತ ಆಹಾರ ಯಾವುದು ಕೇಳ್ತಾ ಇದ್ದಾರೆ ಪ್ರಭುಜಿ. ಆಹಾರ ಹಾ ಆಹಾರ ಹೇಳಿದ್ವಲ್ಲ. ರಜೋಗುಣದ ಒಂದು ತುಂಬಾ ಕಹಿಯಾಗಿರೋದು, ತುಂಬಾ ಬಿಸಿಯಾಗಿರೋದು, ತುಂಬಾ ಖಾರವಾಗಿರೋದು. ತಮೋ ಗುಣದ ಬಂದು ಅಳಿಸೋಗಿರೋದು, ಯಾವುದು ಮುಟ್ಟಬಾರದು ಆ ಥರ ಇರೋಂಥ ವಿಷಯಗಳನ್ನ ಅವ್ರು ತಗೊಳ್ತಾರೆ ಅಂತ. ಆಮೇಲೆ ಅಡಿಗೆ ಮಾಡಿ ಅಳಿಸೋಗಿರೋಂಥದ್ದು ಅಂಥದ್ದನ್ನ ತಿಂತಾರೆ. ನಾವು ಜಾಯಿನ್ ಆಗಿರ್ಲಿಲ್ಲ ಪ್ರಭು. ಜಾಯಿನ್ ಆಗ್ಬೇಕಾದ್ರೆ ಸತ್ವಗುಣ ಹೇಳ್ತಾ ಇದ್ರೆ ಅದಕ್ಕೆ ಧನ್ಯವಾದ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾನ್ ಕಲಾವತಿ, ಸಿಕಿಂದ್ರಾಬಾದಿಂದ. ಇವಾಗ ಸತ್ವಗುಣದವರು ನಾವು ಇದು ಪೂಜೆ ಎಲ್ಲ ಮಾಡಿ ಎಲ್ಲ ಆಫರ್ ಮಾಡ್ತೀವಲ್ಲ ಪ್ರಭುಜಿ, ಇದು ಪ್ರಸಾದ ಎಲ್ಲ ಅದು ಬೇರೆ ದಿನ ಮಿಕ್ಕುತ್ತಲ್ಲ ಪ್ರಭುಜಿ, ಅದೇನ್ ಮಾಡ್ಬೇಕು ನಾವು? ಯಾರಿಗಾದ್ರು ಕೊಡಿ. ಯಾರು ಸಿಕ್ಕಿಲ್ಲ ಅಂದ್ರೆ ಪಕ್ಷಿಗಳು ಕೊಡಿ, ಪ್ರಾಣಿಗಳು ಕೊಡಿ, ಏನೋ ಮಾಡಿ. ಸರಿ ದಾನ ಪ್ರಭು. ದಾನ ಮಾಡಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್ ಪ್ರಭು. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭು. ಎಲ್ಲಾ ದಾನಗಳಲ್ಲಿ ಉನ್ನತವಾದ ದಾನ ಅನ್ನದಾನ. ಅದರಲ್ಲೂ ಬಹಳ ಉನ್ನತವಾದಂತಹ ದಾನ ಬಂದು ಪ್ರಸಾದ ದಾನ. ಹೇಳಿ ಪ್ರಭುಗಳೇ. ಇದು ಈಗ ಎಲ್ಲ ಆಲ್ಮೋಸ್ಟ್ ಈಗ ಈಗ ಭಗವಂತನಿಂದೆ ಹಾವುಗಳಿರುತ್ತೆ. ಯಾಕೆ ಹಾವುಗಳಿರುತ್ತೆ ಆತರ? ಹಾವು ಬಂದು ತಪಸ್ಸು. ಅದಕ್ಕೆ ಒಂದು ಆ ಏನ್ ಹೇಳೋದು ಉದಾಹರಣೆ, ಅದಕ್ಕೊಂದು ಚಿಹ್ನೆ, ಸಿಂಬಲ್ ಆಫ್ ಆಸ್ಟೆರಿಟಿ. ಹಂಗಂದ್ರೆ ಅದು ಸ್ವಲ್ಪ ಸ್ವಲ್ಪ ಉದ್ದಾಗಿ ಹೇಳ್ತೀರಾ? ನಮ್ಗೆ ಅರ್ಥ ಆಗಿಲ್ಲ ಅದು. ಮುರಾರಿ ಮಾಧವ್ ಪ್ರಭುಗಳೇ, ಸ್ವಲ್ಪ ಅದಕ್ಕೆ ವಿವರಣೆ ಕೊಡ್ತೀರಾ? ಪ್ರಭುಜಿ, ನೀವು ಹೇಳಿದ್ದು ತಪಸ್ಸಿನ ಸೂಚಕ ಅಂತ ಹೇಳಿದ್ರಿ. ಹೌದು ಪ್ರಭುಜಿ. ಅಂದ್ರೆ ಯೋಗ ಸಾಧಕರು ಸಾಧನೆ, ಅವರು ಈಗ ಭಗವಂತ ಶಿವ ಈ ತಪಸ್ಸಿಗೂ ಕುಂಡಲಿನಿ ಶಕ್ತಿ ಅಂತ ಒಂದು ಹೇಳ್ತಾರೆ. ಆ ಕುಂಡಲಿನಿ ಶಕ್ತಿ ನಮ್ಮ ದೇಹದಲ್ಲಿ ಇರುತ್ತೆ. ಅದು ಹಾವಿಗೆ ಹೋಲಿಸ್ತಾರೆ. ಹಂಗೆ ಹಾವುಗಳಿಗೂ ಈ ತಪಸ್ಸಿಗೂ ಯೋಗಕ್ಕೂ ಇವುಗಳಿಗೆಲ್ಲ ಹತ್ತಿರ ತುಂಬಾ ಸಂಬಂಧ ಇದೆ. ಹಂಗಾಗಿ
ಯೋಗ ಸಾಧನೆ ಸಿದ್ಧಿಯವರು ಈ ಹಾವುಗಳಿಗೆ ಜೊತೆ ಇರುವಂತದ್ದು. ಯೋಗ ಸಾಧನೆ ಸಿದ್ಧಿ ಅವರು ಅದರ ಸೂಚಕ ಅಂತ ಹೇಳ್ತಾರೆ ಪ್ರಭು. ವಿಶೇಷವಾಗಿ ಕುಂಡಲಿನಿ ಶಕ್ತಿ ಇದಕ್ಕೆ, ಮತ್ತೆ ಅವುಗಳಿಗೆ ವಿಶೇಷ ಶಕ್ತಿ ಇರುತ್ತೆ ಅನ್ನುವಂಥದ್ದು ಕೂಡ. ಈಗ ಯಾವುದೇ ಋಷಿ ಮುನಿಗಳ ಪಕ್ಕದಲ್ಲಿ ಈ ಪ್ರಾಣಿಗಳೆಲ್ಲನೂ ಇರ್ತವೆ, ಹಾವು, ಸಿಂಹ ಇವೆಲ್ಲವೂ ಇರ್ತವೆ. ಹಂಗಾಗಿ ನಾವು ಕಾಣ್ಬೋದು ಸಾಧನೆ ಸಿದ್ಧಿಗೆ ಸಂಕೇತ ಅಂತ ಹೇಳಿ. ಚಿಹ್ನೆ ಅದು, ಕರೆಕ್ಟ್. ಹೌದು ಹೌದು. ಪ್ರಭುಗಳು ಹೇಳ್ತಾರ ಅದು ಕುಂಡಲಿನಿ ಶಕ್ತಿ, ಅದ ಕುಂಡಲಿನಿಗಳೆಲ್ಲ ನೋಡಿದ್ರೆ ಅದು ಹಾವಿನ ಸ್ಥಿತಿಲಿ ಇರುತ್ತೆ, ಶೇಪಲ್ಲಿ ಇರುತ್ತೆ. ಆಮೇಲೆ ಎಲ್ಲಾದ್ರೂ ನೀವು ಹೋಗ್ಬಿಟ್ಟು ನೀವು ತಪಸ್ ಮಾಡ್ತಾ ಇದ್ರೆ ನಿಮ್ಮ ಮನಸ್ಸು ಶಾಂತಿ ಆಗ್ಬಿಟ್ರೆ ನಿಮಗೆ ಆ ಜಾಗಕ್ಕೆ ಹಾವು ಬಂದ್ಬಿಡುತ್ತೆ, ಅದು ಅಟ್ರಾಕ್ಟ್ ಆಗ್ಬಿಡುತ್ತೆ. ಅದು ಗುಣ ಆ ಥರ, ಅದು ಬಂದ್ಬಿಡುತ್ತೆ ಅದು ತಾನಾಗ ಅಲ್ಲಿಗೆ. ಯಾರೋ ಒಬ್ರು ಹೇಳ್ತಾ ಇದ್ರು, ತುಂಬಾ ತಪಸ್ ಮಾಡ್ತಾ ಇದ್ರಂತ ಮುನಿಗಳು, ಆ ಜಾಗದಲ್ಲಿ ತುಂಬಾ ಹಾವು ಬಂದು ಸೇರ್ಕೊಂಡ್ಬಿಡುತ್ತೆ. ಅವ್ರಿಗೂ ಆ ತಪಸ್ ಬಂದ್ ಮಾದ ತಕ್ಷಣ ಅವರೆಲ್ಲ ಅದು ಅಟ್ರಾಕ್ಟ್ ಆಗ್ಬಿಡುತ್ತೆ, ಅಲ್ಲಿ ಬಂದ್ಬಿಡೋದು. ಅದು ಅವಕ್ಕೆ ಒಂದು ಶಕ್ತಿ ಇದೆ, ಅದು ತಿಳ್ಕೊಬಿಡುತ್ತೆ ಯಾರು ತಪಸ್ ಮಾಡ್ತಿದ್ದಾರೆ, ಯಾರು ಆ ಥರ ಗುಣದಲ್ಲಿದ್ದಾರೆ ಅಂತ. ಅಲ್ಲಿ ಬಂದು ಅವ್ರಿಗೆಲ್ಲ ಏನು ಮಾಡಲ್ಲ, ಮೈ ಮೇಲೆಲ್ಲ ಹೋಗಿ ತಲೆ ಮೇಲೆಲ್ಲ ಕುತ್ಕೊಂಡು ಓಡಾಡ್ತಾ ಇರ್ತಾರೆ. ಅವರು ಆ ತಪಸ್ಸಲ್ಲೇ ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಅದೆಲ್ಲ. ತುಂಬಾ ಹಾವುಗಳು ಆ ಏರಿಯಾದಲ್ಲಿ ಅಷ್ಟಿದೆ ಹಾವು ಅನ್ನೋ ಥರ ಆಗ್ಬಿಡುತ್ತೆ. ಆ ಥರ ಅದು ಅಟ್ರಾಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಈಶ್ವರನ ತಲೆ ಮೇಲೆ, ಕಂಠದ ಮೇಲೆ ಎಲ್ಲ ಇರೋದು. ಯಾಕಂದ್ರೆ ಅವನು ದೊಡ್ಡ ತಪಸ್ವಿ. ಕೇಳ್ತಾರೆ ಪಾರ್ವತಿ ದೇವಿ, ಏನು ಯಾವಾಗ್ಲೂ ತಪಸ್ ಮಾಡ್ತೀರಾ, ನೀವೇ ತಾನೇ ದೊಡ್ಡ ಯೋಗಿ, ನೀವೇ ತಾನೇ ದೊಡ್ಡ ಭಗವಂತ, ಎಲ್ಲವನ್ನು ಇಲ್ಲ ಇಲ್ಲ, ನಾನು ತಪಸ್ಸು ಮಾಡ್ತಿರೋದು ಕೃಷ್ಣನನ್ನು ನೆನೆಸಿ, ಕೃಷ್ಣನನ್ನು ಯೋಚಿಸಿ, ಕೃಷ್ಣನ ಒಂದು ಅನುಗ್ರಹಕ್ಕಾಗಿ. ಕೃಷ್ಣನೇ ಎಲ್ಲದಕ್ಕೂ ಕಾರಣ, ಕೃಷ್ಣನಕ್ಕೋಸ್ಕರನೇ ನಾನು ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಅದನ್ನ ನೀವು ಇದರಲ್ಲಿ ಗೀತಾ ಮಹಿಮೆ ಅದರಲ್ಲೆಲ್ಲ ಪುಸ್ತಕ ತಗೊಂಡು ಓದಿ, ಅದೆಲ್ಲ ಹೇಳ್ತಾರೆ. ಸ್ವತಃ ಈಶ್ವರನೇ ಪಾರ್ವತಿಗೆ ಹೇಳ್ತಾರೆ. ತುಂಬಾ 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 ರಹಸ್ಯವಾದ ವಿಷಯಗಳು ಇದೆಲ್ಲ ಅಂತ ಹೇಳ್ತಾರೆ. ಒಂದೊಂದು ಅಧ್ಯಾಯ ಕೇಳಿದ್ರು ಅದಕ್ಕೆ ಏನು ಲಾಭ ಇದೆ ಅನ್ನೋದನ್ನು ಕೂಡ ಅಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ಈಗ ನಾಳೆ ಕ್ಲಾಸಲ್ಲಿ ಹೇಳ್ತೀರಾ ಪ್ರಭು, ಅವನು ಶಿವನ್ ಹುಟ್ಟಿನ ಬಗ್ಗೆ ನೀವು ಅವತ್ತು ಕೇಳ್ದಾಗ ಹೇಳ್ತೀರಿ, ಒಂದಿನ ನಾನು ಹೇಳ್ತೀನಿ ಲಾಸ್ಟ್ ಅಲ್ಲಿ ಅಂತ ಹೇಳಿದ್ರಿ. ನೋಡೋಣ, ಸಮಯ ಇದ್ರೆ ಖಂಡಿತ ಹೇಳ್ತೀನಿ. ಅಲ್ಲ, ಈಗ ಸ್ವಲ್ಪ ತಿಳಿದವ್ರು ಏನಂತಾರೆ, ಅವನು ಉದ್ಭವ ಮೂರ್ತಿ, ಅವನಾಗ ಅವನೇ ಸೃಷ್ಟಿ ಆಗೋದ, ಹಂಗೆಲ್ಲ ಹೇಳ್ತಾರೆ. ಅದಕ್ಕಾಗಿ ಅದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಗೊತ್ತಿಲ್ಲ. ಈಗ ಖಂಡಿತ ಹೇಳ್ತೀನಿ. ಇದು ನಾಳೆ ಪ್ರಭು, ಈಗ ಶ್ರೀನಿವಾಸನಿಗೆ ಇಬ್ಬಿಬ್ರು ಹೆಂಡ್ತಿರು, ಪದ್ಮಾವತಿ ಮತ್ತೆ ಲಕ್ಷ್ಮಿ. ಯಾಕೆ ಆತರ ಇಬ್ಬಿಬ್ರು? ಯಾಕೆಂತಂದ್ರೆ ಅದು ಅವರ ಕೃಷ್ಣನಿಗೆ 16,108 ಹೆಂಡತಿಯರು ಅವ್ರಿಗೆ. ಯಾಕಂದ್ರೆ ಅವ್ರು ಆಸೆ ಪಡ್ತಾರೆ. ಅಲ್ಲ ಆದ್ರೆ ಪ್ರಭು, ಕೃಷ್ಣ ಬ್ರಹ್ಮಚಾರಿ. ಅದಕ್ಕೆ ಮತ್ತೆ ಇದಕ್ಕೆ ಲಿಂಕ್ ಆಗಲ್ಲ ಪ್ರಭು. ಈ ಅವತಾರದಲ್ಲಿ ಅವನಿಗೆ ಅಷ್ಟ ಇದಿರ್ತದೆ, ರಾಮನ ಅವತಾರದಲ್ಲಿ ಒಬ್ರೇ ಇರ್ತಾರೆ. ಹಂಗೆ ವಿಷ್ಣುಗೆ ಇಬ್ರು ಇರ್ತಾರೆ. ಅದು ಯಾಕೆ ಅಂತ ನಾನು ಕೇಳ್ತಾ ಇರೋದು. ನೋಡಿ, ನಮ್ಮ ಮುರಾರಿ ಮಾಧವ್ ಪ್ರಭುಗಳು ಹೇಳ್ತಾರೆ ನಿಮ್ಗೆ. ಸಾರಿ, ಕ್ಷಮೆ ಇರ್ಲಿ, ಪ್ರಭುಜಿ ಪ್ರಶ್ನೆ ಕೇಳ್ತಿದ್ದಾರೆ. ನಾವು ಸಾಧ್ಯವಾದಷ್ಟು ಇವತ್ತಿನ ದಿನದ ಚರ್ಚೆ ಮೇಲೆ ಪ್ರಶ್ನೆಗಳೆಲ್ಲ ಮುಗಿದ ಮೇಲೆ ಇನ್ನೇನಾದ್ರೂ ಸಮಯ ಇದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಇಟ್ಕೊಂಡ್ರೆ ಸರಿ ಬರುತ್ತೆ. ಇಲ್ಲಿದ್ರೆ ಇವತ್ತು ಚರ್ಚೆ ಮಾಡಿದಂತ ಬಹಳ ಮುಖ್ಯವಾದಂತ ವಿಷಯ ಡೈವರ್ಟ್ ಆಗ್ಬಿಡುತ್ತೆ. ಇವತ್ತಿನ ಸಮಯ ಇವತ್ತಿನ ಚರ್ಚೆಗೆ ನಿಯೋಜಿತ ಆದ್ರೆ ಅತ್ಯುತ್ತಮ ಅಂತ ನನ್ನ ಕೋರಿಕೆ ಪ್ರಭುಜಿ. ಕರೆಕ್ಟ್. ಯಾವಾಗ್ಲೂ ನಾವು ಡೈವರ್ಟ್ ಆಗ್ಬಾರ್ದು, ಇಲ್ಲಾಂದ್ರೆ ಎಲ್ಲೆಲ್ಲೋ ಹೋಗ್ಬಿಡ್ತೀವಿ. ನಾವು ಎಷ್ಟೊಂದು ಟಾಪಿಕ್ಸ್ ಇದೆ ಪ್ರಪಂಚದಲ್ಲಿ. ಅಂದ್ರೆ ಇವತ್ತಿನ ವಿಷಯ ಆಮೇಲೆ ಕೃಷ್ಣ ಯಾಕೆ ಕಪ್ಪಗಿದ್ದಾನೆ ಅಂತ ಕೇಳ್ತೀರಾ, ಆಮೇಲೆ ಇವ್ರು ಯಾಕೆ ಬೆಳ್ಳಗಿದ್ದಾರೆ ಅಂತ ಹೇಳ್ತೀರಾ, ಇವ್ರು ಯಾಕೆ ಕುಳ್ಳಕ್ಕಿದ್ದಾರೆ, ಕೃಷ್ಣ ವಾಮನದ ಏನೇನೋ ಬಂದ್ಬಿಡುತ್ತೆ. ಎಲ್ಲ ಕಾರಣಗಳು, ಎಲ್ಲಾ ಕಾರಣಕ್ಕೂ ಕಾರಣ ಭಗವಂತ. ಎಲ್ಲ ರೀಸನ್ ಇದೆ. ತುಂಬಾ ಧನ್ಯವಾದಗಳು ಮುರಾರಿ ಮಾಧವ್ ಪ್ರಭುಗಳೇ. ಬೇರೆ ಪ್ರಶ್ನೆಗಳೇನಾದ್ರೂ ಇದ್ರೆ? ಹರಿಬೋಲ್ ಪ್ರಭು, 3 ಗುಣಗಳ ಬಗ್ಗೆ ಮತ್ತೆ ಶುದ್ಧ ಸತ್ವ ಗುಣದ ಬಗ್ಗೆ ತುಂಬಾ ವಿವರವಾಗಿ ತಿಳಿಸಿದ್ರಿ. ಮತ್ತೆ ಕೀರ್ತನ್ ಕೂಡ ತುಂಬಾ ಚೆನ್ನಾಗಿ ಹಾಡಿದ್ರಿ ಪ್ರಭು. ಹರೇ ಕೃಷ್ಣ ಪ್ರಭು. ದಂಡೋತ್ಪನ್ನ ಪ್ರಭು. ಈಗ ಮುಂದಿನ ಕಾರ್ಯಕ್ರಮ ದಾಮೋದರ ಅಷ್ಟಕಮು. ಶ್ರೀ ದಾಮೋದರ ಅಷ್ಟಕಮನ್ ಹಾಡ್ಬೇಕಂತ ಶೋಭಾರಾಣಿ ಮಾತಾಜಿ ಅವರಲ್ಲಿ ವಿನಂತಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ಪನ್ನ. ಶ್ರೀ ದಾಮೋದರ ಅಷ್ಟಕ. ನಮಾಮೀಶ್ವರಂ ಸಚ್ಚಿದಾನಂದರೂಪಂ ಲಸತ್ಕುಂಡಲಂ ಗೋಕುಲೆ ಬ್ರಾಜಮಾನಂ
यशोदाभियोलुखलादवमानम् पारामृष्टमत्यन्ततो धृत्यगोप्या रुदन्तं मुहुर्नेत्रयुग्मं रुजन्तं काराम्भोजयुग्मेन सातङ्कनेत्रम् मुहुश्वासकम्पात्रिरेकां ककण्ठ स्थिता ग्रैवं दामोदरं भक्तिबद्धम् इति दृक्स्वलीलाभिरानन्दकुण्डे स्वघोषं निमज्जन्तम् आख्यापयन्तम् तदीयेषिताग्लेषु भक्तचित्तत्वम् पुनः प्रेम तत्संशतावृत्ति वन्दे वरं देवमोक्षं न मोक्षवदिं वा न चान्यं वृणेऽहं वरेशदपिह इदं ते वपुनाथ गोपालबालम् सदा मे मनस्या वीरास्तां किमन्यै ईदन्ते मुखाम्बोजम् अत्यन्तनीलैर्वृतं कुन्तलैः सिग्धरक्तैश्च गोप्या मुहुचुम्बितं बिम्बरक्तादरं मे मानस्या विरास्तां मालं लक्षलाभे नमो देवदामोदरानन्त विष्णो प्रसीद प्रभो दुःखजलब्धिमग्नम् कृपादृष्टिवृष्यातिदीनं बतानु गृहाणेश मामज्ञं मे दक्षिदृश्या कुबेरात्मजो बद्धमूर्तैव यद्वत् त्वया मोचितो भक्तिबाजो कृतौ च तथा प्रेम भक्तिं स्वकामे प्रयश्च न मोक्षे ग्रहो मेऽस्ति दामोदरेह नमस्ते सुधाम्ने स्फुरदीप्तिधाम्ने त्वदीयोदरायाता विश्वस्य धाम्ने नमो राधिकायै त्वदीया प्रियायै नमो नन्तलीलाय देवाय तुभ्यं नमो राधिकायै त्वदीया प्रियायै नमो नन्तलीलाय देवाय तुभ्यं हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे जय दामोदर दामोदर जय दामोदर जय मक्कंचोर जय दामोदर जय प्रभुपाद जय प्रभुपाद दामोदर अष्टकम की जय दामोदर मास की जय हरे कृष्ण माताजी ದಂಡೋತ್ प्रणाम ಧನ್ಯವಾದಗಳು ಮಾತಾಜಿ हरे कृष्ण माताजी ದಂಡೋತ್ प्रणाम हरे कृष्ण माताजी ದಂಡೋತ್ प्रणाम ಹರೇ ಕೃಷ್ಣ. हरे कृष्ण प्रभुजी ಮಾತಾಜಿ ತುಂಬಾ ಧನ್ಯವಾದಗಳು. ತುಂಬಾ ಭಕ್ತಿಪೂರ್ವಕವಾಗಿ ಬಹಳ ಚೆನ್ನಾಗಿ ಹಾಡಿದ್ರಿ. ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ನಾಳೆ हरे कृष्ण ಇಸ್ಕಾನ್ ಶ್ರೀ ನರಸಿಂಹದಾರಿ ಮಂದಿರದಲ್ಲಿ ಭಾನುವಾರದ ವಿಶೇಷ ಕಾರ್ಯಕ್ರಮ ಇರುತ್ತೆ. ನಮ್ಮ ಇಸ್ಕಾನ್ ನರಸಿಂಹಗಿರಿದಾರಿ ಮಂದಿರ ಎಲ್ಲಿದೆ ಅಂತಂದ್ರೆ ಬೆಂಗಳೂರಿನ ಕಾಚರಕನಹಳ್ಳಿ ಅಂತೇಳಿ HBR ಲೇಔಟ್ ಅಂತ ಹೇಳ್ತಾರೆ.
ನೋಡಿ, ಇಲ್ಲಿ ನಿಮ್ಗೆ ಗೂಗಲ್ ಮ್ಯಾಪ್ ಅಲ್ಲಿ ಸ್ಥಳವನ್ನ ತೋರಿಸೋ ಪ್ರಯತ್ನ ಮಾಡ್ತಿದ್ದೀನಿ. ಯಾರೆಲ್ಲ ಬೆಂಗಳೂರಲ್ಲಿ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ವಿಶೇಷ ಭಾನುವಾರ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಭಾನುವಾರ ಕಾರ್ಯಕ್ರಮದಲ್ಲಿ ನಾವು ಏನ್ ಮಾಡ್ತೀರಿ ನೋಡಿ, ಇದು ಎಲ್ಲಿದೆ ಅಂತ ಹೇಳಿ ನಾನು ಇಲ್ಲಿ ತೋರಿಸುವಂತ ಪ್ರಯತ್ನ ಮಾಡ್ತಿದ್ದೀನಿ. ನೋಡಿ, ನಿಮ್ಗೆ ಲೊಕೇಶನ್ ಈಗ ಗ್ರೂಪ್ ಅಲ್ಲಿ ಹಾಕ್ತಿವಿ. ನಾಳೆ ಕೊನೆ 18ನೇ ದಿನ ಇರೋ ಕಾರಣವಾಗಿ ನೀವೆಲ್ಲರೂ ದಯವಿಟ್ಟು ದೇವಸ್ಥಾನಕ್ಕೆ ಬರಬಹುದು, ಬನ್ನಿ ಅಂತ ಕೇಳ್ಕೊಳ್ತೀವಿ. ನೋಡಿ, ಇದು ಎಲ್ಲಿದೆ ದೇವಸ್ಥಾನ ಅಂತಂದ್ರೆ ನೋಡಿ, HBR ಲೇಔಟ್, ಕಲ್ಯಾಣ ನಗರ, ಲಿಂಗರಾಜಪುರ ಅಂತ ಇದೆ. ಇಲ್ಲಿ ನೋಡಿ, ಯಾರಿಗಾದ್ರೂ ಅನುಕೂಲ ಇದ್ರೆ ದಯವಿಟ್ಟು ಬನ್ನಿ. ವಿಶೇಷವಾಗಿ ಬೆಂಗಳೂರಿಗೆ ಹತ್ರ ಇರುವಂತವ್ರು, ಬೆಂಗಳೂರು ಸುತ್ತಮುತ್ತ ಇರುವಂತವ್ರು ಕೂಡ, ಬೆಂಗಳೂರಿಗೆ ಹತ್ರ ಇರುವಂತವ್ರು ಕೂಡ ನೋಡಿ. ಸ್ಥಳ ಇದು ಲಿಂಗರಾಜಪುರಂ. ಇಲ್ಲಿಗೆ ದೇವಸ್ಥಾನಕ್ಕೆ ಮುಂದೆನೆ ಬಸ್ಸುಗಳು ಕೂಡ ಬರ್ತವೆ. ಹೆಣ್ಣೂರ್ ಮೇನ್ ರೋಡ್, ರಿಂಗ್ ರೋಡ್, ಹೆಣ್ಣೂರ್ ಮೇನ್ ರೋಡ್ ಅಲ್ಲಿ ದೇವಸ್ಥಾನ ಇದೆ. ನೋಡಿ, ನೀವು ಹೆಣ್ಣೂರ್ ರಿಂಗ್ ರೋಡ್ ಅಂತ ಕೇಳಿದ್ರೆ ನಿಮ್ಗೆ ನೋಡಿ ಇಲ್ಲಿ ಗೊತ್ತಾಗತ್ತೆ. ನೋಡಿ, ಈ ಲೊಕೇಶನ್ ನಲ್ಲಿ ನಾಳೆ ಎಷ್ಟು ಗಂಟೆಗಿದೆ ಅಂತ ಕೇಳಿದ್ರೆ ನೋಡಿ ಇಲ್ಲಿ ಕಾಣ್ತಾ ಇದೆ. ನಾಳೆ ಸಾಮಾನ್ಯವಾಗಿ ನಮ್ಮ ಕಾರ್ಯಕ್ರಮಗಳು ನೋಡಿ ಇಲ್ಲಿ ಚಿತ್ರದಲ್ಲಿ ಕಾಣ್ತಿರೋಂಗೆ ಮೊಬೈಲ್ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ. ಒಬ್ಬ ವಿಶೇಷ ಅತಿಥಿಗಳು ಬಂದು ಭಾಗವತ ಪ್ರವಚನವನ್ನ, ಕಾರ್ತಿಕೇಯ ದಾಸ್ ಬ್ರಹ್ಮಚಾರಿ ಅಂತ ಹೇಳಿ ಒಬ್ರು ತುಂಬಾ ಹಿರಿಯ ಭಕ್ತರು ಬರ್ತಿದ್ದಾರೆ. ನಮ್ಮ ಕಾರ್ಯಕ್ರಮ ಬೆಳಗ್ಗೆ 4:30ಕ್ಕೆ ಮಂಗಳಾರತಿಯಿಂದ ಶುರು ಆಗುತ್ತೆ. ನೀವು ಅಷ್ಟೊತ್ತಿಗೆ ಏನು ಬರ್ಬೇಕಿಲ್ಲ. 5:30ಕ್ಕೆ ಎಲ್ಲ ಭಕ್ತರು ಸೇರಿ ಜಪ ಮಾಡ್ತಾರೆ. ದರ್ಶನಾರತಿ 7:15ಗೆ ಶುರು ಆಗುತ್ತೆ. ಅಂದ್ರೆ ಭಗವಂತನಿಗೆ ಶೃಂಗಾರ ಆರತಿ ಅಂತ ಹೇಳ್ತಾರೆ. ಭಗವಂತನಿಗೆ ಬಹಳ ವಿಶೇಷವಾಗಿ ಅಲಂಕಾರ ಮಾಡಿರ್ತಾರೆ. 7:15ಗೆ ದರ್ಶನಾರತಿ, ಗುರು ಪೂಜೆ ಶುರುವಾಗುತ್ತೆ. 8:30ಕ್ಕೆ ಶ್ರೀಮದ್ ಭಾಗವತ ಪ್ರವಚನ ಇರುತ್ತೆ. ಈಗ ಗಗನ್ ಪ್ರಭುಜಿಯವರು ಮೈಸೂರಿಂದ ಒಂದು ಪ್ರಶ್ನೆ ಕೇಳ್ತಿದ್ರು. ಆ ತರದ್ದು ಶಿವನ ಹುಟ್ಟು ಬಗ್ಗೆ ಪ್ರಶ್ನೆ ಕೇಳ್ತಿದ್ರು. ಇದೆಲ್ಲ ಎಲ್ಲಿದೆ ಉತ್ತರ ಅಂತಂದ್ರೆ ಭಾಗವತದಲ್ಲಿದೆ. ಭಾಗವತವನ್ನು ಓದಿದ್ರೆ, ಭಾಗವತವನ್ನು ಕೇಳಿದ್ರೆ, ಪ್ರಭುಜಿಯವರು ಇಷ್ಟೂ ಪ್ರಶ್ನೆಗಳು ಈಗೇನು ಕೇಳಕ್ ಪ್ರಯತ್ನ ಮಾಡ್ತಿದ್ರು ಅವೆಲ್ಲ ಪ್ರಶ್ನೆಗಳು ಉತ್ತರ ಸಿಕ್ಬಿಡುತ್ತೆ. ಅದು ಎಲ್ಲಿ ಪಡ್ಕೋಬಹುದು ಅಂದ್ರೆ ನಿಮ್ಮ ಹತ್ತಿರದ ಭಾನುವಾರದ ವಿಶೇಷ ಕಾರ್ಯಕ್ರಮಗಳಿಗೆ ಹೋದ್ರೆ ಅಲ್ಲಿ ನಿಮ್ಗೆ ಇವೆಲ್ಲ ಪ್ರಶ್ನೆಗಳು ಉತ್ತರ ಸಿಗುತ್ತೆ. ನೋಡೋದು ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಭಾನುವಾರ 8:30ಕ್ಕೆ ಭಾಗವತ ಪ್ರವಚನ ಇರುತ್ತೆ. ಅಲ್ಲಿ ನಿಮ್ಮೆಲ್ಲ ಈ ತರ ಪ್ರಶ್ನೆಗಳು ನೋಡಿ, ಈಗ ಹಾವಿನ ಬಗ್ಗೆ ಕೇಳಿದ್ರು, ಶಿವನ ಹುಟ್ಟಿನ ಬಗ್ಗೆ ಕೇಳಿದ್ರು ನೋಡಿ, ಅದೇ ತರನೇ ಇನ್ನು ಹಲವಾರು ಪ್ರಶ್ನೆಗಳಿತ್ತಲ್ವಾ, ಅವೆಲ್ಲ ಪ್ರಶ್ನೆಗಳಿಗೆ ಭಾಗವತ ಪ್ರವಚನ ಕ್ಲಾಸು ಅತ್ಯುತ್ತಮ ವೇದಿಕೆ. ನೋಡಿ, ನಿಮ್ಗೆ ಹತ್ರ ಇರುವಂತ ಇಸ್ಕಾನ್ ಭಕ್ತಿ ಸೆಂಟರ್ಗೂ ಕೂಡ ಹೋಗ್ಬೋದು. ನೀವು ಯಾರ್ಯಾರು ಎಲ್ಲೆಲ್ಲಿಂದ ಜಾಯಿನ್ ನೀವೆಲ್ಲರೂ ನೀವು ಬೆಂಗಳೂರಲ್ಲೇ ಇದ್ರೆ ನಮ್ಮ ದೇವಸ್ಥಾನ ನೋಡಿ, ನೀವೆಲ್ಲರೂ ಬೆಂಗಳೂರಿಗೆ ಬರ್ಬೋದು. ಬೆಂಗಳೂರಲ್ಲಿದ್ರೆ ನಮ್ಮ ದೇವಸ್ಥಾನಕ್ಕೆ ಬರ್ಬೋದು. ಇಲ್ಲ ಅಷ್ಟು ದೂರ ಬರೋಕ್ಕಾಗಲ್ಲ ಅಂದ್ರೆ ನಿಮ್ಮ ಹತ್ರದಲ್ಲೇನೆ ನಮ್ಮ ಇಸ್ಕಾನ್ ಭಕ್ತಿ ಸೆಂಟರ್ಗಳು, ಬೇರೆ ಬೇರೆ ದೇವಸ್ಥಾನಗಳು ಇರ್ತವೆ. ನಾವು ಅಲ್ಲಿಗೂ ಕೂಡ ಕನೆಕ್ಟ್ ಮಾಡಿ ಕೊಡ್ತೀವಿ. ನೋಡ್ರಿ, ಹಂಗೆ 10 ಗಂಟೆಗೆ ಗೋಪಿ ಗೀತ ಅಂತ ಒಂದು ತುಂಬಾ ಮಧುರವಾದಂತ, ಬಹಳ ವಿಶೇಷವಾದಂತ ಪ್ರಾರ್ಥನೆ ಇದೆ. ಅದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ವಿಶೇಷವಾದ ಅಷ್ಟೋತ್ತರ ಪ್ರಾರ್ಥನೆಯನ್ನ ನಮ್ಮ ದೇವಸ್ಥಾನದಲ್ಲಿ ಮಾಡಿಸ್ತಾರೆ. ಆಮೇಲೆ 10:30ಗೆ ಎಲ್ಲರಿಗೂ, ಅಷ್ಟು ಜನಕ್ಕೂ ವಿಶೇಷವಾದಂತ ಭೋಜನ ಪ್ರಸಾದ ಇದೆ. ಪ್ರಸಾದ ಭೋಜನ ಇದು ಲವ್ ಫೀಸ್ಟ್ ಅಂತ ಹೇಳ್ತಾರೆ. ವಿಶ್ವಾದ್ಯಂತ ಎಲ್ಲ ಇಸ್ಕಾನ್ ಮಂದಿರಗಳಲ್ಲೂ ಭಾನುವಾರ ಲವ್ ಫೀಸ್ಟ್ ಅಂದ್ರೆ ತಮ್ಮಂತ ಎಲ್ಲ ಅತಿಥಿಗಳು ಕುಟುಂಬ ಸಮೇತವಾಗಿ ಯಾರು ಬಂದಿರ್ತೀರಿ ಎಲ್ಲರಿಗೂ ವಿಶೇಷವಾದಂತ ಪ್ರಸಾದ ಭೋಜನ ವ್ಯವಸ್ಥೆ. ಹೀಗೆ ನಮ್ಮ ಕಾರ್ಯಕ್ರಮಗಳು ಇರ್ತವೆ. ವಿಶೇಷ ಭಾನುವಾರ ಕಾರ್ಯಕ್ರಮ ನೀವೆಲ್ಲರೂ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ವಿಶೇಷವಾಗಿ ನಾಳೆ ಕೊನೆ 18 ದಿನ ಆಗಿರೋದ್ರಿಂದ ಇಲ್ಲಿ ಎಷ್ಟೆಲ್ಲ ಯಾರೆಲ್ಲ ಭಕ್ತರನ್ನ ನೀವು ಆನ್ಲೈನ್ ಅಲ್ಲಿ ಕೇಳ್ತಾ ಇದ್ದೀರೋ ಅವರೆಲ್ಲರೂ ಅಲ್ಲಿ ನಿಮ್ಗೆ ಭೇಟಿ ಮಾಡಕ್ಕೆ ಸಿಗ್ತಾರೆ. ಸದಾನಂದ ಕೇಶವ ಪ್ರಭುಜಿಯವರು, ನವೀನ ಗೋಪಿಕಾ ಮಾತಾಜಿಯವರು ನೋಡಿ, ಯಮುನಾ ಮಹಾಭಾವನಿ ಮಾತಾಜಿ ನೋಡ್ರಿ, ಇವರೆಲ್ಲ ಭಕ್ತರು ನಾಳೆ ದೇವಸ್ಥಾನಕ್ಕೆ ಬರ್ತಾರೆ. ಹರೇ ಕೃಷ್ಣ, ದಯವಿಟ್ಟು ಬನ್ನಿ ಅಂತ ಕೇಳ್ಕೊಳ್ತೀವಿ. ಇಷ್ಟು ಹೇಳ್ತಾ ಇವತ್ತಿನ ಗೀತಾ ಸಂದೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ನಾಳೆನೂ ಕೂಡ
ಕೊನೇ 18ನೇ ಅಧ್ಯಾಯದ ಕೊನೇ ದಿನ ಆಗಿರೋ ಕಾರಣ ತಾವೆಲ್ಲರೂ ಮತ್ತೆ ತಮಗ್ ಪರಿಚಯಸ್ಥರನ್ನು ಕೂಡ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ಬೇಕು, ಭಾಗವಹಿಸ್ಬೇಕು, ತಪ್ಪದೆ ಭಾಗವಹಿಸ್ಬೇಕು ಅಂತ ಕೇಳ್ಕೊಳ್ತೇವೆ. ನಾಳೆ ಪ್ರಭುಜಿಯವರು ನಮ್ಗಿನ್ನೂ ವಿಶೇಷವಾದಂತ ಒಂದು ಸಂದೇಶ, ನಿರ್ದೇಶನಗಳು, ಮುಂದೆ ಹೇಗೆ ಹೋಗೋದು ಅಂತೆಲ್ಲನೂ ಮಾರ್ಗದರ್ಶನ ಮಾಡ್ತಾರೆ. ಅದನ್ನು ಕೂಡ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಇಷ್ಟು ಹೇಳ್ತಾ, ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ